ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಗುರುಭಕ್ತರ ಪಾದಕಮಲಕ್ಕೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಸತ್ಸಂಗವನ್ನು ಆರಂಭಿಸೋಣ. ಇಂದು ಸತ್ಸಂಗದಲ್ಲಿ ನಾವು ರಮಣ ಮಹರ್ಷಿಗಳ ಉಪದೇಶ ಸಾರದ ಒಂದು ಮುಂದುವರೆದ ಭಾಗವನ್ನು ಶ್ರೀಮತಿ ಸವಿತಾ ವಿಜಯಕುಮಾರ್ ಅವರಿಂದ ಕೇಳಲಿದ್ದೇವೆ. ಕಳೆದ ಬಾರಿ ನಾವು ರಮಣರ ಉಪದೇಶದ ಸಾರದ ಮೊದಲ ಕೆಲವು ಪದ್ಯಗಳ ಒಂದು ಅರ್ಥವನ್ನ ಸವಿತಾ ಅವರಿಂದ ಕೇಳಿದೆವು. ಅದರಲ್ಲಿ ಕರ್ಮ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳು, ಕರ್ಮ ಅನ್ನೋದು ಜಡ, ಆದರೆ ಕರ್ಮ ಹೇಗೆ ಮಾಡಬೇಕು, ಅದನ್ನ ಸಮರ್ಪಣಾ ಭಾವದಿಂದ ಮಾಡಬೇಕು, ಅದನ್ನ ಏಕೆ ಮಾಡಬೇಕು, ಆ ತರಹದ ಕೆಲವೊಂದು ವಿಚಾರಗಳನ್ನೆಲ್ಲ ನಾವು ತಿಳಿದುಕೊಳ್ತಾ ಹೋದ್ವಿ. ಈಗ ಅದರ ಮುಂದಿನ ಭಾಗವನ್ನ ಸವಿತಾ ಅವರು ಮುಂದುವರಿಸ್ತಾರೆ. ಸವಿತಾ. ಸ್ಟಾರ್ಟ್ ಮಾಡ್ಲಾ? ಹಾ, ಮಾಡು ಸವಿತಾ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ನಿರಂಜನಂ ನಿರ್ಮಲಬೋಧಮವ್ಯಯಂ ಆನಂದ ಸಿಂಧುಂ ಸುಜನೈಕ ಬಾಂಧವಂ ಸನಾತನಂ ಶಾಶ್ವತಮಾದಿಕಾರಣಂ ಸ್ಮರಾಮಿ ಶ್ರೀ ಶಂಕರಲಿಂಗ ಸದ್ಗುರುಂ. ಶ್ರೀ ಶಂಕರಲಿಂಗ ಭಗವಾನರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು, ಹಾಗೂ ಇಲ್ಲಿ ಆಗಮಿಸಿರುವ ತಮಗೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಅಂತರ್ಯಶ್ಚ ಬಹಿರ್ವಿಧೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನ ಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರುವೇ ಶೋಕಸ್ಯ ಹಂತ್ರೇ ನಮಃ. ಸಕಲರ ದುಃಖವನ್ನು ನಾಶ ಮಾಡುವ ಲೋಕದ ಗುರುವಾದ ಶ್ರೀ ರಮಣ ಮಹರ್ಷಿಗಳಿಗೆ ಅನಂತ ನಮಸ್ಕಾರಗಳು. ಶ್ರೀ ಭಗವಾನ್ ರಮಣ ಮಹರ್ಷಿಗಳು ಅರುಣಾಚಲದ ಆತ್ಮಜ್ಯೋತಿ ಅಂತ ಕರೆಸ್ಕೊಂಡ್ಬಿಟ್ಟಿದ್ದಾರೆ. ಅರುಣಾಚಲದ ಆತ್ಮವೆನಿಸುವ ಅತ್ಯುನ್ನತ ನೆಲೆಯಲ್ಲಿ ಪ್ರಕಟರಾದರು ಈ ಮಹಾಜ್ಞಾನಿ. ಉಪನಿಷತ್ತುಗಳಲ್ಲಿ ಕಾಣಸಿಗುವ ಯಾಜ್ಞವಲ್ಕ್ಯರಂತಹ ಅನೇಕ ಬ್ರಹ್ಮಜ್ಞಾನಿಗಳು ನಮ್ಮ ಭರತಖಂಡದಲ್ಲಿ ಉದ್ದಕ್ಕೂ ಕಾಣಿಸಿಕೊಂಡಿದ್ದಾರೆ. ಋಷಿಗಳು, ಯೋಗಿಗಳು, ಸಂತರು, ಜ್ಞಾನಿಗಳು ಈ ಅಮಿತ ಸಂಖ್ಯೆಯಲ್ಲಿ ಉದಿಸಿ ಬಂದಿರುವುದು ನಮ್ಮ ಭರತಖಂಡದಲ್ಲಿ. ಕೆಲವರು ಹೊರಲೋಕಕ್ಕೆ ಕಾಣಿಸಿಕೊಂಡಿದ್ದರೆ, ಇನ್ ಕೆಲವರು ಮರೆಯಲ್ಲಿ ಸಾಗಿ ಹೋಗಿದ್ದಾರೆ. ಇಂಥವರ ಸಾಲಿನಲ್ಲಿ ಲೋಕಕ್ಕೆ ಪ್ರಕಟರಾದವರು ಅನನ್ಯ ವ್ಯಕ್ತಿತ್ವದ ನಮ್ಮ ರಮಣ ಮಹರ್ಷಿಗಳು. ತಮ್ಮ ಉಪದೇಶಕ್ಕೆ ತಾವೇ ನಿದರ್ಶನವಾಗಿ ಅದನ್ನು ತಮ್ಮ ಬಾಳಿನಲ್ಲಿಯೇ ಪ್ರತಿಪಾದಿಸಿ ತೋರಿದವರು. ರಮಣ ಮಹರ್ಷಿಗಳು ಉಪದೇಶ ಎಷ್ಟು ಸತ್ವಯುತವಾದದ್ದು ಅಷ್ಟೇ ಕೂಡ ಸರಳವಾದದ್ದು, ಸಂಕ್ಷಿಪ್ತವಾದದ್ದು. ಪರಮಾತ್ಮ, ಜಗತ್ತು ಇತ್ಯಾದಿಗಳ ಸ್ವರೂಪ ತಿಳಿಯಲು ಬಂದ ಎಲ್ಲರಿಗೂ ಅವರು ಮುಖ್ಯವಾಗಿ ಹೇಳುತ್ತಿದ್ದುದು ಒಂದನ್ನೇ, ನಮ್ಗೆಲ್ಲ ಗೊತ್ತಿದೆ, ಕಳೆದ ಬಾರಿ ಹೇಳಿದ್ದೆ. ಮೊದಲು ನಾನು ಯಾರು, ಹೂ ಆಮ್ ಐ ಅಂತ ಹೇಳ್ತಿದ್ರು. ಇದನ್ನ ನೀವು ಧ್ಯಾನಿಸಿ ಅರಿಯಿರಿ. ಅದು ತಿಳಿದಾಗ ಉಳಿದೆಲ್ಲವೂ ತಾವಾಗಿಯೇ ನಿಮ್ಮ ಅರಿವಿನಲ್ಲಿ ಪ್ರಕಾಶಗೊಳ್ಳುತ್ತೆ. ಮನೋನಾಶವಾದಲ್ಲದೆ ವಿಶ್ವಾತ್ಮದ ಅರಿವಾಗುವುದಿಲ್ಲ. ಇಹಲೋಕದಲ್ಲಿ ಜನ್ಮ ತಾಳುವ ಪ್ರತಿಯೊಂದು ಜೀವಕ್ಕೂ ನಿಜವಾದ ಪ್ರಕಾಶ ಆತ್ಮವೇ ಆಗಿದೆ ಅಂತ ಹೇಳ್ತಿದ್ರು. ಲೌಕಿಕ ಮಾಯೆಯ ಈ ಬೆಳದಿಂಗಳಿನಲ್ಲಿ ಭ್ರಮಿಸಿ ಬಾಳುತ್ತಿರುವವರಿಗೆ ದೊರೆಯುವ ಸತ್ಯದ ಸೂರ್ಯ ಪ್ರಕಾಶ ಅದು. ಆಗ ನಾವು ಸೀಮಾತೀತವಾದ ಮತ್ತು ಸಂಕಲ್ಪರಹಿತವಾದ ಅನಂತ ಅಸ್ತಿತ್ವದಲ್ಲಿ ಸೇರಿ ಹೋಗ್ತೇವೆ. ಈ ಅಸ್ತಿತ್ವ ಪರಸ್ಪರ ವಿರೋಧಗಳಿಲ್ಲದೆ ಪರಿಶುದ್ಧವಾದ ಅಸ್ತಿತ್ವ ಇದು. ಆಗ ಎಲ್ಲ ಘಟನೆ ಹಾಗೂ ವಸ್ತುಗಳ ಜೊತೆ ಅವು ಉದ್ಭವಿಸುತ್ತಿರುವಂತೆಯೇ ವ್ಯಕ್ತಿ ತಾದಾತ್ಮ್ಯವನ್ನು ಹೊಂತಾನೆ ಅಂತ ಹೇಳ್ತಾ ಇದ್ರು. ಸತ್ಯವು ಜೀವಾತ್ಮವನ್ನು ತುಂಬಿಕೊಳ್ಳುತ್ತದೆ. ರಾಗ, ದ್ವೇಷ, ಇಚ್ಛೆ, ಅನಿಚ್ಛೆಗಳಿಂದ ಅದು ಆಬಾಧಿತವಾಗಿರುತ್ತೆ. ಆಗ ವ್ಯಕ್ತಿ ಮಾತನಾಡುವುದೇ ತಡ, ಆ ಮಾತನ್ನು ಆ ಅರ್ಥವೇ ಹಿಂಬಾಲಿಸಿ ಬರುತ್ತೆ. ಸತ್ಯ ಅದನ್ನು ಲೌಕಿಕ ಅರ್ಥದಲ್ಲಿಯೂ ಸಹ ನಿಜವಾಗಿಸುತ್ತೆ. ರಮಣ ಮಹರ್ಷಿಗಳು ತಮ್ಮ ಸಾಧನೆ ಸಾಕ್ಷಾತ್ಕಾರಗಳನ್ನು ಆಧರಿಸಿ ಧರ್ಮವೊಂದರ ರೂಪರೇಷೆಗಳನ್ನು ನೀಡಿದ್ದಾರೆ. ಅದು ಇದುವರೆಗೂ ಹರಿದು ಬಂದ ವೈದಿಕ ಧರ್ಮದ ಶಾಸ್ತ್ರ ಗ್ರಂಥಗಳಿಗೆ ಸಮ್ಮತವಾಗಿದೆ. ಲೌಕಿಕ ವಿವೇಚನೆ, ನೀತಿ, ಚಿಂತನೆಗಳಿಗೆ ಹೊಂದಿಕೊಂಡಿರುತ್ತಲೇ ಅದು ಮೂಲಭೂತವಾಗಿ ಆಧ್ಯಾತ್ಮಿಕವಾಗಿದೆ.
ನಮ್ಮ ವಿಜ್ಞಾನ ಯಾವಾಗ ಕೊನೆ ತಲುಪುತ್ತೋ ಅವಾಗ ತತ್ವಚಿಂತನೆ ಆರಂಭವಾಗುತ್ತೆ ಅಂತ ಹೇಳ್ತಾರೆ. ತತ್ವಚಿಂತನೆ ಮುಗಿದಾಗ ಮತಧರ್ಮ ಮೊದಲಾಗುತ್ತದೆ ಎಂಬ ಹೇಳಿಕೆ ಕೂಡ ಇದೆ. ಆದರೆ ಮತಧರ್ಮಗಳ ಕೊನೆ ಮುಟ್ಟಿದ ಮೇಲೆ ನಿಜವಾದ ಆಧ್ಯಾತ್ಮಿಕತೆ ಆರಂಭವಾಗುತ್ತಂತೆ. ಅದರ ನಿರಂತರ ಸಮರ್ಪಕ ಅನುಸಂಧಾನದಿಂದ ಮಾತ್ರವೇ ವ್ಯಕ್ತಿ ತನ್ನ ನಿಜ ಸ್ವರೂಪವನ್ನು ತಿಳಿತಾನೆ, ಆತ್ಮನೇ ತಾನು ಎಂದು ಅರಿತಾನೆ, ಪರಮಾತ್ಮ ಅಥವಾ ವಿಶ್ವಾತ್ಮದಲ್ಲಿ ಸೇರಿ ಹೋಗ್ಬಿಡ್ತಾನೆ. ಈ ತಿಳಿವನ್ನು ಅತ್ಯಂತ ಸರಳವಾಗಿ, ಮಾರ್ಮಿಕವಾಗಿ, ಅಷ್ಟೇ ಶಕ್ತಿಯುತವಾಗಿ ಬೋಧಿಸಿ ತೋರಿದವರು ನಮ್ಮ ರಮಣ ಮಹರ್ಷಿಗಳು. ಆತ್ಮ ಸಾಕ್ಷಾತ್ಕಾರದ ಅನುಭವ ಅವರಿಗೆ ತಮ್ಗೆಲ್ಲ ಗೊತ್ತಿತ್ತು. ಪೂರ್ವ ಯೌವನದಲ್ಲೇ ಯಾವುದೇ ಉದ್ದೇಶ, ಸಾಧನೆ, ತಪಶ್ಚರ್ಯಗಳಿಲ್ಲದೆ ಹಠಾತ್ತನೆ ಸಿದ್ಧಿಸಿ ಹೋಗ್ಬಿಟ್ಟಿತ್ತು. ಇದುವರೆಗೂ ನಮಗ್ ತಿಳಿದಂತೆ ಹಿಂದೆಂದೂ ಎಲ್ಲೂ ನಡೆಯದ ಒಂದು ಅಸದೃಶ ಘಟನೆ ಅದು. ಅವರ ಸಾಧನೆ, ತಪಶ್ಚರ್ಯ ನಡೆದುದೆಲ್ಲ ಈ ಅಪೂರ್ವ ಸಿದ್ಧಿ ನಂತರನೇ. ಮೊದಲೇ ಅವರಿಗೆ ಸಿದ್ಧಿ ಪ್ರಾರಂಭ ಆಗ್ಬಿಡ್ತು, ಆಮೇಲೆಲ್ಲ ಅವರ ಸಾಧನೆ ಶುರುವಾಯ್ತು. ನಿರ್ವಿಕಲ್ಪ ಸಮಾಧಿಗಳಿಗೂ ಅಂದ್ರೆ ಸವಿಕಲ್ಪ, ನಿರ್ವಿಕಲ್ಪ ಸಮಾಧಿಗಳಿಗೂ ಮೀರಿದ ಸಹಜ ಸಮಾಧಿ ಸ್ಥಿತಿಯಲ್ಲಿ ಲೌಕಿಕ ಅಲೌಕಿಕ ಎರಡರಲ್ಲೂ ಇರುತ್ತಾ ಅವರು ಇಹ ಜೀವನದ ಉತ್ತರಾರ್ಧವನ್ನ ಕಳೀತಾರೆ. ಯಾವಾಗ್ಲೂ ಸಹಜ ಸಮಾಧಿ ಸ್ಥಿತಿನಲ್ಲೇ ಇರ್ತಾ ಇದ್ರು ಅವರು. ನಾವು ಆತ್ಮ ಸಾಕ್ಷಾತ್ಕಾರವನ್ನ 2 ಆಧ್ಯಾತ್ಮಿಕ ಮಾರ್ಗಗಳ ಮೂಲಕ ಸಾಧಿತವಾಗುತ್ತೆ ಅಂತ ಹೇಳ್ತಾರೆ. ಇವುಗಳಲ್ಲಿ ಪಿಪೀಲಿಕ ಮಾರ್ಗ ಮತ್ತು ಶುಕ ಮಾರ್ಗ ಎಂದು ಶಾಸ್ತ್ರಗಳಲ್ಲಿ ವಿವರಿಸಿದೆ. ಪಿಪೀಲಿಕ ಅಂದ್ರೆ ಇರುವೆ ಅಂತ ಅರ್ಥ ಬರುತ್ತೆ, ಶುಕ ಅಂದ್ರೆ ಗಿಳಿ. ಸಾಮಾನ್ಯ ಮುಮುಕ್ಷಗಳ ಮಾರ್ಗ ಇರ್ತಕ್ಕಂಥದ್ದು ಪಿಪೀಲಿಕ ಮಾರ್ಗ. ನೆಲದ ಮೇಲೆ ಹರಿತಕ್ಕಂಥ ಇರುವೆ ಮಾವಿನ ಮರದ ಮೇಲೆ ತೂಗುವ ಮಾವಿನ ಹಣ್ಣಿನ ಪರಿಮಳವನ್ನು ಗ್ರಹಿಸಿದಂತೆ ಇದು ಈ ಮಾರ್ಗ. ಇರುವೆ ಮೆಲ್ಲನೆ ನೆಲದಿಂದ ಮರದ ಮೇಲಕ್ಕೆ ಹರಿತಾ ಹೋಗುತ್ತೆ. ಮೊದಲು ಮರದ ಕಾಂಡವನ್ನು, ಆಮೇಲೆ ಅದರ ಉಬ್ಬು ತಗ್ಗುಗಳನ್ನು, ರೆಂಬೆಗಳನ್ನು, ಆಮೇಲೆ ಅದರ ಟಿಸಿಲು ಎಲೆಗಳನ್ನು ದಾಟ್ಬಿಟ್ಟು ಕೊನೆಗೆ ಹಣ್ಣನ್ನು ತಲುಪಿ ಅದನ್ನ ಸವಿಯುತ್ತೆ. ಇಷ್ಟೆಲ್ಲ ಅದು ಹೋಗ್ಬೇಕು, ನಿಧಾನಕ್ಕೆ ಹೋಗಿ ಅದೆಲ್ಲ ದಾಟ್ಕೊಂಡು ಹೋಗಿ ಕೊನೆಗೆ ಹಣ್ಣನ್ನ ಮುಟ್ಬೇಕದು. ಇದು ದೀರ್ಘಕಾಲ ತೆಗೆದುಕೊಳ್ತಕ್ಕಂಥ ತುಂಬಾ ಕಷ್ಟಕರವಾದ ಮಾರ್ಗ ಅಂತ ಹೇಳ್ತಾರೆ. ಇದಕ್ಕೆ ಬಹಳ ದೃಢ ಸಂಕಲ್ಪ, ಶ್ರದ್ಧೆ ಬೇಕು, ಸಹನೆ ಬೇಕು, ಪರಮ ಪ್ರಯತ್ನ ಅಗತ್ಯ. ಇದಕ್ಕೆ ಪ್ರತಿಯಾಗಿ ಅಸಾಧಾರಣ ಮಹಾಪುರುಷನೊಬ್ಬನು, ಅಂದ್ರೆ ಮಹಾಪುರುಷ ಅನ್ಸ್ಕೊಂಡವರು ಯಾರು ಅಂದ್ರೆ ನಮ್ಮ ರಮಣ ಮಹರ್ಷಿಗಳಾಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ರಾಮಕೃಷ್ಣ ಪರಮಹಂಸರು, ಯಾರೇ ಮಹಾಪುರುಷರಾದ್ರೂ ಸಹ ಅವರು ಬಳಸುವ ನೇರವು ಹತ್ತಿರದ್ದು ಆದ ಮಾರ್ಗ ಒಂದಿದೆ. ಅವ್ರು ಬಹಳ ಹತ್ತಿರ ಮಾರ್ಗದಿಂದ ಬೇಗ ಮುಟ್ಬಿಡ್ತಾರೆ, ಹಣ್ಣನ್ನು ಕಿತ್ಕೊತಾರೆ. ನಮ್ಗೆಲ್ಲ ಇವೆಲ್ಲ ಪಿಪೀಲಿಕ ಮಾರ್ಗ ಅಂತಾನೆ ಕಾಣುತ್ತೆ. ಅದಕ್ಕೂ ದೊಡ್ಡ ಮಾರ್ಗನೂ ಇರ್ಬೋದು, ಬಹಳ ನಿಧಾನಗತಿ. ನಮ್ಮ ಮಹಾಪುರುಷರೆಲ್ಲ ಬಳಸ್ತಕ್ಕಂಥದ್ದು ಈ ಶುಕ ಮಾರ್ಗ, ಬಹಳ ಬೇಗ ಹೋಗಿ ತಲುಪ್ಬಿಡ್ತಾರೆ. ದೂರದಲ್ಲಿ ಇರುವ ಆ ಗಿಳಿ ಮಾವಿನ ಹಣ್ಣಿನ ಪರಿಮಳದ ಸುಳಿವು ಪಡೆದು ನೇರವಾಗಿ ಹಾರಿ ಹೋಗ್ಬಿಡುತ್ತೆ. ಅದು ವಾಸನೆ ಗೊತ್ತಾಗ್ತಿದ್ದಂಗೆ ಸೀದಾ ಅಲ್ಲಿ ಹೋಗಿ ಹಣ್ಣನ್ನೇ ಮುಟ್ಬಿಡುತ್ತೆ. ಹಣ್ಣನ್ನು ಸಮೀಪಿಸಿ ಅದರ ರುಚಿನ ಸವಿಯುತ್ತೆ. ಇದು ಬಹಳ ಸರಳವೂ ಸಮೀಪವೂ ಅನಾಯಾಸಕಾರವೂ ಆದ ಮಾರ್ಗ ಶುಕ ಮಾರ್ಗ. ಮೊದಲಿನದು ಕ್ರಮವಾದ ಕರ್ಮೋಪಾಸನೆಗಳ ದಾರಿ. ಮೊದಲಿಂದ ಯಾವುದು ಪಿಪೀಲಿಕ ಮಾರ್ಗ, ಕರ್ಮೋಪಾಸನೆಗಳ ದಾರಿ. ಎರಡನೆಯದು ಯಾವುದು ಶುಕ ಮಾರ್ಗ ಅನ್ನೋದು ಈ ತೀವ್ರವಾದ ಜ್ಞಾನ ವೈರಾಗ್ಯಗಳ ದಾರಿ ಅಂತ ಹೇಳ್ತಾರೆ. ಈ ಎರಡರಲ್ಲಿ ನಮ್ಮ ರಮಣ ಮಹರ್ಷಿಗಳದ್ದು ಎರಡನೇ ಮಾರ್ಗ ಅದೇ ಶುಕ ಮಾರ್ಗ. ನೇರವಾಗಿ ಹಣ್ಣನ್ನ ಮುಟ್ಬಿಡ್ತಾರೆ ಸೀದಾ. ರಮಣರ ಆಧ್ಯಾತ್ಮಿಕ ಶಕ್ತಿ ಎಷ್ಟು ಪ್ರಚಂಡ ಆಗಿತ್ತು ಅಂದ್ರೆ ಅಷ್ಟೇ ಪರಿಣಾಮಕಾರಿಯೂ ಆಗಿತ್ತು. ಜಗತ್ತಿನ ಎಲ್ಲ ಭಾಗಗಳಿಂದ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಗಂಡು ಹೆಣ್ಣು ಎಂಬ ಭೇದ ಭಾವ ಇಲ್ಲ. ಮುದುಕರಿಂದ ಹಿಡಿದು ಯುವಕರಿಂದ ಹಿಡಿದು ಮುದುಕರು, ಹೀಗೆ ಸಹಸ್ರಾರು ಜನರು ಅವರ ಸನ್ನಿಧಿಗೆ ಬಂದು ಅಪೂರ್ವ ಶಾಂತಿ ನೆಮ್ಮದಿಗಳನ್ನು ಪಡೆದ್ಬಿಟ್ಟು ಅವರ ಭಕ್ತರಾದ್ರು. ಆತ್ಮಜ್ಞಾನ ಗಳಿಸುವ ದಿಕ್ಕಿಗೆ ಹೊರಳಿದ್ರು. ಅವರಲ್ಲಿ ಸಾಮಾನ್ಯರಿಂದ ಬಹು ಪ್ರಸಿದ್ಧರವರೆಗೆ, ಅವಿದ್ಯಾವಂತರಿಂದ ಅತ್ಯಂತ ವಿದ್ಯಾವಂತರವರೆಗೆ ಎಲ್ಲ ಬಗೆಯ ಜನರು ಇದ್ರಲ್ಲಿ. ಹಳ್ಳಿಯ ರೈತರು, ಬಡವರು, ದೀನ ದಲಿತರು ಇದ್ರು. ಹಾಗೆ ನಮ್ಮ ಪ್ರಸಿದ್ಧ ಮೊದಲನೇ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್, ಜಮ್ನಾಲಾಲ್ ಬಜಾಜ್, ಸರ್ವೇಪಲ್ಲಿ ರಾಧಾಕೃಷ್ಣರು, ರಾಜಗೋಪಾಲಾಚಾರಿ, ಮೊರಾರ್ಜಿ ದೇಸಾಯಿ, ದಿಲೀಪ್ ಕುಮಾರ್ ರಾಯ್, ಸ್ವಾಮಿ ಚಿನ್ಮಯಾನಂದರು, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅಂತಹ ಪ್ರಸಿದ್ಧರು ಸಹ ಅವರ ಭಕ್ತರ ಸಮೂಹದಲ್ಲಿ ಇದ್ರು. ಇದೇ ರೀತಿ ವಿದೇಶಿ ಭಕ್ತರು ಸಹ ಅವ್ರ ಜೊತೆ ಇದ್ರು. ಅಲ್ಲಿ ಕೆಲವೊಂದು ಪ್ರಸಿದ್ಧರಾದವರು ಮೇಜರ್ ಚಾಡ್ವಿಕ್ ಅಂತ, ಹಂಪ್ರೀಸ್ ಅಂತ, ಆರ್ಥರ್ ಅಸ್ಬೋರ್ನ್ ಅಂತ, ಪಾಲ್ ಬ್ರಾಂಟನ್, ಡೇವಿಡ್ ಗಾಡ್ಮನ್, ಪ್ರಿನ್ ಹಾಪ್ಸ್ಕಿನ್, ಈ ತರ ಪಾಶ್ಚಾತ್ಯರಿದ್ರು. ನಮ್ಮ ಸ್ತ್ರೀಯರಲ್ಲಿ ಹೆಚ್ಚಮ್ಮಾಳ್ ಅಂತ ಬಹಳ ಭಕ್ತೆಯಾಕೆ, ಮಾಧವಿ ಅಮ್ಮಾಳ್ ಅಂತ, ಸೂರಿ ನಾಗಮ್ಮ ಅಂತ, ವಜ್ರೇಶ್ವರಿ ಅಂತ, ಹೀಗೆ ಹಲವಾರು ಮಹಿಳೆ ಭಕ್ತರಿದ್ರು. ಎಷ್ಟೋ ಜನ ಪಾಶ್ಚಾತ್ಯ ಮಹಿಳೆಯರು
ರಮಣಾಶ್ರಮದಲ್ಲಿ ಸನ್ಯಾಸ ಸ್ವೀಕರಿಸ್ಬಿಟ್ಟು ಪಾಶ್ಚಾತ್ಯ ಮಹಿಳೆಯರು ಇವ್ರ ಆಶ್ರಮದಲ್ಲಿ ಸನ್ಯಾಸ ಸ್ವೀಕರಿಸಿ ಭಾರತೀಯ ಹೆಸರುಗಳನ್ನು ಇಟ್ಕೊಂಡಿದ್ರಂತೆ. ಎಷ್ಟು ನೋಡಿ ವೈವಿಧ್ಯಮತೆ ಇದೆ. ಈಗಲೂ ರಮಣಾಶ್ರಮಕ್ಕೆ ಪ್ರತಿದಿನ ಬರ್ತಕ್ಕಂಥ 100 ಜನರಲ್ಲಿ 1/3 ಭಾಗದಷ್ಟು ಪಾಶ್ಚಾತ್ಯರೇ ಇರ್ತಾರಂತೆ. ಇವೆಲ್ಲ ನಮ್ಮ ರಮಣ ಮಹರ್ಷಿಗಳ ವಿಶ್ವ ಮಾನ್ಯತೆಯನ್ನ ಎತ್ತಿ ತೋರುತ್ತೆ ಅಂತಾನೆ ಹೇಳ್ಬೋದು. ಅವ್ರು ಎಲ್ಲೂ ಸಹ ಸಂಚಾರ ಮಾಡದಲ್ಲೇ ಕೂತಲ್ಲೇ ಇಷ್ಟು ವಿಶ್ವ ಮಾನ್ಯತೆಯನ್ನ ಪಡೆದಿದ್ರು ನಮ್ಮ ರಮಣ ಮಹರ್ಷಿಗಳು. ನಾವು ಕಳೆದ ಬಾರಿ ರಮಣ ಮಹರ್ಷಿಗಳ ಒಂದು ಲಘು ಚರಿತ್ರೆಯೊಂದಿಗೆ ಈ ರಮಣ ಮಹರ್ಷಿಗಳೇ ಸ್ವತಃ ರಚಿಸಿದ ಉಪದೇಶ ಸಾರದ ಕೃತಿಯನ್ನ ನಾವು ಗಮನಿಸಿದ್ವೆವು. ಇವತ್ತು ಸಹ ಅದರ ಮುಂದಿನ ಭಾಗವನ್ನ ಗಮನ ಹರಿಸೋಣ. ಹಳೆಯ ಶ್ಲೋಕಗಳ ಒಂದು ಪಠನೆಯೊಂದಿಗೆ ಒಂದು ಕಂಟಿನ್ಯೂಟಿ ಇರುತ್ತೆ ಅಂತ ಮುಂದಿನ ತಗೋತೀನಿ. ಅವರ ಈ 30 ಶ್ಲೋಕಗಳು ಹೇಗಿದಾವಪ್ಪ ಅಂತಂದ್ರೆ ಒಬ್ಬ ಜಿಜ್ಞಾಸುವಿಗೆ ದಾರಿದೀಪ ಆಗಿದೆ. ಇದು ಒಂದು ಸೂತ್ರ ತರ ಆಗ್ಬಿಟ್ಟಿದೆ. ಈ 30 ಸೂತ್ರಗಳೇ ಅಂತಾನೆ ಹೇಳ್ತಾರೆ. ಒಬ್ಬ ಜಿಜ್ಞಾಸುವಿಗೆ ಇದು ದಾರಿದೀಪವಾಗಬಲ್ಲದು ಅಂತಾನೆ ಹೇಳ್ತಾರೆ. ಇದನ್ನು ನಾವು ಶ್ರದ್ಧೆಯಿಂದ ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದು ಬಹಳ ಅತ್ಯಗತ್ಯ. ಇದರಲ್ಲಿ ಕರ್ಮ ಮತ್ತು ಭಕ್ತಿ ಮಾರ್ಗವನ್ನು ರಮಣರು ಸೂಚ್ಯವಾಗಿ ನಿರೂಪಿಸಿದ್ದಾರೆ. ಕವಿ ಮುರುಗನಾರ್ ಅವರ ಮೊರೆ ಹೊಕ್ಕಂತೆ ನಮ್ಮ ರಮಣ ಮಹರ್ಷಿಗಳು ಸ್ವತಃ ತಾವೇ ಈ ಉಪದೇಶ ಸಾರವನ್ನು ರಚಿಸಿದ್ದು ಕಳೆದ ವಾರ ಕೇಳಿದ್ವಿ. ಈ ಉಪದೇಶ ಸಾರದ ನಾನು ಮೊದಲಿನ ಒಂದು ಪಠನೆಯೊಂದಿಗೆ ಮುಂದಿನ ಭಾಗದ ಅರ್ಥ ವಿವರಣೆಯನ್ನು ಹೇಳ್ತೀನಿ. ಸುಮ್ನೆ ಒಂದು ಲಿಂಕ್ ಇರ್ಲಿ ಅಂತ ಅಷ್ಟೇ. ಹಳೇದು ಮೊದಲನೇ ಶ್ಲೋಕ. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂಪರಂ ಕರ್ಮ ತಜ್ಜಡಂ ಕೃತಿ ಮಹೋದದೌ ಪತನ ಕಾರಣಂ ಫಲಮ ಶಾಶ್ವತಂ ಗತಿ ನಿರೋಧಕಂ. ಒಂದು 2ನೇ ಪದ್ಯ. ಇದರಲ್ಲಿ ಅದೇ ಹೇಳಿದ್ವಲ್ಲ, ಇದು ಅರ್ಥ ನಾನು ಹೇಳಕ್ ಹೋಗಲ್ಲ, ಕಳೆದ ಬಾರಿ ಹೇಳಿದೆ. ಸುಮ್ನೆ ಪಠನೆ ಮಾಡ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗ್ತೀನಿ. ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ ಕಾಯವಾಗ್ನಮನಃ ಕಾರ್ಯಮುತ್ತಮಂ ಪೂಜನಂ ಜಪಃ ಚಿಂತನಂ ಕ್ರಮಾತ್ ಜಗದೈಷಧೀ ಯುಕ್ತ ಸೇವನಂ ಅಷ್ಟಮೂರ್ತಿ ಬೃದ್ ದೇವ ಪೂಜನಂ. ಈ ರೀತಿ 5ನೇ ಶ್ಲೋಕದಲ್ಲಿ ನಾವು ಅಷ್ಟಮೂರ್ತಿ ಬೃದ್ ದೇವ ಪೂಜನಂ ಅಂತ ಹೇಳಿದ್ವಿ. ಇಲ್ಲಿ ನಾವು ಕಳೆದ ಬಾರಿ ಗಮನಿಸಿದ ಹಾಗೆ ಇಲ್ಲಿ ಅಷ್ಟಮೂರ್ತಿಗಳಂದ್ರೆ ಈ ಪಂಚಮಹಾಭೂತಗಳಾದ ಸೂರ್ಯ ಚಂದ್ರ ಹಾಗೆ ಯಜಮಾನ ಎಂಬ ಈ 8 ಅಂಗಗಳಿಂದ ಕೂಡಿರುವ ಜಗತ್ತನ್ನು ಈ ಸಾಕ್ಷಾತ್ ಈಶ್ವರ ದೃಷ್ಟಿಯಿಂದ ನೋಡುವುದೇ ಪರಮಾತ್ಮ ಪೂಜೆ ಅಂತ ಹೇಳಿದ್ರು. ಇಲ್ಲಿ ನಾವು ಪ್ರಕೃತಿನೇ ಸಹ ನಾವು ಪೂಜೆಯಾಗಿ ತಗೋಬೇಕು. ಇಡೀ ವಿಶ್ವವನ್ನು ಸಹ ಈ ಪರಮೇಶ್ವರನ ರೂಪ ಅಂತಾನೆ ಭಾವಿಸ್ಬೇಕು. ಈ ಭಾವನೆಯಲ್ಲಿ ನಾವು ಪೂಜೆ ಮಾಡಿದ್ದೇ ಆಗಿದ್ರೆ ನಮ್ಮ ಅಹಂಕಾರ ಹೋಗುವುದಕ್ಕೆ ಮೊದಲನೇ ಮೆಟ್ಲಾಗುತ್ತೆ ಅಂತ ಈ ಶ್ಲೋಕದಲ್ಲಿ ಗಮನಿಸಿದ್ವಿ. ಅದೇ ತರ 6ನೇ ಶ್ಲೋಕದಲ್ಲಿ ಉತ್ತಮಸ್ತವಾದುಚ್ಚ ಮಂದತಃ ಚಿತ್ತಜಂ ಜಪದ್ಯಾನಮುತ್ತಮಂ. ಈ ಕಡೆಯ ಶ್ಲೋಕದಲ್ಲಿ ಕಳೆದ ಬಾರಿ ಕೇಳಿದ ಹಾಗೆ ಇಲ್ಲಿ ಮೊದಲ ಬಾರಿಗೆ ನಾವು ಆರಂಭಿಕ ಹಂತದಲ್ಲಿ ಜೋರಾಗಿ ಜಪ ಮಾಡ್ಬೇಕು, ನಂತರ ಹಂತದಲ್ಲಿ ಮಂದ ಸ್ಥಿತಿಯಲ್ಲಿ ಮಾಡ್ಬೇಕು, ಕೊನೆಯದಾಗಿ ಮಾನಸಿಕ ಜಪ ಮಾಡ್ಬೇಕು. ಇದು ಹಂತವಾಗಿ ಹೋಗ್ಬೇಕು ಅಂತ ಕೇಳಿದ್ವಿ ಅಲ್ಲಿ. ಅದರ ಮುಂದಿನ ಭಾಗದಲ್ಲಿ ಈ ಮಾನಸಿಕ ಜಪ ಅನ್ನೋದು ಬಹಳ ಮುಖ್ಯ. ಈ ಮಾನಸಿಕ ಜಪ ಹೇಗ್ ನಡಿಬೇಕು, ಇದಕ್ಕೆ ಲಿಂಕ್ ಇದೆ ಮುಂದಿನ ಶ್ಲೋಕಕ್ಕೆ, ಹಾಗಾಗಿ ಇದನ್ನ ಹೇಳ್ತಿದ್ದೀನಿ. ಈ ಫಸ್ಟ್ ನಾವು ಜೋರಾಗಿ ಹೇಳಿ ಆಮೇಲೆ ಮಂದ ಸ್ಥಿತಿನಲ್ಲಿ ಹೇಳಿ, ಅಂದ್ರೆ ನಾವ್ ಹೇಳಿದ್ ನಮ್ ಕಿವಿ ಮಾತ್ರ ಕೇಳ್ಬೇಕು. ಇವು ಸಹ ಬಹಳ ಸಾಧನೆಯಿಂದ ಆಗುತ್ತೆ. ಆಮೇಲೆ ಕಡೆಯ ಸ್ಥಿತಿ ಮಾನಸಿಕ ಜಪ. ಈ ಮಾನಸಿಕ ಜಪ ಹೇಗ್ ನಡಿಬೇಕಪ್ಪ ಅನ್ನೋದು ಸಹ ಮುಂದಿನ ಶ್ಲೋಕ. ಇಲ್ಲಿಂದ ಇದು ಮುಂದುವರೆದ ಭಾಗ. ಆಜ್ಯಧಾರಯ ಸ್ರೋತಸಾ ಸಮಂ ಸರಳ ಚಿಂತನಂ ವಿರಲತಃ ಪರಂ. ಆಜ್ಯಧಾರಯ ಸ್ರೋತಸಾ ಸಮಂ ಸರಳ ಚಿಂತನಂ ವಿರಲತಃ ಪರಂ ಅಂತ ಹೇಳ್ತಾರೆ. ಅಂದ್ರೆ ಇದು ಆಜ್ಯಧಾರಯ ಅಂದ್ರೆ, ಆಜ್ಯ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ, ತುಪ್ಪ, ಹಬಿಸು ಅಥವಾ ಎಣ್ಣೆ ತುಪ್ಪ ಯಾವ್ದಾರು ಆಗ್ಬೋದು. ಇದು ಹೇಗಿರ್ಬೇಕು ಜಪ, ಮಾನಸ ಜಪ ಅಂತ ಹೇಳ್ತೀವಲ್ಲ, ತುಪ್ಪದ ಧಾರೆ ಅಂತಿರುವ ಅಂದ್ರೆ, ಅಥವಾ ನದಿಗೂ ಉಪಮೆ ಕೊಡ್ತಾರೆ ಇಲ್ಲಿ. ಈ ತುಪ್ಪ ಹೇಗೆ ಒಂದೇ ಸಮನೆ ನಾವು ಬಗ್ಗಿಸಿದಾಗ ಕಂಟಿನ್ಯೂಸ್ ಆಗಿ ಅದು ಸೋರ್ತಾ ಇರುತ್ತೆ, ಅಂದ್ರೆ ಎಲ್ಲೂ ಬ್ರೇಕ್ ಆಗಲ್ಲ, ಕಂಟಿನ್ಯೂಟಿಯಲ್ಲಿ ಅದು ಹರಿತಾ ಇರುತ್ತೆ. ಹಾಗೆ ಅದೇ ತರ ತುಂಬಿ ಹರಿಯುವ ನದಿಯ ಪ್ರವಾಹದಂತಿರುವ ಅಂತ ಹೇಳ್ತಾರೆ. ಅವಿಚ್ಛಿನ್ನ ಸಂತತ ಧ್ಯಾನವು ವಿರಳ ಧ್ಯಾನಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಈಗ ಒಂದು ನದಿ ತುಂಬಿ ಹರಿತಾ ಇದೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಅಲ್ಲಿ ಯಾವ ಅಲೆಗಳು ಇಲ್ಲದೆ ನೀರು ಹೋಗುವ ರಭಸನೆ ಕಾಣಲ್ಲ.
ಅಂದ್ರೆ ತುಂಬಿ ಹರಿತಿರುವ ನದಿಯಲ್ಲಿ ಪ್ರವಾಹ ಎಡಬಿಡದೆ ಹರಿಯುತ್ತಾ ಇರ್ಬೇಕು, ಅಥವಾ ಈ ಒಂದ್ ಪಾತ್ರೆಯಿಂದ ಇನ್ನೊಂದ್ ಪಾತ್ರೆಗೆ ನೀವೇನ ತುಪ್ಪ ಅಥವಾ ಜೇನ್ ತುಪ್ಪನ ಸುರಿಬೇಕಾದ್ರೆ ಅದು ನೂಲಿನ ದಾರವಾಗಿ ಅವಿಚ್ಛಿನ್ನವಾಗಿ ಬರ್ತಾ ಇರುತ್ತೆ, ದಾರದ ರೂಪದಲ್ಲಿ ಹಿಂಗ್ ಬರ್ತಾನೆ ಇರುತ್ತೆ, ಅಲ್ಲಿ ಎಲ್ಲೂ ಬ್ರೇಕೇ ಆಗಲ್ಲ ನಾವ್ ಹಿಂಗ್ ಬಗ್ಸ್ಬಿಟ್ರೆ. ಈ ರೀತಿನಲ್ಲಿ ನಮ್ಮ ಜಪ, ಧ್ಯಾನ ಅಥವಾ ಪರಮಾತ್ಮನ ಚಿಂತನೆಗೆ ಒಳಗೆ ನಡಿಬೇಕು ಅಂತ ಹೇಳ್ತಾರೆ. ಈ ಮಾನಸಿಕ ಜಪ ಇದು ವಿರಳ ಚಿಂತನೆಕ್ಕಿಂತ ಧ್ಯಾನವು ಸರಳ ಚಿಂತನೆ ಶ್ರೇಷ್ಠ ಎಂಬುದು ರಮಣ ಮಹರ್ಷಿಗಳ ಅಭಿಪ್ರಾಯ. ಈ ಶ್ಲೋಕದಲ್ಲಿ ಅವರು 2 ಉಪಮೆಗಳನ್ನು ಕೊಟ್ಟಿದ್ದಾರೆ. ಮಾನಸಿಕ ಧ್ಯಾನ ಹೆಂಗಿರ್ಬೇಕು ಅಂದ್ರೆ ನದಿಯ ಪ್ರವಾಹದಂತಿರ್ಬೇಕು, ತುಪ್ಪದ ಧಾರೆ ಅಂತಿರ್ಬೇಕು. ಪರಮಾತ್ಮನ ಧ್ಯಾನವು ಮಾನಸಿಕ ಸ್ತರದಲ್ಲಿ ಅನಾಯಾಸವಾಗಿ ನಡೀತಿರ್ಬೇಕು, ಕಂಟಿನ್ಯೂಸ್ ಮನಸ್ಸಲ್ಲಿ ನಡೀತಾನೆ ಇರ್ಬೇಕು. ನಮ್ಮ ಹೇಳಿಲ್ಲ, ಕಳೆದ ವಾರ ಹೇಳಿದ್ನಲ್ಲ, ಮಹಾತ್ಮರದೆಲ್ಲ ಹೇಗೆ ಸಿದ್ಧಿ ಅಂದ್ರೆ ಅವರ ಪ್ರತಿಯೊಂದು ದೇಹದಲ್ಲೂ ನಡೀತಾನೆ ಇರುತ್ತೆ ಜಪ. ನಾವು ಇವ್ರು ನೋಡಿದ್ವಿ, ಬ್ರಹ್ಮಚೇತನ ಮಹಾರಾಜ ಕೇಳಿದ್ವಲ್ಲ, ಅವರ ದೇಹದಲ್ಲಿ ಪ್ರತಿ ಅಂಗಾಂಗದಲ್ಲೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ನಡೀತಾನೆ ಇತ್ತು. ಈ ತರ ನಡೀತಾ ಇರ್ಬೇಕು, ತುಪ್ಪದ ಧಾರೆ ಅಂತ ಇರ್ಬೇಕು, ಅಥವಾ ಈ ಪ್ರವಾಹ, ನದಿ ಪ್ರವಾಹದ ತರ ಇರ್ಬೇಕು, ಕಂಟಿನ್ಯೂಸ್ ಆಗಿರ್ಬೇಕು. ಉಪಮಾನವನ್ನು ಇವ್ರು ಇಲ್ಲಿ ಉಪಯೋಗಿಸಿದ್ದಾರೆ. ಈ ರೀತಿ ನಮ್ಮ ಈ ಧ್ಯಾನದಲ್ಲಿ ನಮ್ಮ ಇಷ್ಟ ದೇವತೆಯ ಮೇಲೆ ನಾವು ತಾಧ್ಯಾತ್ಮ ಪ್ರೇಮ ಇರ್ಬೇಕು ಅಂತ ಹೇಳ್ತಾರೆ. ಮನಸ್ಸು ನಮ್ಮ ಇಷ್ಟ ದೇವತಾ ಮೂರ್ತಿಲೇ ಒಂದಾಗಿರ್ಬೇಕು ಅಂತ ಹೇಳ್ತಾರೆ. ಈ ಇಷ್ಟ ದೇವತಾ ಯಾವ್ದಾರು ಆಗಿರ್ಬೋದು, ಶಿವ ಚಿದಂಬರ ಅಥವಾ ಶ್ರೀರಾಮ ಜಯರಾಮ್, ಈ ತರ ಇಷ್ಟ ದೇವತಾ ಮೂರ್ತಿಯಲ್ಲಿ ಒಂದಾಗಿರ್ಬೇಕು ಈ ತರ ನಾಮಸ್ಮರಣೆಯಲ್ಲಿ. ಇದನ್ನ ತೋರ್ಸಲು ತುಪ್ಪದ ಧಾರೆ ಉದಾಹರಣೆನ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಜಪ ಹರಿತಾ ಇರ್ಬೇಕು, ಮಾನಸಿಕವಾಗಿ ನಿರಂತರ ಅನುಸಂಧಾನದಲ್ಲಿರ್ಬೇಕು, ಈ ಜಪ ನಡೀತಾ ಇರ್ಬೇಕು. ಆಗ ಮಾತ್ರ ನಾವು ಗುರಿಯನ್ನ ತಲುಪುವುದಕ್ಕೆ ಸಾಧ್ಯ. ಅಂದ್ರೆ ಸುಮ್ನೆ ಅವಾಗ ಸುಮ್ನೆ ನಾವು ಈ ಜಗತ್ತನ್ನ, ಈ ವಿಶ್ವರೂಪನ ಎಲ್ಲೆಲ್ಲೂ ದೇವ್ರು ಕಾಣ್ತಾನೆ ಅಂತ ಸುಮ್ನೆ ಹೇಳಕ್ ಆಗಲ್ಲ. ಇಷ್ಟೆಲ್ಲಾ ಸಾಧನೆ ಆಗಿರ್ಬೇಕು ನಮ್ಮ ಮನಸ್ಸೊಳಗೆ, ಮಾನಸಿಕ ಜಪದ ಆಗಿರ್ಬೇಕು, ಈ ತರ ಧ್ಯಾನ ಇರ್ಬೇಕು, ನಿರಂತರವಾಗಿ ನಡೀತಿರ್ಬೇಕು. ಆಗ ಮಾತ್ರ ಈ ನಾವು ಫುಲ್ ವಿಶ್ವವನ್ನೇ ನಾವು ಪರಮಾತ್ಮನ ದೃಷ್ಟಿಯಿಂದ ನೋಡಕ್ ಸಾಧ್ಯ. ಸುಮ್ನೆ ಆ ತರ ಭಾವನೆ ಎಲ್ಲರಿಗೂ ಬರಕ್ಕೆ ಸಾಧ್ಯ ಇಲ್ಲ, ಸಾಧನೆಯಿಂದ ಮಾತ್ರ ಬರುತ್ತೆ. ಆ ಶಿಷ್ಯನೂ ಕೂಡ ಆ ಒಂದು ಪ್ರೌಢಿಮೆನ ಬೆಳೆಸ್ಕೊಂಡಿರ್ಬೇಕಂತೆ, ಆ ದೃಷ್ಟಿಕೋನ ಅವನಲ್ಲಿ ಬಂದಿರ್ಬೇಕು. ಇಲ್ಲಿ ಎಲ್ಲಾ ಕಡೆನೂ ಪರಮಾತ್ಮನೇ ನೋಡೋ ಅಂತ ಒಂದು ಹಂತ ಅವನಲ್ಲಿ ಬೆಳೆದಿರ್ಬೇಕು. ಸೊ ಉದಾಹರಣೆಗೆ ಪ್ರಹ್ಲಾದನ್ ನೋಡಿ, ಅವ್ನು ಚಿಕ್ಕ ವಯಸ್ಸಿನಲ್ಲಿ ಅವನು ಕಂಬದಲ್ಲೇನೆ ನರಸಿಂಹನ್ ತರಿಸ್ತಾನೆ ಅಂದ್ರೆ ಅವನ ಭಕ್ತಿ ಎಷ್ಟಿರ್ಬೋದು, ಅವನು ಎಷ್ಟು ಜಪ ಇರ್ಬೋದು, ನಾರಾಯಣ ಸ್ಮರಣೆ ಇರ್ಬೋದು. ಸುಮ್ನೆ ಕಂಬದಲ್ಲಿ ಎಲ್ಲಾರು ದೇವ್ರು ಬರಕ್ ಸಾಧ್ಯನಾ? ಅಂದ್ರೆ ಶಿಷ್ಯನೂ ಸಹ ಅಷ್ಟೊಂದು ಬೆಳೆದಿರ್ಬೇಕು, ಅಷ್ಟೊಂದು ಆ ಮಟ್ಟ ತಲುಪಿರ್ಬೇಕು ಆಲ್ರೆಡಿ. ಹಂಗಿದ್ದಾಗ ಮಾತ್ರ ನಾವ್ ಎಲ್ಲೆಲ್ಲ ಜಡ ವಸ್ತುಗಳಲ್ಲೂ ಸಹ ಪರಮಾತ್ಮನನ್ನ ಕಾಣಲು ಸಾಧ್ಯ. ಸುಮ್ನೆ ಅದು ಫಸ್ಟ್ ಈ ಮೆಟ್ಟಲುಗಳನ್ನ ಹತ್ತಾ ಹೋದಾಗ ಕೊನೆ ಹಂತದಲ್ಲಿ ಈ ಭಾವನೆ ಬರುತ್ತೆ ಅಂತ ಹೇಳ್ತಾರೆ. ಸಾಧನೆಯ ಹಂತಗಳಿವು. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಭೇದ ಭಾವನಾ ಸೋಹಮಿತ್ಯಸೌ ಭಾವನಾಭಿಧ ಪಾವನಿ ಮತ. ಅಂದ್ರೆ ಈ ಜಪನ ನಾವು ಈಶ್ವರನು ತನಗಿಂತ ಬೇರೆ ಎಂದು ಭಾವಿಸಿ ಮಾಡುವ ಜಪಕ್ಕಿಂತ, ಇಲ್ಲಿ ಹೇಳ್ತಾರೆ ಇಲ್ಲಿ ಸೋಹಂ ಎಂಬ ಅಭೇದ ಭಾವನೆಯ ಧ್ಯಾನವು ಪರಮ ಪಾವನವಾದುದು ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾವಾಗ್ಲೂ ಈ ದೇವ್ರ ಪೂಜೆ ಮಾಡ್ಬೇಕಾರೆ ಅವನು ಈಶ್ವರ ಕೈಲಾಸದಲ್ಲಿದ್ದಾನೆ, ಈ ವಿಷ್ಣು ವೈಕುಂಠದಲ್ಲಿದ್ದಾನೆ ಅಂತ ಭೇದ ಭಾವದಿಂದ ಪೂಜೆ ಮಾಡ್ತೀವಿ. ಅಲ್ಲಿದ್ದಾನಪ್ಪ ದೇವ್ರು, ನಾವ್ ಇಲ್ಲಿದ್ದೀವಿ, ಅವನಿಗೆ ಅರ್ಪಣೆ ಆಗ್ಬೇಕು ನಮ್ ಪೂಜೆ ಎಲ್ಲ, ಈಗ ಭೇದ ಭಾವದಿಂದ ಮಾಡ್ತೀವಿ. ಹ್ಯಾಗ್ ಮಾಡ್ಬೇಕು ಅಂದ್ರೆ ಹೇಗೆ ಹೇಳ್ತಾರೆ ರಮಣ ಮಹರ್ಷಿಗಳು ಅಂದ್ರೆ, ಜಪವನ್ ಮಾಡುವಾಗ ತವ ದಾಸಾಹ ಅಹಂ, ನಿನ್ನ ದಾಸನು ನಾನು. ಅಂದ್ರೆ ನನ್ನ ಮನಸ್ಸು ಬುದ್ಧಿ ಬೇರೆ, ನಾನ್ ಬೇರೆ, ಹಾಗೂ ಪರಮೇಶ್ವರ ನನಗಿಂತ ಬೇರೆ ಎಂಬ ಭಾವನೆ ಇರುತ್ತೆ ನಾವು ಮಾಡ್ಬೇಕಾರೆ. ಈ ರೀತಿಯ ಜಪ ಮತ್ತು ಪೂಜೆಯಲ್ಲಿ ಒಂದ್ ಭಯ ಉಳಿದಿರುತ್ತೆ ನಮ್ಗೆ. ಅಲ್ಲಿ ಬೇರೆ ಇದಾನಪ್ಪ, ನಾವ್ ಇಲ್ಲಿ ಪೂಜೆ ಮಾಡಿ ಅವನಿಗೆ ಅರ್ಪಿಸ್ಬಿಡ್ಬೇಕು, ನೈವೇದ್ಯ ಅರ್ಪಿಸ್ಬಿಡ್ಬೇಕು, ಅವನಿಗೆ ಕೊಟ್ಬಿಡ್ಬೇಕು, ಏನಾರು ಮಾಡಿದ್ ಇಷ್ಟೇ ಮಾಡ್ಬೇಕು, ನಾವು ಕೊಟ್ಬಿಡ್ಬೇಕು. ಈ ರೀತಿ ಒಂದ್ ಭಯ ಕಾಡ್ತಿರುತ್ತೆ, ಅವ್ನ್ ಬೇರೆ ಭಾವನೆ ಇರೋದ್ರಿಂದ ಭಯ ಕಾಡ್ತಾ ಇರುತ್ತೆ. ಈ ರೀತಿ ಜಪ ಮತ್ತು ಪೂಜೆಯಲ್ಲಿ ಒಂದ್ ಭಯ ಉಳಿದಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಏನ್ ಭಯ ನಮ್ಗೆ, ಏನಾರು ಒಂದ್ ಹೆಚ್ಚು ಕಡಿಮೆ ಆದ್ರೆ ಏನಾರು ಮಾಡ್ಬಿಡ್ತಾನೆ ನಮ್ಗೆ, ನನ್ನನ್ನು ಯಮ ಎಲ್ಲಿ ಕೊಲ್ತಾನೋ, ಎಲ್ಲಿ ಸಾಯ್ತೀನೋ, ಏನೋ ನಾನು ಸಾಯ್ಬಾರ್ದು ಎಂಬ ಭಯ ಇರುತ್ತೆ. ಅಂದ್ರೆ ಭಗವಂತನ ಬಗ್ಗೆ ಭಯನೇ ಜಾಸ್ತಿ, ಏನ್ ಮಾಡ್ಬಿಡ್ತಾನೋ ನನಗೆ ಅಂತ ಹೇಳ್ತಾರೆ. ಈ ಭಯದ ಈ ಮರಣ ಭಯ ಸ್ವಾಭಾವಿಕ ಅಂತ ಹೇಳ್ತಾರೆ. ಏತಕ್ಕೆಂದರೆ ದ್ವಿತೀಯಾತ್ ವೈ ಭಯಂ ಭವತಿ, ಪರಮೇಶ್ವರ ಬೇರೆ ನಾನ್ ಬೇರೆ ಇಂಥ ಭಾವನೆ ಇರೋದ್ರಿಂದನೇ ಭಯ ಜಾಸ್ತಿ. ನಾನ್ ಹುಟ್ಟಿದ್ದೀನಿ, ಹಾಗಾಗಿ ಹುಟ್ಟಿದವನು ಸಾಯ್ಬೇಕು ಎಂಬ ಈ ರೀತಿ ಭಾವನೆ ಇರುತ್ತೆ. ಅದಕ್ ಮಹರ್ಷಿಗಳು ಏನ್ ಹೇಳ್ತಾರಪ್ಪ ಅಂದ್ರೆ, ಭೇದ ಭಾವನೆಯ ಜಪಕ್ಕಿಂತ, ಈ ರೀತಿ ಭೇದ ಭಾವನೆ ಜಪ ಮಾಡ್ತಿರಲ್ಲ, ಅವನ್ ಬೇರೆ ನೀವು ಬೇರೆ ಅಂತ ಜಪ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಇದಕ್ಕಿಂತ ಸೋಹಂ, ಅವನೇ ನಾನು, ಸೋಹಂ ಅಂದ್ರೆ ಅವನೇ ನಾನಾಗಿದ್ದೀನಿ, ನೀನೇ ಅವನು, ನಾನೇ ಅವನು ಎಂಬ ಅಭೇದ ಭಾವನೆ
ಧ್ಯಾನ ಶ್ರೇಷ್ಠ ಅಂತ ಹೇಳ್ತಾರೆ. ಒಬ್ನು ಅಜ್ಞಾನದಲ್ಲಿರುವಾಗ ಜಗತ್ತಿನ ಸೃಷ್ಟಿಕರ್ತನಾದ ಪರಮೇಶ್ವರನು ಎಲ್ಲೋ ದೂರದಲ್ಲಿದ್ದಾನೆ ಎಂಬ ಭಾವನೆ ಇರುತ್ತೆ. ಆಮೇಲೆ ಗುರುಗಳ ಬಳಿ ಸಾರಿ ಶ್ರವಣ ಮಾಡಿದ ನಂತರ, ಅಂದ್ರೆ ನಮ್ಮ ಅಜ್ಞಾನಕ್ಕೆ ಹಂಗೆ ಅಲ್ವಾ ಇರೋದು, ಜಗತ್ತಿನ ಈ ಪರಮೇಶ್ವರ ಎಲ್ಲೋ ದೂರದಲ್ಲಿದ್ದಾನೆ, ಕೈಲಾಸದಲ್ಲಿದ್ದಾನೆ ಎಂಬ ಭಾವನೆ ಇರುತ್ತೆ. ಆಮೇಲೆ ನಮ್ಗೆ ಈ ತರ ಎಲ್ಲ ಸತ್ಸಂಗಗಳು, ಗುರುಗಳು ಸಾನ್ನಿಧ್ಯ ಎಲ್ಲ ದೊರಕಿದಾಗ ಗುರುಗಳ ಬಳಿ ಸಾರಿ ಶ್ರವಣ ಮಾಡಿದ ನಂತರ ಹೇಳ್ತಾರೆ, ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಂ ಅಹಂ ಅಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಅಂದ್ರೆ ಈ ಪರಮೇಶ್ವರನು ಎಲ್ಲೂ ಇರುವವನಲ್ಲ, ಅವನು ತನ್ನ ಹೃದಯದಲ್ಲಿ ನಾನು ನಾನು ಎಂದು ಸ್ಫುರಣೆಗೊಳ್ಳುತ್ತಿರುವ ಈ ಆತ್ಮವೇ ಪರಮೇಶ್ವರ ಅಂತ ಗೊತ್ತಾಗುತ್ತೆ. ಸೋಹಂ ಅಹಂ ಅಂದ್ರೆ ನಾನು ಸಹ ಅವನು ಎಂಬ ಉಪದೇಶವನ್ನು ಗುರುಗಳಿಂದ ಪಡೆದ ನಂತರ ಈ ಧ್ಯಾನವನ್ನು ಅಂದ್ರೆ ಅಭೇದ ಧ್ಯಾನವನ್ನ ಮಾಡ್ಬೇಕು ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಈ ಧ್ಯಾನ ಅತ್ಯಂತ ಪಾವನವಾದದ್ದು. ಏಕೆಂದರೆ ಈ ಶುದ್ಧ ಚೈತನ್ಯ ಸ್ವರೂಪವೇ ನಾನು ಎಂಬ ಭಾವನೆಯಲ್ಲಿ ನಿಲ್ಲುವಾಗ ಈ ದೇಹ ಭಾವನೆ, ದೇಹವೇ ನಾನು ಎಂಬುದು ಹೋಗೋದ್ರಿಂದ ಮರಣ ಭಯ ಇರುವುದಿಲ್ಲ. ಇದು ಬಹಳ ಕಷ್ಟ ಸಾಧನೆ ಈ ತರ ಬರೋದು ಭಾವನೆ. ಅವನು ಅಭಯಂ ಪ್ರತಿಷ್ಠಾಂ ವಿಂದತೆ, ಅಭಯತ್ವವನ್ನು ಪಡೆಯುತ್ತಾನೆ, ಅಮರತ್ವವನ್ನು ಪಡಿತಾನೆ. ಅಂಥವನು ನೀನೇ ಅವನಾಗಿದ್ಯಾ ಅಂದಾಗ ಅವನ ಅಭಯತ್ವವನ್ನು ಪಡಿತಾನೆ, ಅವನಿಗೆ ಮೋಕ್ಷವೇ ಲಭ್ಯವಾಗುತ್ತೆ. ಆದ್ದರಿಂದ ಮಹರ್ಷಿಗಳು ಅತ್ಯಂತ ಪಾವನವಾದ ಜಪ ಅಂತ ಹೇಳ್ತಾರೆ. ನಮ್ಮ ರಮಣ ಮಹರ್ಷಿಗಳು ಅವರ ಹೆಂಗೆ ಈಗ ಒಂದು ನಡೆದಿತ್ತು ಧ್ಯಾನ ಅಂತಂದ್ರೆ, ಅವ್ರ ಮನೆ ಬಿಟ್ಟು ಬರ್ತಾರಲ್ಲ 1896ರಲ್ಲಿ ಅರುಣಾಚಲಕ್ಕೆ ಬಂದಾಗ ಎಲ್ಲ ಸಮರ್ಪಣೆ ಭಾವನದಿಂದ ಬಂದ್ಬಿಡ್ತಾರೆ. ಅಲ್ಲಿ ಬಂದಾಗ ಅವ್ರಿಗೆ ಯಾವ ಭಯನೇ ಇಲ್ಲ. ಯಾಕೆಂದ್ರೆ ಅವ್ರು ಬರಕ್ಕೂ ಮುಂಚೆ ಅವರಿಗೆ ಅಂತ ಒಂದು ಸಿದ್ಧಿ ಲಭಿಸ್ಬಿಟ್ಟಿತ್ತು ಆಲ್ರೆಡಿನೇ. ನಿರ್ವಿಕಲ್ಪ ಸಮಾಧಿ ಅವಸ್ಥೆ ದಾಟ್ಬಿಟ್ಟಿದ್ರು ಅವರು. ಬಂದಾಗ ಅವ್ರಿಗೆ ಯಾವ ಭಯನೇ ಇಲ್ಲ. ಬಂದಿದ್ ಏನ್ ಊಟ ತಿಂಡಿ ಎಲ್ಲಿ ಏನ್ ನಡೀತಿ ಯಾವ ಯೋಚನೆನೇ ಇಲ್ಲ, ಬಂದ್ಬಿಟ್ರು. ಬಂದಾಗ ಅಲ್ಲಿ ಬಂದು ಜಪ ಕೂತ್ಬಿಡ್ತಾರೆ. ಕೂತಾಗ ಅಲ್ಲಿ ಹುಡುಗರೆಲ್ಲ ಚೇಷ್ಟೆ ಮಾಡ್ತಾರಂತೆ. ಯಾರೋ ಕೆಲವರು ಪಾಪ ಕರುಣೆಯಿಂದ ಈ ಹುಡುಗ ಕೂತ್ಬಿಟ್ಟಿದ್ದಾನೆ, ಈ ಜಪ ಮಾಡ್ತಿದ್ದಾನೆ, ಧ್ಯಾನದಲ್ಲಿ ಕೂತ್ಬಿಟ್ಟಿದ್ದಾನೆ, ಕೆಲವರು ಪಾಪ ಪ್ರೀತಿಯಿಂದ ಮುಗುಳ್ನಗೆ ಬಿಟ್ಟು ಹೋದ್ರೆ ಈ ಕೆಲವ್ರು ಪುಂಡರು ಅವ್ನಿಗೆ ಕಲ್ಲು ಹೊಡಿಯೋದು ಎಲ್ಲ ಮಾಡ್ತಾ ಇರ್ತಾರೆ. ಅವನನ್ನು ಕೀಟ್ಲೆ ಮಾಡ್ತಾ ಇರ್ತಾರೆ ಈ ಹುಡುಗಂಗೆ. ಅಂದ್ರೆ ಅವಾಗ ಕರುಣಸ್ವಾಮಿ ಅಂತ ಕರಿತಿರ್ತಾರೆ. ಕೀಟ್ಲೆ ಮಾಡಿದ್ರು ಸಹ ನಮ್ಮ ರಮಣ ಮಹರ್ಷಿಗಳು ಕದಲಲ್ಲ, ಏನ್ ಮಾಡಿದ್ರು ಕಲ್ಲಲ್ಲ. ಯಾವಾಗ ಸ್ವಲ್ಪ ಪೆಟ್ ಜೋರಾದಾಗ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಅಲ್ಲಿಂದ ಪಾತಾಳ ಗುಹೆ ಅಂತ ಬರುತ್ತೆ, ಅಲ್ಲಿ ಕುತ್ಕೋತಾರಂತೆ. ಅಲ್ಲೂ ಕ್ರಿಮಿ ಕೀಟಗಳು ಚೇಳುಗಳು ಎಲ್ಲಾ ಇರುತ್ತೆ ಆ ಜಪ ಮಾಡ್ಬೇಕಾರೆ. ಅವರು ಸಹ ಅದಕ್ಕೂ ಸಹ ಕದ್ಲಲ್ಲ. ಅಂದ್ರೆ ಅವ್ರ ಜಪ ಹೇಗಿತ್ತು, ನಿರಂತರವಾಗಿ ನಡೀತಿತ್ತು. ಅವ್ರಿಗೆ ಬಾಹ್ಯ ಪ್ರಜ್ಞೆನೇ ಇರ್ಲಿಲ್ಲ. ಈ ಮಾನಸಿಕ ಜಪ ಅನ್ನೋದು ಹಿಂಗಾದಾಗ ಅವರಿಗೆ ಬಾಹ್ಯ ಪ್ರಜ್ಞೆ ಇರಲ್ಲ. ಇವ್ರಿಗೆ ಯಾವ ನೋವುಗಳ ಬಾಧೆನೂ ತಾಕಲ್ಲ. ಅಷ್ಟು ನಿರಂತರವಾಗಿ ಧ್ಯಾನ ನಡೀತಾ ಇರುತ್ತೆ. ಈ ರೀತಿ ಧ್ಯಾನ ಮಾಡ್ಬೇಕು. ಇದಕ್ಕೆ ಸೋಹಂ ಧ್ಯಾನ ಅಂತ ಕರೀತಾರೆ. ಇದಕ್ಕೆ ಸೋಹಂ ಅಂದ್ರೆ ಅವರೇ ಆಗ್ಬಿಟ್ಟಿದ್ರು ಪರಮಾತ್ಮ. ಅಷ್ಟಲ್ಲೇ ಅವ್ರು ಆ ಸ್ಥಿತಿಗೆ ತಲುಪಿಬಿಟ್ಟಿದ್ರು ಬಂದಾಗ. ಹಾಗಾಗಿ ಅವ್ರಿಗೆ ಯಾವ್ದು ಚಿಂತನೆ ಇಲ್ಲ, ಹೊರಗಿನ ಚಿಂತನೆ ಇಲ್ಲ. ಹಾಗಾಗಿ ಜಪ ಧ್ಯಾನ ಕಂಟಿನ್ಯೂಸ್ ಈ ನದಿ ಪ್ರವಾಹದಂತೆ ಹರಿತಾನೆ ಇತ್ತು ಮನಸ್ಸಿನಲ್ಲಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಭಾವಶೂನ್ಯ ಸದ್ಭಾವ ಸುಸ್ಥಿತಿ ಭಾವನಾ ಫಲಾತ್ ಭಕ್ತಿರುತ್ತಮ. ಇಲ್ಲಿ ಸೋಹಂ ಭಾವನೆ ಅಂತ ಹೇಳಿದ್ವಿ. ಅಂದ್ರೆ ಸೋಹಂ ಅಂದ್ರೆ ನಾನೇ ಅವನು, ನೀನೇ ಪರಮೇಶ್ವರ ಅಂತ ಭಾವಿಸು ಅಂತ ಹೇಳಿದ್ರು. ಸೋಹಂ ಭಾವನೆಯ ಧ್ಯಾನಕ್ಕಿಂತಲೂ ಸತ್ಯ ಸ್ವರೂಪನಾದ ಶುದ್ಧ ಆತ್ಮನಲ್ಲಿ ನಿಲ್ಲುವುದೇ ಅತ್ಯುತ್ತಮ ಭಕ್ತಿ ಅಂತ ಹೇಳ್ತಾರೆ. ಇದೇ ನಿರ್ವಿಕಲ್ಪ ಸಮಾಧಿ. ಹೇಳಿದ್ನಲ್ಲ, ಅವ್ರು ಅಷ್ಟರಲ್ಲೇ ಬಂದ್ಬಿಟ್ಟಿದ್ರು. ಅವ್ರು ನಿರ್ವಿಕಲ್ಪ ಸಮಾಧಿಲಿ ಇದ್ರಿಂದ ಚಿಕ್ಕ ವಯಸ್ಸಲ್ಲೇ ಅದ್ ಬಂದ್ಬಿಟ್ಟಿತ್ತು ಅವ್ರಿಗೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಶ್ಲೋಕದಲ್ಲಿ ಇಲ್ಲಿ ಅಲ್ಲೇ ಭಕ್ತಿ ಮಾರ್ಗಕ್ಕೆ ಬರ್ತಾರೆ. ಅದಕ್ಕೆ ಕೆಲವು ಫಸ್ಟ್ ಸ್ಟಾರ್ಟಿಂಗ್ 5 ಕರ್ಮ ಯೋಗಕ್ಕೆ ಸಂಬಂಧಪಟ್ಟಿದ್ರೆ ನೆಕ್ಸ್ಟ್ ಭಕ್ತಿಗೆ ಅಂತ ಹೇಳ್ತಾರೆ. ಭಕ್ತಿ ಮಾರ್ಗಕ್ಕೆ ಸಂಬಂಧಪಟ್ಟ ಶ್ಲೋಕಗಳು ಇದು. ಈ ಶ್ಲೋಕದಲ್ಲಿ ಭಾವಶೂನ್ಯ ಸದ್ಭಾವ ಸುಸ್ಥಿತಿ ಭಾವನಾ ಫಲಾತ್ ಭಕ್ತಿರುತ್ತಮ. ಧ್ಯಾನ, ಜ್ಞಾನ ಮತ್ತು ಭಕ್ತಿ ಎಲ್ಲ ಕೂಡ ಒಂದೇ ಆಗಿವೆ. ಯಾಕಂದ್ರೆ ಮನಸ್ಸು, ಬುದ್ಧಿ ಈ ಹೃದಯದಲ್ಲೇ ಅಂದ್ರೆ ಆತ್ಮನಲ್ಲೇ ನಿಲ್ಲುವಿಕೆಯ ಭಕ್ತಿ ಆಗಿದೆ. ಅದಕ್ಕೆ ಇನ್ನೊಂದು ಹೆಸರೇ ನಾವು ಧ್ಯಾನ ಅಂತ ಕರಿತೀವಿ. ಈ ರೀತಿ ಸಾಧನೆಯೇ ಜ್ಞಾನ. ಸೋಹಂ ಭಾವನೆ ಕೂಡ ಇಲ್ಲಿಲ್ಲ ಆಲ್ರೆಡಿ. ಇದನ್ನ ಶಾಸ್ತ್ರದಲ್ಲಿ ನಾವು ಅದೇ ನಿರ್ವಿಕಲ್ಪ ಸಮಾಧಿ ಅಂತ ಕರಿತೀವಿ. ಈ ಸ್ಥಿತಿಯಲ್ಲಿರುವಾಗ ಭಾವ ಶೂನ್ಯವಾಗಿ ಅಲ್ಲಿ ನಾನು ಪರಮಶಿವ ಅಥವಾ ಶುದ್ಧ ಚೈತನ್ಯ ಎಂಬ ವೃತ್ತಿ ಕೂಡ ಸಹ ಇರುವುದಿಲ್ಲ. ಅಲ್ಲಿ ಸೋಹಂ ಭಾವನೆ ಕೂಡ ಇಲ್ಲ, ಅಂತಃಕರಣನೂ ಇಲ್ಲ. ಆತ್ಮನಲ್ಲಿ ಆತ್ಮನಾಗಿ ನಿಲ್ಲುವ ಒಂದು ಸ್ಥಿತಿ ಇದು. ಇದು ಅತ್ಯಂತ ಶ್ರೇಷ್ಠವಾದ ಸ್ಥಿತಿ. ಮಹರ್ಷಿಗಳು ಈ ರೀತಿಯ ಅನುಭವವನ್ನು ಪಡೆದಿದ್ದರಿಂದ ಅನುಭವ ಸಹಿತರಾಗಿ ಅದನ್ನು ಶ್ರೇಷ್ಠವೆಂದು ಘೋಷಿಸ್ತಾರೆ.
ಇಲ್ಲಿ ಮಹರ್ಷಿಗಳು ಆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ತಲುಪಿದ್ರಲ್ಲ, ಆ ತಲುಪಿಟ್ಟು ಇಲ್ಲಿ ಅರುಣಾಚಲಕ್ಕೆ ಬಂದಿರ್ತಾರೆ. ಬಂದಾಗ ಅವ್ರಿಗೆ ಮನೆಯವ್ರಿಗೆ ಯಾರಿಗೂ ಹೇಳಿರಲ್ಲ. ಬಂದಾಗ ಅಲ್ಲಿ ವಾಸವಾಗಿರ್ಬೇಕಾರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅವ್ರನ್ನ ಕಳೆದ ಬಾರಿ ಹೇಳಿದಂತೆ ಅವ್ರು ಬಹಳ ಮೌನಿಗೆ ಹೆಸರುವಾಸಿ ನಮ್ಮ ರಮಣ ಮಹರ್ಷಿಗಳು. ಮಾತಾಡ್ತಿರ್ಲಿಲ್ಲ. ಅವ್ರನ್ನ ಮಾತಾಡ್ಸಿದ್ದೇ ಬಹಳ ಕಷ್ಟ ಆಗಿತ್ತು. ಹೀಗೆ ಇವ್ರ ತಾಯಿ ಮತ್ತೆ ಅಣ್ಣ ಹುಡುಕ್ತಾ ಬರ್ತಾ ಇರ್ತಾರೆ. ಬಂದಾಗ ಇಲ್ಲಿದ್ದಾರೆ ಅಂತ ಅವ್ರಿಗೆ ಸುಳಿವು ಸಿಕ್ಕಿರುತ್ತೆ. ತಾಯಿ ಏನಾರು ಮಾಡಿ ಮಗನ್ ಕರ್ಕೊಂಡ್ ಹೋಗ್ಬೇಕಲ್ಲ, ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಯಾವ ತಾಯಿಗಾದ್ರೂನು ದುಃಖ ಆಗ್ತಿರುತ್ತೆ, ಇವನು ಎಲ್ಲರಂಗೆ ಸಂಸಾರ ಮಾಡ್ಕೊಂಡಿರ್ಲಿ ಅಂತ. ಆ ತಾಯಿ ಕರೆಯಕ್ ಬಂದಾಗ ಅವಾಗ ಅವರು ಅಲ್ಲಿ ಪವಾಳಕ್ಕನ್ರು ದೇವಾಲಯದಲ್ಲಿ ಇರ್ತಾರಂತೆ, ಅಲ್ಲಿ ಸಮೀಪದಲ್ಲಿ ಇರ್ತಾರೆ. ಅವರ ಹಿರಿಯ ಮಗ ನಾಗಸ್ವಾಮಿ ಜೊತೆ ಬಂದಿರ್ತಾರೆ ಅವ್ರ ತಾಯಿ. ಆ ತಾಯಿ ಹೆಸರು ಅಳಗಮ್ಮಾಳು. ಅವ್ರಿಗೆ ಅವಾಗ ನಮ್ಮ ರಮಣ ಮಹರ್ಷಿಗಳಲ್ಲಿ ಅವ್ರ ದೇಹ ಕೃಶವಾಗಿರುತ್ತೆ, ಕೂದಲು ಜಡೆಗಟ್ಟಿದ್ದ ಅವರ ಮಗನ ಸ್ಥಿತಿ ನೋಡ್ಬಿಟ್ಟು ತಾಯಿ ಹೃದಯ ಕರಗ್ಬಿಡುತ್ತೆ. ಮನೆಗೆ ಮನೆಗ್ ಬಂದ್ಬಿಡು ಅಂತ ಕೇಳ್ಕೊತಾರೆ. ಅವ್ರು ಗೋಳೋ ಅಂತ ಅಳ್ತಾರಂತೆ. ಕೆಲವು ಸಲ ಬೈತಾರಂತೆ, ಯಾಕೆ ಹಿಂಗ ಬಂದ್ಬಿಟ್ಟಿದ್ಯಾ ನೀನ್ ಮನೆ ಬಿಟ್ಟು, ಹಿಂಗ್ಯಾಕ್ ಕೂತಿದ್ಯಾ, ಇಲ್ಯಾಕ್ ತಪಸ್ ಮಾಡ್ತಾ ಕೂತಿದ್ಯಾ, ಈಗ ಪ್ರತಿದಿನ ರುಚಿಯಾದ ತಿಂಡಿ ತಿನಿಸಿ ಮಾಡ್ತಿದ್ರಲ್ಲ, ಅದೇ ರೀತಿ ಇಲ್ಗೂ ತಂದ್ಬಿಟ್ಟಿದ್ರು ಅವ್ರು. ಅದು ತಿನ್ನು ಅಂತ ಬೇಡ್ಕತಾರಂತೆ. ಅಂದ್ರೆ ಅವಾಗ ಅವ್ರನ್ನ ಮೊದಲಿಗಿನ ಅಲ್ಲೆಲ್ಲ ಬ್ರಾಹ್ಮಣ ಸ್ವಾಮಿ, ತರುಣ ಸ್ವಾಮಿ ಅಂತ ಕರಿತಿದ್ರು. ಅವ್ರಿಗೆ ಈ ಮಾತು ಯಾವ್ದು ಕಿವಿ ಕೇಳಿಸ್ಲೇ ಇಲ್ಲ. ಅವ್ರು ಯಾವಾಗ್ಲೂ ನಿರ್ವಿಕಲ್ಪ ಅಲ್ಲಿ ದಾಟ್ಬಿಟ್ಟಿದ್ರಲ್ಲ ಆ ಸ್ಥಿತಿನ. ಸಹಜ ಸಮಾಜ ಸ್ಥಿತಿಲಿ ಇರ್ತಿದ್ರು ಅಂತ ಹೇಳಿದ್ನಲ್ಲ, ಇದೆಲ್ಲ ಸ್ಥಿತಿ ಅಲ್ಲೇ ದಾಟಿ ಬಂದ್ಬಿಟ್ಟಿದ್ರು. ಯಾವ್ದು ಕೇಳಿಸ್ಕತಾನೆ ಇರ್ಲಿಲ್ಲ. ತಾಯಿ ಬಂದಿದ್ದಾರೆ ಅಂತಾನೂ ಗೊತ್ತಿಲ್ಲ. ಅವಾಗ ಅವರು ತುಂಬಾ ಅಳಕ್ ಶುರು ಮಾಡ್ತಾರೆ. ತಾಯಿ ಇರೋದ್ನೇ ನೋಡ್ತಾರೆ, ತುಂಬಾ ಒತ್ತಡ ಹಾಕ್ತಾರೆ, ಬಾ ಎದ್ದು ಹೋಗೋಣ ಅಂತ. ಇವರ ಸ್ಥಿತಿ ನೋಡ್ಬಿಟ್ಟು, ಈ ತಾಯಿ ಅಳಗಮ್ಮಾಳ ಸ್ಥಿತಿ ನೋಡ್ಬಿಟ್ಟು ಅವ್ರ ನೋವನ್ನ ತೋಡ್ಕತಾ ಇದ್ರು. ಅವ್ರನ್ನ ಬೇಡ್ಕತಾ ಇದ್ರು, ಮಗನ್ನ ಬಂದ್ಬಿಡು, ಈ ತರ ಕುತ್ಕೋಬೇಡ, ನಮ್ ಜೊತೆ ಬಾ ಅಂತ. ಹಾಗೆ ಇವ್ರು ಅಳದನ್ನ ನೋಡಕ್ಕಾಗ್ದೆ ಅಲ್ಲಿದ್ದ ಒಬ್ಬ ಭಕ್ತ, ಅವನ ಹೆಸರು ಪಚ್ಚಿಯಪ್ಪ ಪಿಳ್ಳೈ ಅಂತ ಹೇಳ್ತಾರಂತೆ, ನೋಡು ನಿಮ್ ತಾಯಿ ಎಷ್ಟು ಗೋಳಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಏನಾದ್ರೂ ಒಂದು ಉತ್ತರ ಕೊಡ್ಬಾದ, ನೀನು ಕೂತ್ಬಿಟ್ಟಿದ್ಯಲ್ಲ, ತಾಯಿಯವ್ರು ಎಷ್ಟೇ ಆಗ್ಲಿ ಅಳ್ತಾ ಕೂತಿದ್ದಾರೆ ಬಾಬಾ ಅಂತ, ಒಂದು ಉತ್ತರನಾರು ಕೊಡು ಅಂತ. ಅವಾಗ ನಮ್ ರಮಣ ಮಹರ್ಷಿಗಳು ಒಂದ್ ಕಾಗದ ಮೇಲೆ ಬರೀತಾರಂತೆ, ಮಾತಾಡಲ್ಲ. ಅವಾಗ ಇನ್ನು ಮಾತಾಡ್ತಿರಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಅವ್ರು ಏನ್ ಬರೀತಾರೆ ಅಂತಂದ್ರೆ, ಎಲ್ಲರಿಗೂ ಅನ್ವಯ ಆಗ್ಬೇಕು ಆ ಮಾತು. ತಾಯಿಯಿಂದ ಹಿಡಿದು ಅಲ್ಲಿದ್ದ ಭಕ್ತ ಜನಕ್ಕೆ, ನಮಗೆ ಎಲ್ಲರಿಗೂ ಅನ್ವಯ ಆಗ್ಬೇಕು ಅಂತ ಮಾತನ್ನ ಒಂದು ಕಾಗದದಲ್ಲಿ ಬರೀತಾರೆ ಅವ್ರು. ಏನ್ ಬರೀತಾರೆ ಅಂದ್ರೆ, ಅವರವರ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಜಗನ್ನಿಯಾಮಕನು ಜೀವಿಗಳ ಅದೃಷ್ಟವನ್ನು ನಿಯಂತ್ರಿಸ್ತಾನೆ. ಯಾವುದು ಅಸಂಭವವೋ ಅದನ್ನು ಮಾಡಲು ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಫಲಿಸುವುದಿಲ್ಲ. ಯಾವುದು ನಡೆಯಬೇಕೋ ಅದನ್ನು ಯಾರು ಏನು ಮಾಡಿದರೂ ತಪ್ಪಿಸಲು ಸಾಧ್ಯವಿಲ್ಲ. ಇದು ಖಂಡಿತ. ಆ ಪ್ರಾರಬ್ಧ ಕರ್ಮ ಅನುಭವಿಸ್ಲೇಬೇಕು. ಯಾರೇನ್ ಮಾಡಿದ್ರು ಅದನ್ನ ತಪ್ಸಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅತ್ಯುತ್ತಮವಾದ ದಾರಿ ಎಂದರೆ ಸುಮ್ಮನಿರುವುದೇ ಆಗಿರುತ್ತದೆ ಅಂತಾರೆ. ದ ಬೆಸ್ಟ್ ಕೋರ್ಸ್ ಇಸ್ ಟು ರಿಮೈನ್ ಸೈಲೆಂಟ್ ಅಂತ ಹೇಳ್ಬಿಡ್ತಾರಂತೆ. ಇದು ಎಂತ ಅರ್ಥಗರ್ಭಿತವಾದ ಮಾತು. ಆ ವಯಸ್ಸಿಗೆ ಇಂತ ಮಾತಾಡ್ತಾರೆ ಅಂದ್ರೆ ಅವ್ರು ಆಲ್ರೆಡಿ ಎಂತ ಸ್ಥಿತಿ ತಲುಪಿದ್ರು ಅಂತಾನೆ ಗೊತ್ತಾಗತ್ತೆ. ಅವರ ಜಪ ಹೇಗಿತ್ತು, ಅವರ ಧ್ಯಾನ ಹೇಗಿತ್ತು ಅನ್ನೋದು ಇದು ಪ್ರಸ್ತುತ ಈ ಶ್ಲೋಕಕ್ಕೆ ಅನ್ವಯ ಆಗುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹೃತ್ಸ್ಥಲೆ ಮನಃ ಸ್ವಸ್ಥತಾ ಕ್ರಿಯಾ ಭಕ್ತಿ ಯೋಗ ಬೋಧಾಶ್ಚ ನಿಶ್ಚಿತಂ. ಹೃತ್ಸ್ಥಲೆ ಮನಃ ಸ್ವಸ್ಥತಾ ಕ್ರಿಯಾ ಭಕ್ತಿ ಯೋಗ ಬೋಧಾಶ್ಚ ನಿಶ್ಚಿತಂ ಅಂತ ಹೇಳ್ತಾರೆ. ಈ ಭಕ್ತಿ ಬಗ್ಗೆ ಬಹಳ ಬರುತ್ತೆ, ಭಕ್ತಿ ಯೋಗದ ಬಗ್ಗೆ. ಅಂದ್ರೆ ಈ ಹೃದಯ ಸ್ಥಾನದಲ್ಲಿ ಮನಸ್ಸನ್ನ ಸ್ಥಿರವಾಗಿ ನಿಲ್ಲಿಸ್ಬೇಕು. ಈ ಸ್ಥಿರವಾಗಿ ನಿಲ್ಲಿಸುವುದಕ್ಕೋಸ್ಕರವೇ ಈ ಭಕ್ತಿ ಯೋಗ, ಕರ್ಮಯೋಗ ಹಾಗೂ ಜ್ಞಾನ ಯೋಗಗಳೆಂಬ ಇದೆ. ಯಾವುದೇ ಯೋಗಗಳಾಗ್ಲಿ, ಕರ್ಮಯೋಗ ಆಗ್ಲಿ, ಭಕ್ತಿ ಯೋಗ ಆಗ್ಲಿ, ಜ್ಞಾನ ಯೋಗ ಆಗ್ಲಿ, ಅವರ ಇಂಟೆನ್ಷನ್ ಈಸ್ ಮನಸ್ಸನ್ನ ಹೃದಯ ಸ್ಥಾನದಲ್ಲಿ ನಿಲ್ಲಿಸ್ಬೇಕು ಅಷ್ಟೇ. ಯಾರು ನಿಜವಾಗಿ ಆದರೂ ಆತ್ಮಾನುಭವದಲ್ಲಿ ನಿಂತಿದ್ದಾರೋ ಅವರಿಗೆ ಯಾವ ರೀತಿ ಗೊಂದಲನೂ ಇರಲ್ಲ. ನನಗೆ ಹೇಳಿದ್ನಲ್ಲ, ನಮ್ಮ ರಮಣ ಮಹರ್ಷಿಗಳು ಯಾವ ಗೊಂದಲನೂ ಇಲ್ಲ, ಬಂದ್ಬಿಟ್ರು ಕೂತ್ಬಿಟ್ರು ಜಪಕ್ಕೆ ಅಷ್ಟೇ, ಯಾವ ಗೊಂದಲನೂ ಇರ್ಲಿಲ್ಲ. ಯಾಕೆಂದ್ರೆ ಸಾಧನೆ ಮತ್ತು ಸಿದ್ಧಿಯನ್ನು ಸ್ಪಷ್ಟವಾಗಿ ತಿಳಿದಿದ್ರು ಯಾವ ರೀತಿಯ ಗೊಂದಲನೂ ಉಂಟು ಮಾಡ್ಕೊಳ್ಳಲ್ಲ. ಅವ್ರಿಗೆಲ್ಲ ಸ್ಪಷ್ಟವಾಗಿ ಗೊತ್ತಿದೆ ಸಾಧನೆ ಸಿದ್ಧಿ, ಅವ್ರಿಗೆ ಯಾವ ಗೊಂದಲನೂ ಉಂಟಾಗಲ್ಲ. ಅವರಲ್ಲಿ ಕರ್ಮಯೋಗ ಮೇಲೋ, ಭಕ್ತಿಯೋಗ ಮೇಲೋ, ಜ್ಞಾನ ಯೋಗ ಮೇಲೋ ಯಾವ ಗಲಾಟೆಗಳು ಇರಲ್ಲ ಮನಸ್ಸಲ್ಲಿ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಬ್ಬ ರೈಲ್ವೆ ಸ್ಟೇಷನ್ಗೆ ಒಬ್ಬ ಸ್ಟೇಷನ್ ಮಾಸ್ಟರ್ ಹತ್ರ ಹೋಗಿ
ಒಬ್ರು ಕೇಳ್ತಾನೆ, ಎಡಗಡೆಯಿಂದ ಯಾವ ಟ್ರೈನ್ ಬರುತ್ತೆ ಅಂತ ಕೇಳ್ತಾನಂತೆ. ಆಗ ಸ್ಟೇಷನ್ ಮಾಸ್ಟರ್ ಹೇಳ್ತಾನೆ, ಇವನ್ನ ಒಬ್ಬ ನೋಡ್ಬಿಟ್ಟು ಸ್ಟೇಷನ್ ಮಾಸ್ಟರ್ ಹತ್ರ ಒಬ್ನ ಕೇಳ್ತಾನೆ, ಯಾವಾಗ ಈ ಟ್ರೈನ್ ಎಲ್ಲಿಂದ ಬರುತ್ತೆ, ಯಾವಾಗ ಬರುತ್ತೆ ಅಂತ ಒಬ್ನ ಎನ್ಕ್ವೈರಿ ಮಾಡ್ತಿರ್ತಾನೆ. ಅವಾಗ ಅವ್ರು ಹೇಳ್ತಾರೆ ಸ್ಟೇಷನ್ ಮಾಸ್ಟರ್, ಈಗ ಒಂದು ಪ್ಯಾಸೆಂಜರ್ ಟ್ರೈನ್ ಬರುತ್ತೆ, ಆಮೇಲೆ ಒಂದ್ ಮೇಲ್ ಬರುತ್ತೆ, ಆಮೇಲೆ ಒಂದು ಎಕ್ಸ್ಪ್ರೆಸ್ ಬರುತ್ತೆ, ಒಂದ್ ನಾನ್ ಸ್ಟಾಪ್ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಅವಾಗ ಮತ್ತೆ ಅವನಿಗೂನು ಸಮಾಧಾನ ಆಗಲ್ಲ. ಬಲಗಡೆಯಿಂದ ಯಾವ ಟ್ರೈನ್ ಬರುತ್ತೆ ಅಂದಾಗ ಕೇಳ್ತಾರೆ. ಅವಾಗ ಇನ್ನೂ ಒಂದು ಕುತೂಹಲ, ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ, ಇಷ್ಟೆಲ್ಲ ಟ್ರೈನ್ಗಳು ಪ್ಯಾಸೆಂಜರ್ ಇದೆ, ಮೇಲ್ ಇದೆ, ನಾನ್ ಸ್ಟಾಪ್ ಗಾಡಿ ಇದೆ ಎಲ್ಲ ಹೇಳಿದ್ರು ಅವನಿಗೆ ಇನ್ನೂ ಮತ್ತು ಕುತೂಹಲ ತಡೆಯಕ್ಕೆ ಆಗಲ್ಲ ಆ ವ್ಯಕ್ತಿಗೆ. ಅಂದ್ರೆ ಯಾವಾಗ ಕೇಳ್ತಾರೆ, ಎಲ್ಲ ಹೋಗ್ಬೇಕಪ್ಪ ನೀನು, ಯಾವ ಟ್ರೈನ್ ಅಲ್ಲಿ ಹೋಗ್ಬೇಕು ಅಂತ ಕೇಳ್ತಾರೆ. ಅವ್ನು ಹೇಳ್ತಾನೆ, ಅಲ್ಲ ಸ್ವಾಮಿ, ನಾನ್ ಸ್ವಲ್ಪ ಹಳಿ ದಾಟ್ಬೇಕಿತ್ತು ಅಷ್ಟೇ ಅಂತ ಹೇಳ್ತಾನೆ ಅಂತ. ಆಮೇಲೆ ಇಷ್ಟೆಲ್ಲಾ ಎನ್ಕ್ವೈರಿ ಮಾಡ್ಲಿ, ಯಾವ ಟೈಮಿಗೆ ಎಷ್ಟು ಟ್ರೈನ್ ಬರುತ್ತೆ, ಯಾವ ಟ್ರೈನ್ ಬರುತ್ತೆ ಅಂತೆಲ್ಲಾ ಕೇಳಿ ಎಲ್ಲ ಆದ್ಮೇಲೆ ಲಾಸ್ಟ್ಗೆ ನಾನ್ ಸ್ವಲ್ಪ ಹಳಿ ದಾಟ್ಬೇಕಿತ್ತು ಅಷ್ಟೇ ಅಂತ ಹೇಳ್ತಾನಂತೆ. ಒಂದು ಉದಾಹರಣೆಗೆಲ್ಲ ಕೇಳಿದ್ದೆ ಇದನ್ನ. ಅದಕ್ಕೆ ಆ ಸ್ಟೇಷನ್ ಮಾಸ್ಟರ್ಗೆ ಏನೋ ಒಂದು ಕೋಪ ಬರುತ್ತಂತೆ, ಇಷ್ಟೊಂದ್ ಕೇಳೋ ಬದ್ಲಿ ಇಷ್ಟೊತ್ತಿಗೆ ದಾಟ್ ಹೋಗ್ಬೋದಿತ್ತಲ್ಲೋ, ನನ್ ಸಮಯ ಯಾಕೆ ಹಾಳು ಮಾಡ್ದೆ ಅಂತಾರಂತೆ. ಇದೇ ತರ ಜನ ಪ್ರಶ್ನೆ ಕೇಳೋರ್ ಜನ ಇರ್ತಾರಲ್ಲ, ಗುರುಗಳ ಹತ್ತಿರ ಆಗ್ಲಿ ಮಹಾತ್ಮರ ಹತ್ತಿರ ಹೋಗ್ಬಿಟ್ಟು, ಸ್ವಾಮಿ ಕರ್ಮಯೋಗ ಮೇಲೋ, ಭಕ್ತಿ ಯೋಗ ಮೇಲೋ, ಜ್ಞಾನ ಯೋಗ ಮೇಲೋ ಅಂತ ಪ್ರಶ್ನೆ ಕೇಳ್ತಾರಂತೆ. ಯಾರು ಸಾಧನೆ ಮಾಡಬೇಕೆಂದಿದ್ದಾರೋ ಅವರು ಯಾವ್ದಾದ್ರು ಒಂದನ್ನು ಗಟ್ಟಿಯಾಗಿ ಹಿಡಿದು ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ ಗುರುಗಳು. ಯಾಕೆಂದ್ರೆ ಮಹರ್ಷಿಗಳು ಹೇಳುವುದು ಭಕ್ತಿಯೋಗವೇ ಆಗ್ಲಿ, ಜ್ಞಾನ ಯೋಗವೇ ಆಗ್ಲಿ ಅಲ್ಲ, ಅಥವಾ ಕರ್ಮಯೋಗವೇ ಆಗ್ಲಿ ಅಲ್ಲ. ಇವುಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮನಸ್ಸನ್ನ ಹೃದಯದಲ್ಲಿ ಸ್ಥಿರವಾಗಿ ನಿಲ್ಲಿಸುವುದೇ ಆಗಿದೆ ಅಂತ ಹೇಳ್ತಾರೆ. ಯಾವ ಮಾರ್ಗದಲ್ಲೇ ಹೋಗು, ನೀನು ಮನಸ್ಸನ್ನ ಮೊದ್ಲು ನೀನು ಕಂಟ್ರೋಲ್ ಮಾಡ್ಕೊಂಡು ಹೃದಯದಲ್ಲಿ ನಿಲ್ಲಿಸ್ಬೇಕು. ಯಾವ್ದಾದ್ರೂ ಒಂದು ಸಾಧನೆಯ ಮೂಲಕ ಪ್ರಯತ್ನ ಪಟ್ಬಿಟ್ಟು ಮುಂದೆ ಹೋದ್ರೆ ಸಾಧನೆ ಅದು ಪೂರ್ತಿ ಆದಂತೆ ಅಂತ ಹೇಳ್ತಾರೆ. ಈ ಮನಸ್ಸು ಬುದ್ಧಿ ನಾಶವಾಗಿ ನಾವು ನಮ್ಮ ಹೃದಯ ಸ್ಥಾನದಲ್ಲಿರುವ ಆತ್ಮನಲ್ಲಿ ನಿಲ್ಲಬೇಕು. ಇದೇ ಸಾಧನೆಯ ನಿಜವಾದ ಉದ್ದೇಶ ಅಂತ ಹೇಳ್ತಾರೆ. ಈ ಸಾಧನೆಗೆ ನಮ್ಮ ರಮಣ ಮಹರ್ಷಿಗಳ ಚರಿತ್ರೆಯಲ್ಲಿ ಒಬ್ಬ ಭಕ್ತೆ ಬರ್ತಾಳೆ, ಹೆಚ್ಚಮ್ಮಾಳ್ ಅಂತ. ಹೆಚ್ಚಮ್ಮಾಳ ಭಕ್ತಿ ಹೇಗಿತ್ತು ಅಂತಂದ್ರೆ, ಈ ಭಕ್ತಿ ಹೇಳಿದ್ನಲ್ಲ ಶ್ಲೋಕಕ್ಕೆ ಬಹಳ ಹತ್ತಿರವಾಗಿದೆ. ಅವಳು ಭಕ್ತಿ ಅಂತಂದ್ರೆ ಅಗಾಧ ಭಕ್ತಿ. ರಮಣ ಮಹರ್ಷಿಗಳನ್ನ ಅಷ್ಟು 40 ವರ್ಷ ಕಂಟಿನ್ಯೂಸ್ ಆಗಿ ಸೇವೆ ಮಾಡಿದಾಳೆ. ಆಗ ರಮಣ ಮಹರ್ಷಿಗಳು ಅವಳಿಗೆ ಅನುಗ್ರಹ ಮಾಡ್ಬಿಟ್ಟು ದರ್ಶನ ಸಹ ಕೊಟ್ಟಿದ್ದಾರೆ. ಅದೊಂದು ಪ್ರಸಂಗ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಆಕೆ ಹೇಗೆ ಭಕ್ತಿಯನ್ನ ಮಾಡಿದ್ಲು, ರಮಣ ಮಹರ್ಷಿಗಳ ಅನುಗ್ರಹನ ಹ್ಯಾಕ್ ಪಡೆದ್ಲು ಅಂತ. ಅವರು ಹೆಚ್ಚಮ್ಮಾಳನ್ನರು ರಮಣ ಮಹರ್ಷಿಗಳ ಪರಮ ಭಕ್ತಿ ಆಗಿರ್ತಾಳೆ. ಅವಳು ಮೊದಲು ಆರಂಭದ ದಿನಗಳಲ್ಲೇ ಅವ್ರ ಸನ್ನಿಧಿಗೆ ಬಂದ್ಬಿಡ್ತಾಳೆ. ಅವಳ ಹೆಸರು ಮೊದ್ಲಿಗೆ ಲಕ್ಷ್ಮಿ ಅಮ್ಮಾಳ್ ಅಂತ ಇರುತ್ತೆ. ಜನ ಎಲ್ಲ ಕರೆದು ಅದು ಆಮೇಲೆ ಹೆಚ್ಚಮ್ಮಾಳ್ ಅಂತ ಆಗ್ಬಿಡುತ್ತೆ. ರೂಢಿ ಆಗ್ಬಿಟ್ಟು ರೂಢಿ ಭಾಷೆನಲ್ಲಿ ಹೆಚ್ಚಮ್ಮಾಳ್ ಅಂತ ಆಗ್ಬಿಟ್ಟಿರುತ್ತೆ. ರಮಣಾಶ್ರಮದಲ್ಲಿ ಎಲ್ಲರೂ ಸಹ ಅವರನ್ನು ಹೆಚ್ಚಮ್ಮಾಳ್ ಅಂತ ಕರಿತಿರ್ತಾರೆ. ಹೆಚ್ಚಮ್ಮಾಳ್ ಒಂದು ಸಣ್ಣ ಗ್ರಾಮಕ್ಕೆ ಸೇರಿದವಳು. ಅವಳು ಪಾಪ ತನ್ನ ಸತಿ ಜೀವನದ ಆರಂಭದಲ್ಲೇ ಆಕೆಗೆ ಭರಿಸಲಾಗದ ದುಃಖಕ್ಕೆ ತುತ್ತಾಗ್ಬಿಡ್ತಾಳೆ. 25 ವರ್ಷ ತುಂಬುವುದರೊಳಗೆ ತನ್ನ ಗಂಡ, ಒಬ್ನೇ ಮಗ ಇರ್ತಾನೆ, ಒಬ್ನೇ ಮಗಳಿರ್ತಾಳೆ, 3 ಜನನು ಕಳ್ಕೊಂಡ್ಬಿಟ್ಟು ಅಪಾರ ಸಂಕಟಕ್ಕೆ ಗುರಿ ಆಗ್ಬಿಡ್ತಾಳೆ. ಒಂದು ಕಾಲಕ್ಕೆ ಅವಳ ಮನೆ ಸಂತೋಷದ ಬೀಡಾಗಿತ್ತಂತೆ. ಈಗ ಪಾಪ ಆ ಮನೆ ಬೆಳಕು ಹಾರಿ ಅದು ಪೂರ್ತಿ ಕತ್ತಲಾಗೋಗ್ಬಿಟ್ಟಿರುತ್ತೆ. ಹಿಂದೆ ತಾನು ಸಂಭ್ರಮದಿಂದ ಬಾಳಿದ ಜಾಗದಲ್ಲಿ ಅವಳಿಗೆ ಇರಕ್ ಆಗಲ್ಲ ಪಾಪ. ಹೆಂಗಾಗುತ್ತೆ, ಸಾಧ್ಯನೇ ಆಗಲ್ಲ. ತನ್ನ ತಪ್ತ ಸ್ಥಿತಿಯಲ್ಲಿ ಸಂಬಂಧಿಕರನ್ನು ಕಾಣುವುದು ಸಹ ಆಕೆಗೆ ಆಗಲ್ಲ. ಯಾರು ಬೇಕಾಗಿರಲ್ಲ ಅಂತ ಸ್ಥಿತಿನಲ್ಲಿ ಅವಳಿಗೆ ಯಾರು ಬೇಕಾಗಿರಲ್ಲ. ಅವಳು ಅವಳ ಮನೆ ಕೊಠಡಿ ಬಾಗಿಲು ತೆರೆದ್ರೆ ಸಾಕು, ಅವಳ ಮಗಳು ಹೋಗ್ತಿದ್ದು, ಅವಳು ನಡೀತಿದ್ದು, ಅವಳು ಶಾಲೆಗೆ ಹೋಗ್ತಿದ್ದು ಎಲ್ಲ ನೆನಪಾಗಿ ಅವಳ ಒಡಲು ಅನ್ನೋದು ಉರಿ ಬುಗ್ಗೆನ್ನುತ್ತಿತ್ತು ಅಂತ ಹೇಳ್ತಾರೆ. ಒಡಲು ಉರಿತಾ ಇತ್ತು ಪಾಪ, ನೆನ್ಸ್ಕೊಂಡ್ರೆ ಸಾಕು. ಅವಳ ಸುತ್ತಲ ಸನ್ನಿವೇಶನೇ ಹೇಳ್ತಿರೋದು ಅಂತ ಹೇಳ್ತಾರೆ. ಅಷ್ಟು ಸಂಕಟ ಹೆಚ್ಚು ಮಾಡ್ಬಿಟ್ಟಿತ್ತು. ಸಾಧು ಸಂತರ ಸೇವೆಯಿಂದಾದ್ರೂ ದುಃಖ ಶಮನವಾದೀತೆ. ಆಕೆ ಪುಣ್ಯಕ್ಷೇತ್ರವಾದ ಗೋಕರ್ಣಕ್ಕೆ ಹೋಗ್ತಾಳೆ. ಎಲ್ಲಾರು ನನ್ ದುಃಖ ಶಮನ ಆಗುತ್ತಾ, ನನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತಾ? ಸಮಾಧಾನನೇ ಇರಲ್ಲ. ಅದು ಹೇಳಿದ್ನಲ್ಲ, ಒಡಲು ಉರಿತಾ ಇರುತ್ತೆ, ಎಲ್ಲೂ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಹೇಗಿರುತ್ತೆ ಪಾಪ. ಹಾಗಾಗಿ ಪುಣ್ಯಕ್ಷೇತ್ರದ ಗೋಕರ್ಣಕ್ಕೆ ಹೋಗ್ತಾಳೆ. ಅದು ಅಲ್ಲೂ ಸಿಗಲ್ಲ. ಉತ್ತರದ ಸ್ಥಳಗಳಿಗೆ ಹೋಗಿ ಅನೇಕ ಸಾಧು ಸಂತ ಯೋಗಿಗಳ ದರ್ಶನ ಮಾಡಿ ಸೇವಿಸಿದರೂ ಅವಳ ಬೇಗುದಿ ಪರಿಹಾರನೇ ಆಗಲ್ಲ. ಸಂಕಟದಿಂದ ಕುದಿಯುತ್ತಲೇ ಆಕೆ ವಾಪಸ್ ಬಂದ್ಬಿಡ್ತಾಳೆ. ಎಲ್ಲಿ ಹೋದ್ರೂ ತಪ್ಪಲ್ಲ, ಅದು ಸಂಕಟ ನಿಲ್ಲದೇ ಇಲ್ಲ. ಅಂತ ಒಂದು ಒಡಲು ಉರಿ, ಕರುಳಿನ ಸಂಬಂಧ ಅಂದ್ರೆ ಹಾಗಿರುತ್ತೆ, ಒಡಲು ಉರಿ. ಅದು ಆಗಲ್ಲ, ಸಮಾಧಾನ ಶಮನನೇ ಆಗ್ಲಿಲ್ಲ. ಅವಳು ತನ್ನ ದುಃಖ ಕಳೆಯಬಲ್ಲ ಮಹಿಮಾವಂತ
ಋಷಿಗಳ ಅನುಗ್ರಹಕ್ಕಾಗಿ ಕಾತರಿಸ್ತಿರ್ತಾಳೆ. ಯಾರು ಒಬ್ಬ ಮಹಾಪುರುಷರು ಸಿಗ್ಬಾರ್ದ ನನ್ನ ಈ ದುಃಖ ಕಳಿಯಕ್ಕೆ ಅಂತ ಕಾಯ್ತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ಆಕೆಯ ಹಿತೈಷಿಗಳು ರಮಣರ ಬಗ್ಗೆ ತಿಳಿಸ್ತಾರೆ. ಅವ್ರು ಮಾತ್ರನೇ ಸಹ ಇವಳಿಗೆ ಸಾಂತ್ವನ ನೀಡಬಲ್ಲ ಸಾಮಾನ್ಯ ಯೋಗಿ ಅಂತ ಹೇಳ್ತಾರೆ. ಆ ಮಾತೆ ಕಾರಣವಾಗಿ ಅವಳು ತಿರುವಣ್ಣಾಮಲೆಗೆ ಬರ್ತಾಳೆ ಹೆಚ್ಚಮ್ಮಾಳು. ಅಲ್ಲಿ ರಮಣರು ಬೆಟ್ಟದಲ್ಲಿ ಇರ್ತಾರೆ. ಬೆಟ್ಟ ಹತ್ಬಿಟ್ಟು ಹೆಚ್ಚಮ್ಮಾಳ್ ರಮಣರಲ್ಲಿದ್ದ ಹೋಗ್ತಾಳೆ. ಧ್ಯಾನದಲ್ಲಿ ಕುಳಿತಿರ್ತಾರೆ ನಮ್ ರಮಣರು. ಭಗವಾನ್ರು ಮೌನವಾಗಿ ಧ್ಯಾನ ಮಾಡ್ತಾ ಇರ್ತಾರೆ. ಇವಳು ಸಹ ಅಲ್ಲಿ ಹೋಗಿ ಮೌನವಾಗಿ ನಿಂತ್ಕೋತಾಳೆ. ಸುಮಾರು 1 ಗಂಟೆ ಅಷ್ಟು ಹೊತ್ತಾಗಿ ನಿಂತಿರ್ತಾಳಂತೆ. ಏನೂ ಮಾತಾಡಲ್ಲ. ಅವಳಿಗೆ ಏನ್ ಮಾತು ಬೇಡ ಏನು ಬೇಡ, ಸುಮ್ನೆ ನಿಂತ್ಕೋತಾಳಂತೆ. ಅವಳು ದುಃಖನೂ ಹೇಳ್ಕೊಳ್ಳಿಲ್ಲ. ಇಂಥ ದುಃಖ ಆಗಿದೆ ನನಗೆ, ಸಮಾಧಾನ ಇಲ್ಲ, ಏನು ಹೇಳ್ಕೊಳ್ಳಿಲ್ಲ ಅವಳು. ಅದ್ರ ಅಗತ್ಯನೇ ಬರ್ಲೇ ಇಲ್ಲ, ಹೇಳ್ಕೊಳ್ಳೋ ಅಗತ್ಯನೂ ಬರ್ಲಿಲ್ಲ ಅಲ್ಲಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ಪ್ರಕಾಶಿಸುತ್ತಿದ್ದ ನಮ್ಮ ರಮಣ ಮಹರ್ಷಿಗಳ ನೇತ್ರಗಳಿಂದ ಹೊರಹೊಮ್ಮುತ್ತಿದ್ದ ಕೃಪಾಭಾವದಿಂದ ಧಗಧಗಿಸುತ್ತಿದ್ದ ಅವಳ ಒಡಲ ಉರಿ ನಿಧಾನವಾಗಿ ಸ್ಥಿಮಿತಕ್ಕೆ ಬಂತಂತೆ. ಅವರ ನೇತ್ರಗಳೇ ಸಾಕು, ಅಷ್ಟಕ್ಕೆ ಅವಳ ಉರಿ ಶಾಂತವಾಗಿ ಬರ್ತಾ ಇದೆ. ಅವಳ ದುಃಖ, ಅವರ ಕೃಪಾ ದೃಷ್ಟಿ ಅಷ್ಟು ಹರಿಸ್ತಾ ಇದ್ರು ಭಕ್ತರ ಮೇಲೆ. ಏನ್ ಆಶ್ಚರ್ಯ ಅಂದ್ರೆ ಅವಳೇನು ದುಃಖ ಹೇಳಿಕೊಳ್ಳದೆ ಅವಳ ಮನಸ್ಸು ನಿಧಾನವಾಗಿ ಶಾಂತವಾಗ್ತಾ ಹೋಯ್ತು ಅಂತ ಹೇಳ್ತಾರೆ. ಮಹರ್ಷಿಗಳ ನೋಟ ಎಷ್ಟು ಪರಿಣಾಮಕಾರಿಯಾಗಿತ್ತೆ ಅಂದ್ರೆ ಬೆಟ್ಟದಿಂದ ಇಳಿದು ಬರುವುದಕ್ಕೆ ಅವಳ ಮನಸ್ಸೇ ಬರ್ಲಿಲ್ಲ ಅವಳಿಗೆ ಅಲ್ಲೇ ಒಂಥರ ಶಾಂತತೆ ಸಿಕ್ತ. ಅವರ ದೃಷ್ಟಿ ಮಾತ್ರದಿಂದಲೇ ಶಾಂತತೆ ಸಿಗ್ತಾ ಇದ್ದಿದ್ರಿಂದ ಅವಳಿಗೆ ವಾಪಸ್ ಇಳಿದ್ ಬರ್ಬೇಕು ನಮ್ಮ ಮನಸ್ಸೇ ಆಗ್ಲಿಲ್ಲ. ಸ್ವಲ್ಪ ಕಾಲದ ನಂತರ ಸುಧಾರ್ಸ್ಕದಳೆ. ಹಗುರವಾದ ಹೃದಯದಿಂದ ಭಾರವಾದ ಹೃದಯದಿಂದ ಹತ್ತಿದ್ಲು ಬೆಟ್ಟನ, ದುಃಖದ ಭಾರದಿಂದ. ಈಗ ಇಳಿಬೇಕಾರೆ ಎಷ್ಟು ಪಾಪ ಹಗೂರದಿಂದ ಇಳಿತಾಳಂತೆ ಗಿರಿನ. ಇಳಿದ್ಬಿಟ್ಟು ಸೀದಾ ಸ್ನೇಹಿತೆ ಮನೆಗೆ ಹೋಗ್ತಾಳೆ. ಮಹರ್ಷಿಗಳ ದರ್ಶನ ಅಷ್ಟರಿಂದಲೇ ತನಗೆ ದೊರೆತ ಅಪೂರ್ವ ಸಮಾಧಾನವನ್ನ ಆಕಿನಲ್ಲಿ ಹೇಳ್ಕೊತಾಳೆ. ಹೆಚ್ಚಮ್ಮಾಳು ಊರಿಗೆ ಹೋಗ್ಲೇ ಇಲ್ಲ. ಊರಿಗೆ ಅವಳ ತಂದೆ ಮಗಳು ಸ್ವಲ್ಪ ಹಣ ಕೊಟ್ಟಿರ್ತಾರೆ. ಸೋದರರು ಕೂಡ ಸಹಾಯ ಮಾಡಿರ್ತಾರೆ, ಹಣದ ಸಹಾಯನ. ಅವಳು ಅದನ್ನೆಲ್ಲ ಬಳಸ್ಬಿಟ್ಟು ತಿರುವಣ್ಣಾಮಲೆ ಎಲ್ಲ ಬೆಟ್ಟದ ಕೆಳಗೆ ಒಂದು ಸಣ್ಣ ಮನೆನ ಕೊಂಡ್ಕೊಂಡ್ಬಿಡ್ತಾಳಂತೆ. ವಾಪಸ್ ಊರಿಗೆ ಹೋಗೋ ಮನಸ್ಸೇ ಆಗ್ಲಿಲ್ಲ. ಪ್ರತಿದಿನ ಹೆಚ್ಚಮ್ಮಾಳು ಏನ್ ಮಾಡ್ತಾರೆ, ಬೆಟ್ಟ ಹತ್ತಿ ಮಹರ್ಷಿಗಳನ್ನ ಕಾಣಲ್ ಹೋಗುವಾಗ ಭಗವಾನ್ರಿಗೆ ಆಹಾರವನ್ನ ಸಿದ್ಧ ಮಾಡ್ಕೊಂಡು ಹೋಗೋದು. ಅವ್ರಿಗೆ ಬಡಿಸ್ತಿದ್ಲು, ಆಹಾರ ತಗೊಂಡ್ ಹೋಗ್ತಿದ್ಲು, ಬಡಿಸ್ತಿದ್ಲು. ಅವ್ರಿಗೆ ಕೊಟ್ಟ ಮೇಲೆ ಅವಳು ಊಟ ಮಾಡ್ತಿದ್ದಿದ್ದು. ತನಗ್ ಬಂದಿದ್ದ ಕಷ್ಟ ನೆನೆದರೂ ಈಗ ಅವಳ ಮನಸ್ಸು ಮುಂಚಿನಂತೆ ಭಾವೋದ್ವೇಗದಿಂದ ತಳಮಾಡಿಸ್ತಿರ್ಲಿಲ್ಲ. ಕಷ್ಟ ನೆನಪಾಗುತ್ತೆ, ಯಾರಿಗ್ ನೆನಪಾಗಲ್ಲ. ಹಳೆ ಘಟನೆಗಳು ನೆನಪಾದ್ರೂ ಸಹ ಮುಂಚಿನಂತೆ ತಳಮಳ ಆಗ್ತಿರ್ಲಿಲ್ಲ. ಏನೋ ಒಂದ್ ಶಾಂತಿ ಸಮಾಧಾನ ಸಿಕ್ಕಿತ್ತು. ಈ ಪರಿವರ್ತನೆ ಆದದ್ ಹೇಗೆ, ಮನಸ್ಸು ಹೆಂಗ್ ಚೇಂಜ್ ಆಯ್ತು ಅವಳಿಗೆ, ಬಾಳು ಮತ್ತೆ ಮೊದಲಿನ ತರ ಸಹ್ಯವಾಗಿದ್ ಹೇಗೆ ಎನ್ನುವುದು ಆಕೆಗೆ ಒಂದು ಅಚ್ಚರಿಯ ವಿಷಯ ಆಗ್ಬಿಡ್ತಂತೆ. ಒಂದು ಆಶ್ಚರ್ಯ ಸಂಗತಿ ಆಗ್ಬಿಡ್ತು. ಇದಕ್ಕೆಲ್ಲ ಆ ಗಿರಿಯ ಮೇಲಿನ ಭಗವಾನರ ಅನುಗ್ರಹವೇ ಕಾರಣ ಅಂತ ಹೇಳ್ಕೊತಾಳೆ. ತನ್ನನ್ನು ಕವಿದ ದುಃಖದ ಕಾರ್ಮೋಡಗಳನ್ನು ಚದುರಿಸ್ಬಿಟ್ರು. ಶಾಂತಿ ಸಮಾಧಾನಗಳ ಬೆಳಕನ್ನ ಅನುಗ್ರಹಿಸಿದ್ರು. ಅವರೊಂದು ಸೂರ್ಯ ಶಕ್ತಿನೇ ಸಹ ಸರಿ ಅಂತ ಅವಳ ಒಳ ಮನಸ್ಸಿಗೆ ದೃಢವಾಗ್ಬಿಡುತ್ತೆ. ಅವಳಿಂದ ಅವರ ಸೇವೆ ಆರಾಧನೆಗಳೇ ಅವಳ ಜೀವನದ ಧ್ಯೇಯವಾಯಿತು. ಸುಮಾರು 40 ವರ್ಷ ಸೇವೆ ಮಾಡ್ತಾಳೆ ಅಂತ ಹೇಳ್ತಾರೆ. ಅವಳ ಕರ್ಮ ಚಟುವಟಿಕೆ ಜೊತೆಗೆ ಅವಳ ಭಕ್ತಿ ಆಗಿತ್ತು. ಹೃದಯದಲ್ಲಿ ಸಹ ಭಗವಾನರನ್ನ ಆರಾಧಿಸ್ತಿದ್ಲು, ನಿಲ್ಲಿಸ್ಬಿಟ್ಟಿದ್ಲು, ಹೃದಯದಲ್ಲಿ ಸ್ಥಿರವಾಗಿ ನಿಲ್ಸಿದ್ಲು. ಪ್ರತಿದಿನ ಸಹ ಹೆಚ್ಚಮ್ಮಾಳ ಭಕ್ತ ಏನ್ ಮಾಡ್ತಿದ್ಲು ಅಂದ್ರೆ ಭಗವಾನ್ರಿಗೆ ಹೇಳಿದ್ನಲ್ಲ, ಆಹಾರ ತೆಗೆದುಕೊಂಡು ಹೋಗ್ತಿದ್ದಳಷ್ಟೇ. ಆಕೆ ಬರುವುದು ಅಕಸ್ಮಾತ್ ತಡವಾದ್ರೂ ಸಹ ನಮ್ಮ ಮಹರ್ಷಿಗಳು ಏನನ್ನು ಸೇವಿಸದೆ ಆಕೆಗಾಗಿ ಕಾಯ್ತಿದ್ರಂತೆ. ತಮಗೆ ಆಹಾರ ನೀಡಿದಲ್ಲದೆ ಆಕೆ ಊಟ ಮಾಡುವುದಲ್ಲವೆಂದು ಅವ್ರಿಗೆ ಗೊತ್ತಿತ್ತು. ಅವಳು ಊಟ ಮಾಡ್ತಿರ್ಲಿಲ್ಲ, ಅವ್ರಿಗೆ ಕೊಡ್ದಲ್ಲ ಅವಳು ಊಟ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಾಗಿತ್ತು. ಅಷ್ಟು ಭಕ್ತಿ ಅವಳಿಗೆ. ಹೆಚ್ಚಮ್ಮಾಳು ಅವಳ ಕೆಲಸ ಏನ್ ಸುಲಭವಾಗಿರ್ಲಿಲ್ಲ ಅಲ್ಲಿ. ಯಾಕೆಂದ್ರೆ ಭಗವಾನ್ರಿಗೆ ಆಹಾರ ನೀಡ್ಬೇಕಾದ್ರೆ ಅವರ ಜೊತೆ ಇದ್ದ ಇತರ ಭಕ್ತರ ಸಲುವಾಗಿಯೂ ಅಡಿಗೆ ಮಾಡ್ಬೇಕಾಗಿತ್ತು. ಅಲ್ಲಿದ್ದ ಆಶ್ರಮದಲ್ಲಿ ಇದ್ದರಲ್ಲ ಅವ್ರಿಗೂ ಅಡಿಗೆ ಮಾಡ್ಬೇಕಿತ್ತು. ಬಲಿ ಇದ್ದ ಇತರರಿಗೆ ಹಂಚಲು ಸಾಧ್ಯವಾಗದ ಏನೊಂದನ್ನು ಸಹ ಅವರು ಸ್ವೀಕರಿಸುತ್ತಿರ್ಲಿಲ್ಲ. ಬರುತ್ತಾ ರಮಣರ ಭಕ್ತ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಬೇರೆ ರೀತಿಯಲ್ಲಿ ಆಹಾರವು ಬರತೊಡಗಿತ್ತು. ಆದ್ರೆ ಹೆಚ್ಚಮ್ಮಾಳ್ ತಂದ ಪದಾರ್ಥವನ್ನು ಸೇರಿಸಿ ಅನಂತರ ಅದನ್ನು ಎಲ್ಲರಿಗೂ ಹಂಚಲಾಗ್ತಿತ್ತಂತೆ. ಈ ಸೇವೆ ಅಪೂರ್ವ ಶ್ರದ್ಧಾಭಕ್ತಿಗಳಿಂದ ಕೂಡಿತ್ತು. ಬೆಟ್ಟದ ಮೇಲೆ ಮಹರ್ಷಿ ರೂಪದಲ್ಲಿ ಕುಳಿತಿರುವ ನಮ್ಮ ಪ್ರತ್ಯಕ್ಷ ಭಗವಂತ ರಮಣ ಮಹರ್ಷಿಗಳಿಗೆ ತಾನು ಅರ್ಪಿಸುವ ನೈವೇದ್ಯವೆಂದೇ ಅವಳು ಭಾವಿಸಿ ಅವರ ಸೇವೆಯನ್ನು ತನ್ನ ಕೊನೆಗಾಲದ ತನಕವೂ ನಡೆಸಿದ್ಲು ಅಂತ ಹೇಳ್ತಾರೆ. ಕೊನೆ ತನಕ ಉಸಿರಿರೋ ತನಕನೂ ನಡೆಸ್ತಾಳೆ. ಕೊನೆಗವಳು ವೃದ್ಧಾಪ್ಯ ಅನಾರೋಗ್ಯಗಳಿಂದಾಗಿ ಮುಂದೆ ಅವಳಿಗೆ ನಡೆಯಲು ಸಾಧ್ಯವಾಗದ ತನಗೆ ಪ್ರತಿದಿನ ಆಕೆ ಅವಳ ವೃದ್ಧಾಪ್ಯ ಇದ್ದಾಗೂ ಸಹ ಅನಾರೋಗ್ಯ ಕಾಡ್ತಿದ್ದಾಗೂ ಸಹ
ಪ್ರತಿದಿನ ಆಕೆ ಸ್ವತಃ ಬೆಟ್ಟವನ್ನೇರಿ ಹೋಗ್ತಿದ್ಲು ರಮಣರಿಗೆ ಆಹಾರ ಕೊಡಕ್ಕೆ. ಅವಳಿಗೆ ಆಗದೆ ಇದ್ದಾಗ ಬೇರೆಯವ್ರ ಮೂಲಕ ಅದನ್ನ ಮಹರ್ಷಿಗಳಿಗೆ ಕಳಿಸಿಕೊಡ್ತಿದ್ಲು. ಅವಳಿಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಇದು ರೊಟೀನ್ ಆಗ್ಬಿಟ್ಟಿತ್ತು. ಮಹರ್ಷಿಗಳ ಆಹಾರ ಕೊಡ್ಬೇಕು, ನಾನು ಆಮೇಲೆ ಊಟ ಮಾಡ್ಬೇಕು. ಹಾಗೆ ಅವಳು ಕೊನೆಯದ ಪ್ರಾಣ ಹೋಗ ದಿನನೂ ಸಹ ಆಗ್ಲೇ ಒಂಥರ ಅನ್ಕಾನ್ಶಿಯಸ್ ಆದಾಗೂ ಸಹ ಯಾರೋ ಎಚ್ಚರಿಕೆ ಅಂತಾರೆ, ಇವತ್ ಮಹರ್ಷಿಗಳು ಊಟ ಮಾಡಿಲ್ಲ ಅಂದ ತಕ್ಷಣ ಆ ಕಾನ್ಶಿಯಸ್ ವಾಪಸ್ ಬಂತಂತೆ, ಪ್ರಜ್ಞೆ ವಾಪಸ್ ಬಂತಂತೆ. ಅಂದ್ರೆ ಅಷ್ಟು ಅವಳು ಮನಸ್ಸಿನಲ್ಲಿ ಸ್ಥಿರವಾಗಿಸ್ಬಿಟ್ಟಿದ್ಲು. ಹೃದಯಸ್ಥಲೇ ಮನ ಅಂತ ಹೇಳಿದ್ನಲ್ಲ, ಅಷ್ಟು ಮನಸ್ಸಲ್ಲಿ ಅವಳು ಗಟ್ಟಿ ಆಗ್ಬಿಟ್ಟಿತ್ತು, ನಾನ್ ಮಹರ್ಷಿಗಳಿಗೆ ಊಟ ಕೊಡ್ಬೇಕು, ಆಮೇಲೆ ನಾನು ಊಟ ಮಾಡ್ಬೇಕು. ಈಗ ಯಾರೋ ಇವತ್ತು ಮಹರ್ಷಿಗಳಿಗೆ ಊಟ ಕೊಟ್ಟಿಲ್ಲ ಅಂತ ತಕ್ಷಣ ಅವಳಿಗೆ ಎಚ್ಚರಿಕೆ ಬಂದ್ಬಿಡ್ತಂತೆ. ಆಮೇಲೆ ಇಲ್ಲ, ಊಟ ಮಾಡಿದಾರೆ ಅಂತ ಹೇಳಿದಾಗ ಅವಳು ಕೊನೆಯ ಸಮಯದಲ್ಲಿ ಅದನ್ನ ಕೇಳಿಸ್ಕೊಂಡು ಶಾಂತಳಾಗಿ ಪ್ರಾಣ ಬಿಟ್ಲು ಅಂತ ಹೇಳ್ತಾರೆ. ಈ ತಮ್ಮ ಒಂದ್ ಪರೀಕ್ಷೆನೂ ಅವಳಿಗೆ, ಅವಳು ಆಕ್ಚುಲಿ ಹೆಚ್ಚಮ್ಮಳು ಉತ್ತರ ಭಾರತದ ಕಡೆ ಗುರು ಒಬ್ರು ಇರ್ತಾರೆ. ಆ ಗುರು ಕಡೆ ಅವಳು ಈ ಏಕಾಗ್ರ ಚಿತ್ತದಿಂದ ಧ್ಯಾನಿಸುವ ವಿಧಾನವೊಂದರ ದೀಕ್ಷೆ ನೀಡಿರ್ತಾರೆ ಅವಳಿಗೆ. ಅಂದ್ರೆ ನಾಸಿಕಾಗ್ರದಲ್ಲಿ ಆ ದೃಷ್ಟಿಯನ್ನ ಲೀನಗೊಳಿಸ್ಬಿಟ್ಟು ಸತತವಾದ ಧ್ಯಾನದ ಫಲವಾಗಿ ಅವಳಿಗೆ ಅಂದ್ರೆ ಅವಳು ಈ ನಾಸಿಕದಿಂದ ದೃಷ್ಟಿನ ಲೀನಗೊಳಿಸ್ಬಿಟ್ಟು ಜಪ ಮಾಡೋದೊಂದು ಏನೋ ಒಂದು ಕಲ್ತಿರ್ತಾಳೆ. ಈ ಧ್ಯಾನ ಮಾಡಿ ಮಾಡಿ ಅವಳಿಗೆ ಒಂದು ಆನಂದದ ಪ್ರಭೆ ಆಕೆಗೆ ಗೋಚರಿಸ್ತಾ ಇರುತ್ತೆ ಈ ಧ್ಯಾನದಿಂದ. ಅಲ್ಲೊಬ್ರು ಯಾರೋ ಹೇಳ್ಕೊಡ್ತಿರ್ತಾರೆ, ಧ್ಯಾನದ ವಿಧಾನನ ಹೇಳ್ಕೊಟ್ಟಿರ್ತಾರೆ, ಅದ ಒಂದು ದೀಕ್ಷೆ ಕೊಟ್ಟಿರ್ತಾರೆ. ಅದನ್ನ ಅವಳು ಅಭ್ಯಾಸ ಮಾಡ್ತಾ ಮಾಡ್ತಾ ಇದ್ದಾಗ ಒಂದು ಪ್ರಭೆ ಅವಳಿಗೆ ಗೋಚರಿಸ್ತಾ ಇರುತ್ತೆ. ಇದು ಅವಳನ್ನ ಮುಂದುವರಿಸ್ತಾನೆ ಇರ್ತಾಳೆ. ಇಡೀ ತನ್ನ ದೇಹದ ಪರಿವೇ ಇಲ್ಲದೆ ಧ್ಯಾನ ಮಗ್ನಳಾಗಿರ್ತಾಳೆ. ಅವಳಿಗೆ ಅದು ಸಾಧ್ಯ ಆಗ್ತಿತ್ತು ಆತಳ ಧ್ಯಾನ ಮಾಡಕ್ಕೆ. ಈ ತರ ಅವಳು ಅಲ್ಲಿ ರಮಣ ಆಶ್ರಮದಲ್ಲೂ ಸಹ ಮಾಡ್ತಾನೆ ಇರ್ತಾಳೆ ಆ ತರ ಧ್ಯಾನ. ಇದನ್ ಬಲ್ಲ ಇತರ ರಮಣ ಭಕ್ತರು ಏನ್ ಮಾಡ್ತಾರೆ, ಈ ವಿಷಯವನ್ನ ಮಹರ್ಷಿಗಳಿಗೆ ತಿಳಿಸ್ತಾರೆ. ಮಹರ್ಷಿ ಏನು ಹೇಳ್ದೆ ಮೌನವಾಗಿದ್ರು. ಮುಂದೆ ಹೆಚ್ಚಮ್ಮಳಳೆ ಅದನ್ನ ಅವ್ರಿಗೆ ತಿಳಿಸ್ತಾಳೆ, ನಾನು ಈ ತರ ಧ್ಯಾನ ಮಾಡ್ತಾ ಬರ್ತಿದೀನಿ, ನನಗೆ ಇಲ್ಲಿ ಒಂದು ಪ್ರಭೆ ಕಾಣಿಸ್ತಾ ಇದೆ, ಈ ಗೋಚರ ಆಗ್ತಿದೆ ಅಂತ ಅವಳು ತಿಳಿಸ್ತಾಳೆ. ಆಗ ರಮಣರು ಈ ಸಾಧನೆಯನ್ನ ಕೈ ಬಿಡುವಂತೆ ಮಾಡ್ತಾರೆ, ಇದು ಮಾಡ್ಬೇಡ ನೀನು ಅಂತ. ನೀನು ಧ್ಯಾನ ಸ್ಥಿತಿಯಲ್ಲಿ ಕಾಣುತ್ತಿರುವ ಆ ಬೆಳಕು ನಿನ್ನ ನಿಜವಾದ ಗುರಿ ಅಲ್ಲ, ಅದು ಇಷ್ಟು ಸಾಕಾಗಲ್ಲ, ಅದು ನಿನ್ ಗುರಿ ಅಲ್ಲ. ಅದಕ್ಕೆ ಮೇನ್ ಏನ್ ಬೇಕು, ಆತ್ಮ ಸಾಕ್ಷಾತ್ಕಾರವೇ ನಿನ್ ಗುರಿ ಆಗ್ಬೇಕು ಅಂತ ಅವಳಿಗೆ ಮಾರ್ಗದರ್ಶನ ಮಾಡ್ತಾರೆ. ಅದಕ್ಕಿಂತ ಕಡಿಮೆಯಾದ ಯಾವುದಕ್ಕೂ ನೀನು ಮಾರು ಹೋಗ್ಬಾರ್ದು, ಅದೇ ಮೇನ್ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಅದೇ ಮೇನ್ ನಿನ್ ಗುರಿ ಆಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಆ ಸಾಧನೆಯಿಂದ ಅವಳು ವಿಮುಖಳಾಗಂತೆ ಮಾಡ್ತಾರೆ. ಅವರ ಏನು ನಿರ್ದೇಶನ ಕೊಡ್ತಾರಲ್ಲ ಈ ಆತ್ಮ ಸಾಕ್ಷಾತ್ಕಾರದ ಕಡೆ ಗಮನ ಹರಿಸ್ಬೇಕು ಅಂತ, ಅವರ ಏನ್ ನಿರ್ದೇಶನ ಮಾಡ್ದಂತೆ ಹೆಚ್ಚಮ್ಮಳು ಈ ಧ್ಯಾನ ಸಾಧನೆಯನ್ನ ಅವಳು ಮಾಡ್ತಿರ್ತಕ್ಕಂಥ ಧ್ಯಾನ ಸಾಧನೆಯನ್ನ ಕೈಬಿಟ್ಟು ಈ ಭಗವಾನ್ರೊಬ್ರನ್ನೇ ತನ್ನ ಏಕೈಕ ಮಾರ್ಗದರ್ಶಿಯಾಗಿ ಸ್ವೀಕರಿಸ್ತಾಳೆ. ಅವಳದ್ದು ಇನ್ನೊಂಚೂರು ಹೇಳ್ಬೇಕು ಅಂತಂದ್ರೆ, ಅವಳು ತುಂಬಾ ಚೆನ್ನಾಗಿದೆ. ಒಂದು ಪರೀಕ್ಷೆ ಮಾಡ್ತಾರೆ ಮಹರ್ಷಿಗಳು. ಹೆಚ್ಚಮ್ಮಳು ಏನ್ ಮಾಡ್ತಾಳೆ, ರಮಣರ ಮತ್ತು ಅವಳಿಗೆ ಅವರು ಸಂಬಂಧಪಟ್ಟಿದ್ದ ಶೇಷಾದ್ರಿ ಸ್ವಾಮಿಗಳು ಅಂತ ಹೇಳ್ತಾರೆ, ಅವರ ಚಿತ್ರಗಳನ್ನ ಕೊಂಡು ದಿನವೂ ಪೂಜೆ ಮಾಡ್ತಿರ್ತಾಳೆ. ಒಂದು ಸಲ ಆಕೆಗೆ 1,00,000 ಎಳೆಯ ಬಿಲ್ವ ಪತ್ರಗಳನ್ನ ಅರ್ಪಿಸ್ಬಿಟ್ಟು ಪೂಜೆ ಮಾಡ್ಬೇಕು ಅಂತ ಮನ್ಸಾಗುತ್ತಂತೆ. ಭಗವಾನ್ರಿಗೆ ತಿಳಿಸಿಯೇ ಆಕೆ ಈ ಪೂಜೆ ಆರಂಭ ಮಾಡ್ತಾಳೆ. 50,000 ಬಿಲ್ವ ಪತ್ರಗಳನ್ನು ಅರ್ಪಿಸುವ ಮೊದಲ ಬೇಸಿಗೆ ಆರಂಭ ಆಯ್ತಂತೆ. ಬೆಟ್ಟದ ಮೇಲೆ ಇಡೀ ದಿನ ಆಯಾಸ ಪಟ್ಟು ಅಲೆದಾಡಿದರೂ ಒಂದು ಬಿಲ್ವ ಪತ್ರೆಯೂ ಸಿಗದಂತಾಗ್ಬಿಡ್ತು. ಪೂಜೆ ಅರ್ಧಂಬರ್ಧ ಆಗುವಂತಾಯ್ತಲ್ಲ ಅಂತ ಆಕೆ ಪೇಚಾಟ ಮಾಡ್ತಾಳೆ. ಅಂದ್ರೆ 1,00,000 ಮನೆಯಲ್ಲಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಅದು ಕೊನೆಗೇನಾಗುತ್ತೆ, ಅವಳಿಗೆ ಸಿಗ್ದಂಗ ಆಗ್ಬಿಡುತ್ತೆ. ಅದು ಅರ್ಧಂಬರ್ಧ ಒಂದ್ ಬಿಲ್ಪತ್ರೆನೂ ಸಿಗಲ್ಲ. ಆಮೇಲೆ ಪೂಜೆ ಅರ್ಧಂಬರ್ಧ ಆಗೋಯ್ತಲ್ಲ ಅಂತ ಆಕೆ ಪೇಚಾಟ ಶುರುವಾಗುತ್ತೆ. ತನ್ನ ಸಮಸ್ಯೆನ ಆಕೆ ಭಗವಾನ್ರ ಬಳಿ ಹೇಳ್ಕೊತಾಳೆ. ಅವ್ರು ಹೇಳ್ತಾರಂತೆ, ನಿನ್ ಮೈಯನ್ನೇ ಬಿಲ್ವ ಮರ ಅಂತ ಭಾವಿಸ್ಕೊಂಡ್ಬಿಡು, ಎಲೆ ಚಿವುಟಿ ತೆಗಿತೀಯಲ್ಲ, ಅಲ್ಲಿ ಹೋಗ ಕಿತ್ಕೊಂಡ್ ಬರ್ತೀಯಲ್ಲ, ನಿನ್ ಮೈಯನ್ನು ಸಹ ಚಿವುಟ್ಕೊಂಡ್ ಪೂಜೆ ಮಾಡು ಅಂತ ಹೇಳ್ತಾರಂತೆ. ಅದು ಪತ್ರೆ ಕಿತ್ಕೊಂಡ್ ಪೂಜೆ ಮಾಡ್ತೀಯಲ್ಲ, ಅದೇ ತರ ನಿನ್ ಮೈಯನ್ನ ಚಿವುಟ್ಕೊಂಡು ಒಂದೊಂದೇ ಪತ್ರೆ ತರ ಪೂಜೆ ಮಾಡಿದಂತೆ ಮಾಡು ಅಂತ ಹೇಳ್ತಾರಂತೆ. ಅವಳು ಹಂಗೆ ಮಾಡಕ್ ಸಂಕಲ್ಪಿಸ್ತಾಳಂತೆ. ಅಂದ್ರ ಹಾಗ್ ಮಾಡ್ಬೇಕಾರೆ ಅವಳಿಗೆ ಮೈ ತುಂಬಾ ನೋವಾಗ್ತಿತ್ತು. ಹಿಂಗ್ ಚಿವುಟ್ಕೊಂಡ್ ಪೂಜೆ, ಬಿಲ್ಪತ್ರೆ ತರ ಭಾವನೆಯಿಂದ ಹಿಂಗ್ ಚಿವುಟ್ಕೊಂಡ್ ಅಂದ್ರೆ ಮೈ ನೋವಾಗಲ್ವಾ, ನೋವು ಆಗೇ ಆಗುತ್ತೆ. ಅದನ್ನ ತಾಳಲ್ಲ, ಅವಳಿಗೆ ಆಗಲ್ಲ ತಡ್ಕೊಳಕ್ಕೆ. ಈ ತರ ಹೇಳ್ಬಿಟ್ರಲ್ಲ ಭಗವಾನ್ರು ನನ್ಗೆ ಈ ತರ ನೋವಿನ ತರ ಹಿಂಗ್ ಪೂಜೆ ಮಾಡದ ಅಂತ ಆಗಲ್ಲ, ಅವಳಿಗೆ ನೋವು ತಡ್ಕೊಳಕ್ ಆಗಲ್ಲ. ಭಗವಾನ್ರಿಗೆ ಹೇಳ್ತಾಳಂತೆ, ಭಗವಾನ್ರಿಗೆ ತಿಳಿಸ್ತಾಳೆ ನಂಗೆ ಆಗಲ್ಲ ಈ ತರ ಮಾಡಕ್ಕೆ ಅಂತ. ಆಗ ಅವ್ರು ಹೇಳ್ತಾರೆ, ನೀನ್ ಮೈ ಚಿವುಟಿಕೊಂಡಾಗ ನಿನ್ಗೆ ನೋವು ಆಗ್ತಾ ಇದೆ ತಾನೆ, ನೀನ್ ಮೈ ಚಿವುಟ್ಕೊಂಡಿರೋದ್ರಿಂದ. ನೀನ್ ಮರದಿಂದ ಎಲೆ ಚಿವುಟಿ ತೆಗೆದಾಗ ಮರಕ್ ನೋವಾಗಲ್ವಾ ಅಂತ ಕೇಳ್ತಾರಂತೆ. ಅವರು ಅಂದ್ರೆ ಪ್ರಕೃತಿನೇ ವಿಶ್ವನೇ ದೇವ್ರು ಅಂತ ಭಾವಿಸಿದ್ದರು, ತಾವೇ ದೇವರಾಗಿದ್ದರು. ಅವ್ರ ಪ್ರಾಣಿ ಪಕ್ಷಿಗಳೆಲ್ಲ ಬಹಳ ಪ್ರೇಮ ಇಟ್ಕೊಂಡಿರ್ತಕ್ಕಂಥವ್ರು. ಒಂದು ಮರದಿಂದ ಎಲೆ ಚಿವುಟಿದ್ರು ಸಹ ಅದಕ್ ನೋವಾಗುತ್ತೆ ಅನ್ನೋ ಭಾವ.
ಅಂತ ಮಹರ್ಷಿ ಹೇಳ್ತಾರೆ. ನೀನ್ ಮರದಿಂದ ಕಿತ್ಕೊಂಡ್ ಬಂದಾಗ ಎಲೆ ಕಿತ್ಕೊಂಡ್ ಬರ್ತೀಯಲ್ಲ, ಮರಕ್ ನೋವಾಗಲ್ಲ ಪಾಪ ಅಂತ ಹೇಳ್ತಾರಂತೆ. ಆಕೆ ಅವಾಗ ಮುಖ ಬಾಡ್ಬಿಡುತ್ತೆ. ಇದನ್ ನೀವ್ ಯಾಕೆ ನನಗ್ ಮೊದ್ಲೇ ಹೇಳಿಲ್ಲ ಅಂತ ಕೇಳ್ತಾಳೆ. ಮೈ ಚೂಟಿದಾಗ ಅದಕ್ಕೆ ನೋವಾಗುವುದಾದರೆ ಎಲೆ ಕಿತ್ತಾಗ ಮರಕ್ಕೆ ನೋವಾಗುವುದಿಲ್ಲವೇ? ಇದನ್ನು ನೀನ್ ನನಗೆ ಪ್ರತ್ಯೇಕ ಹೇಳ್ಬೇಕಾಗಿತ್ತೆ ಅಂತ ಮಹರ್ಷಿ ಉತ್ತರಿಸ್ತಾರೆ. ಇದ್ ನಿನಗ್ ಗೊತ್ತಾಗ್ಬೇಕಲ್ಲ ಅಂತ ಹೇಳ್ತಾರಂತೆ. ಅಂದ್ರೆ ಅವ್ರು ಎಷ್ಟು ಮರ, ಗಿಡ, ಪಕ್ಷಿ, ಪ್ರಾಣಿ ಎಲ್ಲವನ್ನು ಸಹ ಪ್ರೀತಿಯಿಂದ ಕಾಣ್ಬೇಕು, ಯಾವ್ದನ್ನು ಸಹ ನೋಯಿಸ್ಬಾರ್ದು ಅಂತ ಎಷ್ಟೋ ಸಲ ಭಕ್ತರಿಗೆ ಹೇಳ್ತಾ ಇದ್ರು. ಅದೇ ಸರ ಇವರಿಗೂ ಸಹ ಅದನ್ನ ತೋರ್ಸ್ಕೊಟ್ರು. ಆದ್ರೆ ಅದು ಅವರ ಮನಸ್ಸಿಗೆ ಹೋಗ್ತಿರ್ಲಿಲ್ಲ ಅಷ್ಟೇ. ಕೆಲವರಿಗೆ ಒಂದು ವಿಷಯ ಅನುಭವಕ್ಕೆ ಬಂದಾಗಲೇ ಸಹ ಅದರ ತೀವ್ರತೆ ನಮಗ್ ತಿಳಿಯೋದಕ್ಕೆ ಈಕೆಗೆ ಈ ತರ ಅನುಭವ ಮಾಡಿಸ್ತಾರೆ. ಯಾವ್ದು ನಾವು ಬಾಯಲ್ಲಿ ಹೇಳ್ದಾಗ ಗೊತ್ತಾಗಲ್ಲ, ಯಾವ್ದಾದ್ರು ಒಂದ್ ನಾವು ಅನುಭವ ಪಟ್ಟಾಗಲೇ ಅದರ ತೀವ್ರತೆ ಏನು ಅಂತ ನಮಗ್ ಗೊತ್ತಾಗುತ್ತೆ. ಅದು ಇದರಿಂದ ಭಗವಾನ್ರ ಮಾತು ಆಕೆಗೆ ಒಂದು ಜೀವಂತ ಪಾಠ ಆಯ್ತಂತೆ. ಭಗವಾನ್ರು ಸರ್ವಶಕ್ತರೆಂದು ಹೆಚ್ಚಮ್ಮ ದೃಢವಾಗಿ ನಂಬಿಟ್ಟಿದ್ಲು. ಈ ನಂಬಿಕೆಯನ್ನ ಸಾಕ್ಷಾತ್ಕರಿಸಿಕೊಡುವ ರಹಸ್ಯಾತ್ಮಕ ಅಲೌಕಿಕ ಆದ ಒಂದು ವಿಚಿತ್ರ ಅನುಭವ ಅವಳಿಗೆ ಆಗ್ಬಿಡುತ್ತೆ. ಏನ್ ಅನುಭವ ಕೊಡ್ತಾರೆ ನಮ್ಮ ರಮಣ ಮಹರ್ಷಿಗಳು ಅಂದ್ರೆ, ಇಂತಹ ಭಕ್ತರಿಗೆ ಮಾತ್ರ ಕೊಡಕ್ ಸಾಧ್ಯ. ಯಾಕೆಂದ್ರೆ ನಿರಂತರವಾಗಿ ಅವರ ಧ್ಯಾನದಲ್ಲಿ ಇದ್ದಳು ಆಕೆ. ಮಹರ್ಷಿಗಳು ಅಲ್ಲಿ ಅರುಣಾಚಲ ಬೆಟ್ಟದಲ್ಲಿ ವಿರೂಪಾಕ್ಷ ಗುಹೆಯಲ್ಲಿ ಇದ್ದ ಕಾಲ ಅದು. ಅವ್ರು ಒಂದ್ ದೇವಸ್ಥಾನ ಜಾಗ ಚೇಂಜ್ ಮಾಡ್ತಾ ಬಂದಿದ್ರು. ಗುರುಮೂರ್ತಂ ದೇವಾಲಯ ಅಂತ ಅದೇ ತರ ವಿರೂಪಾಕ್ಷ ಗುಹೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಉತ್ತರ ಭಾರತದಿಂದ ಬಂದಿದ್ದ ಒಬ್ಬ ಶಾಸ್ತ್ರಿಗಳ ಜೊತೆ ಅವ್ರು ಮಾತನಾಡ್ತಾ ಕುಳಿತಿರ್ತಾರೆ. ಮಹರ್ಷಿಗಳಿಗೆ ಯಾರೋ ಒಬ್ರು ಉತ್ತರ ಭಾರತದಿಂದ ಬಂದಿರ್ತಾರೆ, ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಮಹರ್ಷಿಗಳಿಗೆ ಆಹಾರ ಕೊಡ್ಬೇಕಲ್ಲ ದಿನನಿತ್ಯ ಹೆಚ್ಚಮಾಡು. ಅಲ್ಲಿಗೆ ಬಂದಾಗ ಗಾಬರಿಯಿಂದ ನಡುಗ್ತಾ ಇರ್ತಾಳೆ. ಏನಾಯ್ತು ಅಂತ ವಿಚಾರಿಸಿದಾಗ ಅವಳು ಆಗಷ್ಟೇ ನಡೆದ ಸಂಗತಿಯನ್ನ ಉದ್ವೇಗ ದನಿಯಲ್ಲಿ ಹೇಳ್ತಿರ್ತಾಳೆ, ಎಕ್ಸೈಟ್ ಆಗ್ಬಿಟ್ಟು ಹೇಳ್ತಿರ್ತಾಳೆ. ಆಕೆ ಬೆಟ್ಟ ಹತ್ತು ಬಂದು ಕೊಡ್ಬೇಕಾಗಿರುತ್ತಲ್ಲ, ಆ ಬೆಟ್ಟ ಹತ್ತುವಾಗ ಆ ಒಂದು ಗುಹೆ ಇರುತ್ತೆ, ಸದ್ಗುರು ಸ್ವಾಮಿಯ ಗುಹೆ. ಅಲ್ಲಿ ಸಮೀಪದಿಂದ ಅವಳು ಹಾದ್ ಬರ್ಬೇಕು. ಅಲ್ಲಿ ಭಗವಾನ್ರು ಅಲ್ಲೇ ಯಾರೋ ಒಬ್ಬರೊಡನೆ ಮಾತನಾಡ್ತಾ ನಿಂತಿದ್ರಂತೆ. ಅವಳು ಅಲ್ಲ ಹತ್ಬೇಕಾರನೆ ಅವ್ರು ಆಲ್ರೆಡಿ ಅಲ್ಲಿ ಯಾರ ಜೊತೆನ ಮಾತಾಡ್ತಿದ್ ನೋಡಿದಾಳೆ. ಅವಳು ಹಾಗೆ ಮುಂದುವರಿತಾ ಹತ್ಬೇಕಾದ್ರೆ ಹತ್ಕೊಂಡ್ ಬರ್ತಾ ಇರ್ತಾಳೆ. ನಾನು ಇಲ್ಲೇ ಇದೀನಿ, ಮೇಲಕ್ಕೆ ಯಾಕೆ ಹೋಗ್ತೀಯಾ ಅಂತ ಅಂತಾರಂತೆ. ಅಲ್ಲಿ ದಾರಿಲೇ ಕಾಣಿಸಿರ್ತಾರೆ ಅವ್ರು ಹತ್ಬೇಕಾದ್ರೆ. ಇಲ್ಲೇ ಇದೀನಿ, ಮೇಲಕ್ಕೆ ಯಾಕೆ ಹೋಗ್ತಿದ್ಯಾ ಅಂತ ಮಾತ್ ಕೇಳಿಸುತ್ತೆ ಅವಳಿಗೆ, ಹೆಚ್ಚಮ್ಮಲ್ಗೆ. ಹಿಂದಿರುಗಿ ನೋಡಿದಾಗ ಅಲ್ಲಿ ಯಾರು ಇರೋದೇ ಇಲ್ಲ. ಅವಳಿಗೆ ಭಯ ಆಗುತ್ತೆ. ಉದ್ವೇಗ ಒಳಗಾಗ್ಬಿಟ್ಟು ಆಶ್ರಮಕ್ಕೆ ಧಾವಿಸಿ ಬರ್ತಾಳೆ. ಇಲ್ಲಿ ಶಾಸ್ತ್ರಿಗಳ ಜೊತೆ ಗುಹೆನಲ್ಲಿ ರಮಣ ಮಹರ್ಷಿಗಳು ಮಾತಾಡ್ತಾ ಕೂತಿರ್ತಾರೆ. ಇಲ್ಲಿ ಮಾತಾಡ್ತಾ ಕೂತಿರೋದನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಭಗವಾನ್ರು ಇಲ್ಲಿ ಮಾತಾಡ್ತಾ ಕುಳಿತಿದ್ದೀರಾ, ಬೇರೊಂದು ಕಡೆಯಲ್ಲಿ ಹೆಚ್ಚಮ್ಮಳಿಗೆ ಕಂಡಿದ್ದು ಅದು ದಿಗ್ಭ್ರಮೆ ತಂದ್ಬಿಟ್ಟಿತ್ತು. ಈ ತರ ನನಗೆ ಇಲ್ಲಿ ಮಾತಾಡ್ತಾ ಕೂತಿದ್ದಾರೆ, ಅಲ್ಲಿ ಎಲ್ಲಿ ಕಂಡ್ರು ಅಂತ ಅವಳಿಗೆ ಒಂಥರ ದಿಗ್ಭ್ರಮೆ ಆಗ್ಬಿಡುತ್ತೆ. ಆಗ ಅವಳು ಕೇಳ್ತಾಳಂತೆ, ಭಗವಾನ್ರನ್ನ ಕೇಳ್ತಾಳೆ, ಸ್ವಾಮಿ ನಾನು ಇಲ್ಲಿ ನಿಮ್ಮೊಡನೆ ಕುಳಿತಿರುವಾಗಲೇ ದಾರಿಯಲ್ಲಿ ಈಕೆಗೆ ಕಾಣಿಸಿಕೊಂಡಿರಿ, ಅದರ ನನಗೆ ನಿಮ್ಮ ಅನುಗ್ರಹ ಅಂತ ಕುರು ಒಂದನ್ನು ತೋರಿಸಿದ್ದೀರಿ ಏಕೆ ಅಂತ ಕೇಳಿದಾಗ ಭಗವಾನ್ರು ಅದ ಶಾಸ್ತ್ರಿಗಳು ಕೇಳ್ತಾರೆ. ಅವಳು ಫಸ್ಟ್ ಶಾಸ್ತ್ರಿಗಳಿಗೆ ಹೇಳ್ತಾಳೆ, ನಾನು ಅಲ್ಲಿ ಕಾಣಿಸಿರೋ ಅಲ್ಲೇ ಭಗವಾನ್ರು ಮತ್ತೆ ಇಲ್ಲಿ ನಿಮ್ ಜೊತೆ ಮಾತಾಡ್ತಿದಾರಲ್ಲ ಅಂತ ಶಾಸ್ತ್ರಿ ಹೇಳ್ತಾಳೆ. ಆಗ ಅವರು ಶಾಸ್ತ್ರಿಗಳು ಹೇಳ್ತಾರೆ, ಶಾಸ್ತ್ರಿಗಳು ಭಗವಾನ್ರಿಗೆ ಕೇಳ್ತಾರೆ, ಅವಾಗ ಈಕೆ ಈ ತರ ಹೇಳ್ತಿದ್ದಾಳೆ, ಈ ತರ ಅವಳಿಗೆ ಯಾಕೆ ಅನುಗ್ರಹ ಅಂತ ಕುರುಹನ್ ಯಾಕೆ ತೋರ್ಸಿದ್ರಿ, ಅಲ್ಲೂ ಕಾಣಿಸಿದೀರಾ ಇಲ್ಲೂ ಕಾಣಿಸಿದೀರಾ ಅಂತ ಕುರುಹು ತೋರ್ಸಿದಿರಲ್ಲ ಅಂತ ಹೇಳ್ದಾಗ ಭಗವಾನ್ರು ಅವ್ರನ್ನ ಸಾಂತ್ವನಗೊಳಿಸುತ್ತಾ ಹೆಚ್ಚಮ್ಮಾಳ್ ಬಗ್ಗೆ ಹೇಳ್ತಾರಂತೆ. ಹೆಚ್ಚಮ್ಮಾಳ್ ಹೇಗೆ ಅಂದ್ರೆ, ಅವಳು ನಿರಂತರವಾಗಿ ನನ್ನನ್ನ ಏಕಾಗ್ರ ಚಿತ್ತದಿಂದ ಧ್ಯಾನಿಸುವುದರಿಂದ ಅಂತಹ ದರ್ಶನ ಆಕೆಗೆ ಉಂಟಾಗಿದೆ. ಅವಳು ಹೃದಯ ಸ್ಥಳದಲ್ಲೇ ನನ್ನನ್ನ ಧ್ಯಾನಿಸ್ಬಿಟ್ಟಿದ್ದಾಳೆ. ದಿನಾಗ್ಲೂ ಅಂತ ಸೇವೆ, ನಿಷ್ಠೆ, ಭಕ್ತಿ ಇದೆ ಅವಳಿಗೆ. ಹಾಗಾಗಿ ಅವಳಿಗೆ ಅಂತ ದರ್ಶನದ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ತಾರಂತೆ. ಅವರು ತಮ್ಮ ಸಂಬಂಧವಾಗಿ ಪವಾಡದಂತಹ ಅಲೌಕಿಕ ಘಟನೆಗಳು ಜರುಗಿದಾಗ ಇಂಥ ಲೌಕಿಕವಾದ ವಿವರಣೆನೇನು ಕೊಟ್ಬಿಡುದು ಅವ್ರ ರೀತಿಯಾಗಿತ್ತು. ಇಂಥ ಲೌಕಿಕವಾದ ವಿವರಣೆಯನ್ನೇನು ಕೊಟ್ಟು ಬಿಡುದು, ಈ ತರ ಅವ್ರಿಗೆ ಪವಾಡ ಮಾಡ್ತಿದ್ರು. ಈ ತರ ಪವಾಡ ಅಂತಂದ್ರೆ ಈ ತರ ದರ್ಶನದಲ್ಲಿ ಕೊಟ್ಟಿದ್ರು. ಇದೊಂದು ಲೌಕಿಕ ವಿವರಣೆ ಮುಖಾಂತರ ಇಲ್ಲ ಆಕೆಗೆ ಈ ತರ ಸಿದ್ಧಿ ಆಗಿರೋದ್ರಿಂದ ಅವಳಿಗೆ ಕಾಣಿಸ್ತಿದೀನಿ ಅಷ್ಟೇ, ಈ ತರ ಹೇಳ್ಬಿಡ್ತಿದ್ರು ಅಷ್ಟೇ. ಆ ತರ ವಿವರಣೆ ಕೊಡ್ತಿದ್ರು. ಭಗವಾನ್ರನ್ನು ಕಾಣಲು ಬರ್ತಿದ್ದ ಅನೇಕರಿಗೆ ಹೆಚ್ಚಮ್ಮಳ್ ತನ್ನ ಮನೆಯಲ್ಲಿ ತಾತ್ಕಾಲಿಕ ಊಟ ವಸತಿ ಆಧರಿಸ್ತಿದ್ಲು. ಭಗವಾನ್ರ ತಾಯಿಯಾದ ಅಳಗಮ್ಮಾಳಿಗೂ ಸಹ ಭಗವಾನ್ರ ಸಂಬಂಧವಾಗಿ ಪುಸ್ತಕವನ್ನೇ ಬರೆದ ಸೂರಿ ನಾಗಮ್ಮ ಅಂತ ಒಬ್ಬ ಭಕ್ತರು, ಹೀಗೆ ಇನ್ನು ಹಲವರು ತಾತ್ಪೂರ್ತಿಕವಾಗಿ ಆಕೆ ಮನೆಯಲ್ಲೇ ಆಶ್ರಯ ಪಡೆದಿದ್ರು. ಹೆಚ್ಚಮ್ಮಾಳ್ ಮನೆಯಲ್ಲಿ ಫಸ್ಟ್ ರಮಣರ ತಾಯಿ ಅಳಗಮ್ಮಾಳ್ ಬಂದಿದ್ದು, ಅವಳ ಆಶ್ರಯ ಪಡೆದಿದ್ದು ಹೆಚ್ಚಮ್ಮಾಳ್ ಮನೆಯಲ್ಲಿ ಅಂತ ಹೇಳ್ತಾರೆ. ಹಿಂಗೆ ನಮ್ಮ ರಮಣರ ಭಕ್ತರ ಸೇವೆ ಅವಳ ಜೀವನದ ಮುಖ್ಯ ಗುರಿಯಾಗಿತ್ತು. ಇಂತಹ ಒಂದು ಪರಮ ಭಕ್ತೆ ಆಕೆ.
ಅಂತದ ಭಕ್ತಿಗೆ ಅವ್ರು ಏನು ದರ್ಶನ ಕೊಟ್ರುನು, ಅಂತ ಪವಾಡಗಳ ಮೂಲಕ ದರ್ಶನ ಕೊಟ್ರುನು ಅವ್ರ ಪವಾಡ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಒಂದು ಲೌಕಿಕ ವಿವರಣೆ ಕೊಟ್ಬಿಟ್ಟು ಸಾಗಿಸ್ಬಿಡ್ತಿದ್ರು ಅಂತ ನಮ್ಮ ರಮಣ ಮಹರ್ಷಿಗಳು. ಇದು ಒಂದು ಶ್ಲೋಕದಲ್ಲಿ ಆಕೆ ಎಷ್ಟು ಅವಳು ಹೃದಯದಲ್ಲಿ ಅವ್ರನ್ನ ಸ್ಥಾಪಿಸಿದ್ಲು ಇದಕ್ಕೆ ಒಂದು ಪ್ರಸಂಗ. ಮುಂದಿನದಕ್ಕೆ ಹೋಗೋಣ. ವಾಯುರೋಧನಾತ್ ಲೀಯತೆ ಮನಃ ಜಾಲ ಪಕ್ಷಿವತ್ ರೋಧ ಸಾಧನಂ ಅಂತ ಹೇಳ್ತಾರೆ 11ನೇ ಶ್ಲೋಕದಲ್ಲಿ. ವಾಯುರೋಧನಾತ್ ಲೀಯತೆ ಮನಃ ಜಾಲ ಪಕ್ಷಿವತ್ ರೋಧ ಸಾಧನಂ. ಈ ಶ್ಲೋಕದಲ್ಲಿ ನಮ್ಮ ರಮಣರು ವಾಯುರೋಧನ ಅಂತಂದ್ರೆ ಅಲ್ಲಿ ಅಷ್ಟಾಂಗ ಯೋಗ, ಭಕ್ತಿ ಯೋಗ ಆಯ್ತು, ಇಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ಮಾತಾಡ್ತಾರಂತೆ. ಅಂದ್ರೆ ಪತಂಜಲಿ ಮಾರ್ಗ, ಇಲ್ಲಿ ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾರೆ. ಪ್ರಾಣಾಯಾಮದ ಮೂಲಕ ನಮ್ಮ ಮನಸ್ಸನ್ನ ಹಿಡಿದ್ಬಿಟ್ಟು ಲಯಗೊಳಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಬ್ಬ ಬೇಡ ಎಷ್ಟು ಎಚ್ಚರದಿಂದ ಹಕ್ಕಿಯನ್ನ ತನ್ನ ಬಲೆಯಲ್ಲಿ ಹಿಡಿತಾನೋ ಅಷ್ಟು ಎಚ್ಚರದಿಂದ ನಮ್ಮ ಮನಸ್ಸನ್ನ ನಾವು ನಮ್ಮ ಈ ಮನಸ್ಸನ್ನ ನಾವು ಹಿಡಿದಿಡ್ಬೇಕು ಅಂತ, ಪಂಜರದ ಪಕ್ಷಿ ತರಹ ನಾವು ಮನಸ್ಸನ್ನ ಹಿಡಿದು ಹಾಕ್ಬೇಕು ಅಂತ ಹೇಳ್ತಾರೆ ಇದ್ರಲ್ಲಿ. ಅದೇ ತರ ಇನ್ನೊಂದು ಶ್ಲೋಕದಲ್ಲೂ ಸೇಮ್ ಇದೆ, ಎರಡು ಮೂರು ಇದು ಪ್ರಾಣಾಯಾಮದ ಬಗ್ಗೆನೇ ಹೇಳ್ತಾರೆ. ಚಿತ್ತವಾಯವಹ ಚಿತ್ತ ಕ್ರಿಯಾಯುತಃ ಶಾಖಯೋರ್ದ್ವಯೀ ಶಕ್ತಿ ಮೂಲಕ. ಚಿತ್ತವಾಯವಹ ಚಿತ್ತ ಕ್ರಿಯಾಯುತಃ ಶಾಖಯೋರ್ದ್ವಯೀ ಶಕ್ತಿ ಮೂಲಕ. ಅಂದ್ರೆ ಮನಸ್ಸು ಮತ್ತು ಪಂಚಪ್ರಾಣಗಳು ಜ್ಞಾನ ಶಕ್ತಿ ಹಾಗೂ ಕ್ರಿಯಾಶಕ್ತಿನ ಪಡೆದಿವೆ. ಈ ಎರಡೂ ಶಾಖೆಗಳ ಮೂಲ ಶಕ್ತಿನೇ ಒಂದೇ ಅಂತಃಕರಣ ಆಗ್ಬಿಟ್ಟಿದೆ. ಮನಸ್ಸು ಹಾಗೂ ಪಂಚಪ್ರಾಣಗಳು ನಮ್ಮ ಒಂದು ಮರ ತಗೊಂಡ್ರೆ ಒಂದು ಮರದ ಎರಡು ಶಾಖೆಗಳು ಅಂತ ಹೇಳ್ಬೋದು, ಮನಸ್ಸು ಮತ್ತು ಪಂಚಪ್ರಾಣಗಳು. ಅದರ ಬೇರು ಅಂತಂದ್ರೆ ಈ ಮೂಲ ಶಕ್ತಿ ಅಂತಃಕರಣ. ಹೊರಗಿನ ಪ್ರಪಂಚದ ಜ್ಞಾನವನ್ನು ಪಡಿತಕ್ಕಂಥದ್ದು ನಮ್ಮ ಮನಸ್ಸು. ಆದ್ರೆ ಇಂದ್ರಿಯಗಳಿಗೆ ಕ್ರಿಯಾಶಕ್ತಿ ಬರುವುದು ನಮ್ಮ ಪಂಚಪ್ರಾಣಗಳಿಂದ. ಈಗ ಯಾರಾದ್ರೂ ಆರೋಗ್ಯವಾಗಿದ್ದಾರಪ್ಪ ಅಂದ್ಬಿಟ್ರೆ, ಯಾರೋ ಚೆನ್ನಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ಅಂದ್ರೆ ಅವರ ಪಂಚಪ್ರಾಣಗಳು ಮತ್ತು ಮನಸ್ಸು ಬುದ್ಧಿಗಳು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತಾನೆ ಅರ್ಥ ಬರುತ್ತೆ. ಎರಡು ಚೆನ್ನಾಗೇ ಇರ್ಬೇಕು ತಾನೆ, ಇಲ್ಲಾಂದ್ರೆ ಆರೋಗ್ಯವಾಗಿ ಇರಕ್ಕಾಗಲ್ಲ. ಒಂದನ್ ಬಿಟ್ಟು ಒಂದು ಇಲ್ಲ. ಈಗ ಒಬ್ನು ಮಲಗಿರುವಾಗ ಪಂಚಪ್ರಾಣಗಳಂತ ತಮ್ಗೆಲ್ಲ ಗೊತ್ತಿದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇವು ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ಪ್ರಾಣ ಉಸಿರಾಡ್ತಾ ಇದೆ, ಅಪಾನ ಬೆವರು ಮಲಮೂತ್ರ ವಿಸರ್ಜನೆ, ವ್ಯಾನವು ಇಡೀ ಶರೀರದಲ್ಲಿ ರಕ್ತ ಚಲನೆ ಮಾಡ್ತಾ ಇರುತ್ತೆ, ಸಮಾನವು ಶರೀರದ ಒಳಗಿನ ಆಹಾರವನ್ನು ಜೀರ್ಣಿಸುತ್ತಾ ಇರುತ್ತೆ. ಅದೇ ರೀತಿ ಉದಾನ ಈ ಎಲ್ಲವನ್ನು ಶರೀರದಲ್ಲಿ ಹಿಡ್ಕೊಂಡಿದೆ. ಹೀಗೆ ನಿದ್ರಿಸುತ್ತಿದ್ದರೂ ಸಹ ಪ್ರತಿಯೊಂದು ಪ್ರಾಣದ ಅಂಗವೂ ಕೂಡ, ಅಂದ್ರೆ ಈ ಪ್ರಾಣಗಳು ಕೆಲಸ ಮಾಡ್ತಾನೆ ಇರುತ್ತೆ. ನಾವು ನಿದ್ರಾಸ್ಥಿತಿಯಲ್ಲಿಯೂ ಕೆಲಸ ಮಾಡ್ತಾನೆ ಇರುತ್ತೆ ನಿರಂತರವಾಗಿ. ಮನಸ್ಸು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ, ಒಬ್ಬನ ಮನಸ್ಸು ಕೆಲಸ ಮಾಡ್ತಾ ಇಲ್ಲ ಅಂದಾಗ ಪಂಚಪ್ರಾಣಗಳು ಕೆಲಸ ಮಾಡ್ತಿದ್ರೂ ಕೂಡ ಅವನಿಂದ ಯಾವ ಕಾರ್ಯವನ್ನು ಸಹ ಮಾಡ್ಲಿಕ್ಕಾಗಲ್ಲ. ಶಾರೀರಿಕವಾಗಿ ಏನಾದ್ರೂ ಹೊರಗಿನ ಪ್ರಪಂಚದಲ್ಲಿ ಕರ್ಮವನ್ನು ಮಾಡಲು ಅಥವಾ ಚಟುವಟಿಕೆಗಳನ್ನು ತೋರಿಸಲು ಈ ಪಂಚಪ್ರಾಣಗಳು, ಮನಸ್ಸು, ಬುದ್ಧಿ ಎಲ್ಲವೂ ಸಹ ಬೇಕು ನಾವು ಚಟುವಟಿಕೆ ಮಾಡಕ್ಕೆ. ಒಂದನ್ನೊಂದು ಬಿಟ್ಟು ಅವು ಇಲ್ಲೇ ಇಲ್ಲ. ಮನಸ್ಸು ಬೇಕು, ಬುದ್ಧಿ ಬೇಕು, ಶರೀರನೂ ಬೇಕು. ಈ ಪಂಚಪ್ರಾಣಗಳೆಲ್ಲ ಕೆಲಸ ಮಾಡ್ಲೇಬೇಕು. ಅಂದ್ರೆ ಹಾಗೆ ಮಾಡ್ದಾಗೆ ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ ಹೇಳ್ತೀವಿ. ಒಬ್ನು ಎಚ್ಚರವಾಗಿದ್ದಾನೆ ಅಥವಾ ಒಬ್ನ ಮನಸ್ಸು ಎದ್ದಿದೆ, ಅವನ ಮನಸ್ಸಿನಲ್ಲಿ ಸಾಕಷ್ಟು ಬಯಕೆಗಳಿವೆ, ಆಸೆಗಳಿವೆ, ಬೇಕಾದಷ್ಟು ಯೋಚನೆ ತುಂಬಿದೆ. ಅಥವಾ ಅವನಿಗೆ ಏನಾದ್ರು ಒಂದ್ ಪ್ರಾಬ್ಲಮ್ ಆಯ್ತು, ಏನೋ ಒಂದು ರೋಗ ಬಂತು, ಏನೋ ರಕ್ತ ಚಲನೆಯಲ್ಲಿ ದೋಷ ಅಥವಾ ಏನೋ ನರಗಳ ದೌರ್ಬಲ್ಯ ಬಂತು, ಏನೋ ಬೆನ್ನೆಲುಬಿಗೆ ಸಮಸ್ಯೆ ಆಯ್ತು, ಕೈ ಕಾಲು ನಡೆಯೋಕ್ಕಾಗಲ್ಲ. ಇಂಥ ಸ್ಥಿತಿಗಳಲ್ಲಿ ಮನಸ್ಸಿನಲ್ಲಿ ಏನಾಗುತ್ತೆ, ಬೇಕಾದಷ್ಟು ಆಲೋಚನೆ ಇದೆ, ಆದ್ರೆ ಇನ್ ನಡೆಯಕ್ಕೆ ಆಗ್ತಿಲ್ಲ. ಮನಸ್ಸು ಮಾತ್ರ ಕೆಲಸ ಮಾಡ್ತಿದೆ, ಆಲೋಚನೆಗಳಿದೆ, ಅಲ್ಲಿ ಆಲೋಚನೆಗಳೇ ತುಂಬಿದೆ. ಅಂದ್ರೆ ಶರೀರದ ಮೂಲಕ ಏನು ಕೆಲಸ ಮಾಡಕ್ ಆಗ್ತಿಲ್ಲ. ಹೆಂಗ್ ಮಾಡಕ್ಕಾಗುತ್ತೆ? ರೋಗಸ್ಥನಾದ ಈ ಶರೀರ ಕೆಲಸ ಮಾಡಕ್ ಆಗಲ್ಲ. ಮನಸ್ಸು ಮಾತ್ರ ಕೆಲಸ ಮಾಡುತ್ತೆ. ಮನಸ್ಸು ಕೆಲಸ ಮಾಡ್ತಿದೆ ಅಂದ್ರೆ ಅಲ್ಲಿ ಆಲೋಚನೆಗಳೇ ತುಂಬಿರುತ್ತೆ. ಏನೋ ಒಂದ್ ಜ್ವರ ಬಂದ್ ಮಲಗಿದ್ದಾರೆ ಅಥವಾ ಏನೋ ಒಂದ್ ಅನುಭವಿಸ್ತಾ ಇದ್ದಾಗ ಏನು ಶರೀರ ಏನ್ ಕೆಲಸನೂ ಮಾಡಕ್ಕಾಗಲ್ಲ, ಅದ್ರ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಹಿಂಗಿದ್ದಾಗೂ ಸಹ ಏನು ಮಾಡಕ್ಕಾಗಲ್ಲ. ಇನ್ನು ಯೋಗ ವಾಸಿಷ್ಠದಲ್ಲಿ ಶ್ರೀರಾಮನಿಗೆ ವಸಿಷ್ಠ ಮಹರ್ಷಿಗಳು ಹೇಳ್ತಾರಂತೆ, ದ್ವೇ ಬೀಜೇ ಚಿತ್ತ ವೃಕ್ಷಸ್ಯ ಪ್ರಾಣಸ್ಪಂದನ ಮನಸ್ಸಿ. ಈ ಚಿತ್ತ ಅಥವಾ ಅಂತಃಕರಣವೆಂಬ ಈ ವೃಕ್ಷದ ಕಾಂಡಕ್ಕೆ ಎರಡು ಶಾಖೆಗಳು ಅಥವಾ ಬೀಜಕ್ಕೆ ಎರಡು ಭಾಗಗಳಿವೆ. ಒಂದು ಮನಸ್ಸು, ಬುದ್ಧಿ, ಇನ್ನೊಂದು ಪಂಚಪ್ರಾಣಗಳು. ಇದರಲ್ಲಿ ಒಂದನ್ನು ಹಿಡಿದರೆ ಇನ್ನೊಂದು ಹಿಡಿಬಹುದು ಅಂತ ಹೇಳ್ತಾರೆ. ಪಂಚಪ್ರಾಣಗಳನ್ನು ಹಿಡಿಯುವ ಮೂಲಕ ಮನಸ್ಸನ್ನು ನಿಯಮಕ್ಕೆ ತರಬಹುದು, ಅಥವಾ ಮನಸ್ಸು ಬುದ್ಧಿಗೆ ಸರಿಯಾದ ಜ್ಞಾನ ಕೊಡುವ ಮೂಲಕ ಪಂಚಪ್ರಾಣಗಳ ಚಟುವಟಿಕೆಯನ್ನು ನಿಯಮದಲ್ಲಿ ಇಟ್ಕೋಬಹುದು. ಇದಷ್ಟು ನಿಜ ಅಲ್ವಾ?
ನಮ್ಮ ಋಷಿಗಳು ಮಾಡಿರುವ ತಪಸ್ಸು ಇದೇ ರೀತಿ. ಅಂದ್ರೆ ಇಂದ್ರಿಯ ನಿಗ್ರಹ ಮಾಡಿದ್ರೆ ಮನಸ್ಸು ಮಾತ್ ಕೇಳುತ್ತೆ. ಮನಸ್ಸುನು ಮಾತ್ ಕೇಳಿದಾಗ ಇವು ಇಂದ್ರಿಯಗಳು ಸಹ ಮಾತ್ ಕೇಳ್ತವೆ. ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಿದಾಗ ಇಂದ್ರಿಯಗಳು ಸಹ ಕೆಲಸ ಮಾಡೇ ಮಾಡ್ತವೆ. ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಕ್ಕೆ ಮನಸ್ಸು ಬೇಕೇ ಬೇಕು. ಅಂದ್ರೆ ನಮ್ಮ ಋಷಿಗಳು ಮಾಡಿರುವ ತಪಸ್ಸು ಇದೇ ರೀತಿ. ಒಂದು ಪ್ರಾಣಾಯಾಮ ಅಥವಾ ರಾಜಯೋಗ ಅಂತಾರೆ, ಇನ್ನೊಂದಕ್ಕೆ ಜ್ಞಾನಯೋಗ ಅಂತಾರೆ. ಅಂದ್ರೆ ಎರಡು ಒಂದೇ. ಇವುಗಳ ಉದ್ದೇಶ ಏನಪ್ಪಾ ಅಂದ್ರೆ ಮನಸ್ಸು ಬುದ್ಧಿ ವಿಷಯ ಕೆಳಗಡೆ ಹೋಗ್ಬಾರ್ದು. ವಿಷಯ ಕಡೆ ಹೋಗ್ಬಾರ್ದು ಮನಸ್ಸು ಬುದ್ಧಿ. ಮನಸ್ಸು ಯಾವಾಗ್ಲೂ ಮನಸ್ಸು ಬುದ್ಧಿ ಪರಮಾತ್ಮಲ್ಲೇ ನಿಲ್ಬೇಕು, ಪರಮಾತ್ಮನ ಧ್ಯಾನದಲ್ಲೇ ಇರ್ಬೇಕು. ಆದ್ದರಿಂದ ಈ ಮನಸ್ಸನ್ನ ನಿಲ್ಲಿಸುವುದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ಪ್ರಾಣಾಯಾಮನ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾರೆ ಮಹರ್ಷಿಗಳು. ಈ ಮನಸ್ಸನ್ನ ಒಂದ್ ಕಡೆ ನಿಲ್ಲಿಸ್ಬೇಕಾದ್ರೆ ಈ ಪ್ರಾಣಾಯಾಮನ ಅಭ್ಯಾಸ ಮಾಡ್ರಿ, ಅದರಿಂದ ಈ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತೆ ಅಂತ ಇದರ ಉಪದೇಶದ ಅರ್ಥ ಬರುತ್ತೆ. ಮುಂದಿನ ಉಪದೇಶ ಏನಂದ್ರೆ ಲಯ ವಿನಾಶನೇ ಉಭಯ ರೋಧನೆ ಲಯಗತಂ ಪುನಃ ಭವತಿ ನೋಮೃತಂ. ಲಯ ವಿನಾಶನೆ ಉಭಯ ರೋಧನೆ ಲಯಗತಂ ಪುನಃ ಭವತಿ ನೋಮೃತಂ ಅಂತ ಹೇಳ್ತಾರೆ. ಲಯ ಹಾಗೂ ವಿನಾಶ ಇವೆರಡು ಮನಸ್ಸನ್ನು ನಿರೋಧಿಸ್ತಕ್ಕಂತ ತಂತ್ರಗಳು. ಇದರಲ್ಲಿ ಲಯಗೊಂಡ ಮನಸ್ಸು ಮತ್ತೆ ಎದ್ದು ಬರ್ತಾ ಇರುತ್ತೆ. ನೀನ್ ಎಷ್ಟೇ ಹೊತ್ತು ನೀನ್ ಪ್ರಾಣಾಯಾಮ ಮಾಡು ಅದಾದ್ಮೇಲೆ ಮತ್ತೆ ಮನಸ್ಸು ಅದೇ ರೀತಿ ಆಗಿರುತ್ತೆ. ಒಂದ್ 10 ನಿಮಿಷ ನಾವು ಅಲ್ಲಿ ಸ್ಥಿರವಾಗಿ ನಿಲ್ಲಿಸ್ಬೋದೇನಾ, ಆಮೇಲೆ ಅದು ಬರ್ದೇ ಬರುತ್ತೆ. ಲಯಗೊಂಡ ಮನಸ್ಸು ಮಾತ್ರ ಬರುತ್ತೆ. ಎಷ್ಟೇ ಲಯಗೊಳಿಸಿ ಅಂತ ಹೇಳ್ತಾರೆ, ಲಯಗೊಂಡ ಮನಸ್ಸು ಮತ್ತೆ ಅದೇ ಸ್ಥಿತಿಗೆ ಪುನಃ ವಾಪಸ್ ಸ್ಥಿತಿ ಬರುತ್ತೆ. ಆದ್ರೆ ಈ ವಿನಾಶ ಹೊಂದಿರುವ ಮನಸ್ಸಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಅದೇ ತರ ಪ್ರಾಣಬಂಧನಾತ್ ಲೀನ ಮಾನಸಂ ಏಕ ಚಿಂತನಾತ್ ನಾಶಮೇತ್ಯದಃ. ಅಂದ್ರೆ ಪ್ರಾಣಾಯಾಮದ ಮೂಲಕ ಮನಸ್ಸು ಲಯ ಹೊಂದಿದ್ರೆ ಆತ್ಮ ಚಿಂತನೆಯ ಮೂಲಕ ಮನಸ್ಸು ವಿನಾಶಗೊಳ್ಳುತ್ತೆ ಅಂತ ಹೇಳ್ತಾರೆ. ಈ ಮನಸ್ಸನ್ನು ಹಿಡಿಬೇಕು ಅಂತಂದ್ರೆ ಪ್ರಾಣಾಯಾಮ ಒಂದು ಸುಲಭವಾದ ಸಾಧನೆ ಸಹ. ಮಹರ್ಷಿಗಳ ಪ್ರಕಾರ ಉಸಿರಾಟವನ್ನ ನಿಧಾನಗೊಳಿಸುವುದು, ಪ್ರಾಣಾಯಾಮ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು. ಉಸಿರಾಟವನ್ನ ನಿಧಾನಗೊಳಿಸುವುದು ಮಾತ್ರ ಸಾಧನೆ ಅಲ್ಲ ಅಂತ ಹೇಳ್ತಾರೆ ನಮ್ಮ ಮಹರ್ಷಿಗಳು. ನೀವು ಪ್ರಾಣಾಯಾಮ ಮಾಡಿದ ತಕ್ಷಣ ಮನಸ್ಸು ನಿಂತು ಬಿಡುತ್ತೆ ಅಂತ ಹೇಳಿದ್ವಲ್ಲ, ಅದು ಮತ್ತೆ ವಾಪಸ್ಸು ಅದೇ ಸ್ಥಿತಿಗೆ ಬರೋ ಚಾನ್ಸಸ್ ಇರುತ್ತೆ. ಈ ಉಸಿರಾಟ ನಿಧಾನಗೊಳಿಸಿದ ತಕ್ಷಣನೇ ಸಾಧನೆ ಆಗಲ್ಲ. ಈ ನಿಧಾನವಾಗಿ ಉಸಿರಾಡುವಾಗ ಆ ಉಸಿರಾಡುವುದನ್ನ ನಮ್ ಮನಸ್ಸು ನೋಡ್ಬೇಕು ಅಂತ ಹೇಳ್ತಾರೆ. ಉಸಿರಾಡಿದ ತಕ್ಷಣ ಪ್ರಾಣಾಯಾಮ ಆಗಲ್ಲ, ಈ ಮನಸ್ಸನ್ನ ಅದನ್ನ ನೋಡ್ಬೇಕು. ಅಂದ್ರೆ ಮನಸ್ಸು ಆ ಗಾಳಿನ ನೋಡ್ತಾ 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 ಅಲ್ಲೇ ಲೈವ್ ಆಗುತ್ತೆ. ಯಾರೇ ಆಗ್ಲಿ ಇದನ್ನ ಒಂದ್ 10 ನಿಮಿಷ ಮಾಡಿದ್ರು ಸಾಕು, ಈ ಲಯದ ಅನುಭವ ಆಗುತ್ತೆ. ಈ ಉಸಿರಾಟ ನಿಧಾನವಾಗಿ ಆಗ್ಬೇಕು. ನಿಧಾನಕ್ಕೆ ಮೇಲ್ ತಗೊಳ್ಳೋದು ಕೆಳಗ್ ಬಿಡೋದು ಮಾಡ್ತೀವಲ್ಲ, ಈ ನಿಧಾನವಾಗಿ ಆಗ್ಬೇಕು. ಆ ಮನಸ್ಸು ಉಸಿರಾಡುವ ಗಾಳಿಯನ್ನು ಗಮನಿಸುತ್ತಿರುವ ಹಾಗೆ, ಇದು ಧ್ಯಾನ ಮಾಡೋರಿಗೆ ಪ್ರಾಣಾಯಾಮ ಮಾಡೋರಿಗೆ ಬೇಗ ಅರ್ಥ ಆಗುತ್ತೆ. ಆ ಮನಸ್ಸು ಉಸಿರಾಡ್ತಕ್ಕಂಥ ಗಾಳಿನ ಗಮನಿಸ್ತಾ ಇರುವ ಹಾಗೆ ಮನಸ್ಸೇನಾಗುತ್ತೆ, ಪ್ರಶಾಂತವಾಗುತ್ತೆ. ಆದ್ರೆ ಇದು ಸ್ವಲ್ಪ ಹೊತ್ತು ಮಾತ್ರ ಹೇಳಿದಲ್ಲ, ಪ್ರಾಣಾಯಾಮದಲ್ಲಿ ಇರುವ ತನಕ ಮನಸ್ಸು ಪ್ರಶಾಂತವಾಗಿ ನಿಂತ ಹಾಗಿರುತ್ತೆ. ಆದ್ರೆ ಇದು ಹೆಂಗೊಂದು ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ಈಗ ನಾಯಿ ಏನ್ ಕಟ್ ಹಾಕ್ದಾಗ ಗಲಾಟೆ ಮಾಡ್ತಕ್ಕಂಥ ನಾಯಿನ ಸರಪಳಿ ಹಾಕಿ ಕಟ್ತಾರೆ. ಒಂದೇ ಸಲ ಸುಮ್ನೆ ಇದ್ದ ಹಾಗೆ ಅನ್ಸುತ್ತೆ. ಕಟ್ಟದಾಗ ಸರಪಳಿ ಬಿಚ್ಚಿದ್ರೆ ಸಾಕು, ಅದು ಲಾಗ ಹೊಡ್ಕೊಂಡು ಓಡುತ್ತೆ ಅಂತ ಹೇಳ್ತಾರೆ. ಈ ರೀತಿ ನಮ್ಮ ಮನಸ್ಸು ಅಂತ ಹೋಲಿಸ್ತಾರೆ. ಮಾಡ್ದಾಗ ಮಾತ್ರ ನಿಲ್ಲುತ್ತೆ, ಆಮೇಲೆ ಮತ್ತೆ ಅದೇ ತರ ಓಡ್ತಾ ಇರುತ್ತೆ. ಅದಕ್ಕೆ ನಾವು ಮೈಂಡ್ ಇಸ್ ದ ಫಾಸ್ಟರ್ ದ್ಯಾನ್ ವಿಂಡ್ ಅಂತ ಕರಿತೀವಿ. ಅಷ್ಟು ಜೋರು ವೇಗದಲ್ಲಿ ಓಡುತ್ತೆ. ಈ ಪ್ರಾಣಾಯಾಮದಲ್ಲಿ ಕುಳಿತಿರ್ತಕ್ಕಂಥ ಮನಸ್ಸು ಒಳಗ್ ನಿಲ್ಲುತ್ತೆ. ಹಾಗೆ ಪೂಜೆ ಭಜನೆ ಮಾಡ್ತಕ್ಕಂಥ ಮನಸ್ಸು ಒಳಗ್ ನಿಲ್ಲುತ್ತೆ. ಅದೇನಾಗುತ್ತೆ ಅಂದ್ರೆ ಪ್ರಾಣಾಯಾಮ ಮುಗಿಯುವ ಮೊದಲೇ ಅದು ಹೊರಗೆ ಹೋಗುತ್ತೆ ಅಂತ ಹೇಳ್ತಾರೆ ನಮ್ಮ ಮಹರ್ಷಿಗಳು. ಮನಸ್ಸಿನ ಲಯ ಹಾಗೂ ಮನಸ್ಸಿನ ನಾಶ ಇವೆರಡೂ ಮನಸ್ಸನ್ನ ನಿರೋಧಿಸ್ತಕ್ಕಂಥ ತಂತ್ರಗಳು. ಇದರಲ್ಲಿ ಲಯಗೊಂಡ ಮನಸ್ಸು ಮತ್ತೆ ಎದ್ದು ಬರುತ್ತೆ. ಆದ್ರೆ ಮನಸ್ಸು ವಿನಾಶವಾಯಿತು, ಮನಸ್ಸನ್ನ ವಿನಾಶಗೊಳಿಸ್ಬೇಕು, ಮತ್ತೆ ಅದಕ್ಕೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈಗ ಮಾಡುತ್ತಿರುವ ಎಲ್ಲಾ ಸಾಧನೆಗಳು ಸಹ ಯಾವ್ದಕ್ ಸೀಮಿತ ಆಗಿದೆ ಅಂದ್ರೆ ಮನೋಲಯಕ್ಕೆ ಮಾತ್ರ ಸೀಮಿತ ಆಗಿದೆ. ಪೂಜೆ ಭಜನೆ ಜಪ ಪ್ರಾಣಾಯಾಮ ಮುಂತಾದ ಸಾಧನೆಗಳನ್ನು ಮಾಡುವಷ್ಟರ ತನಕ ಮನಸ್ಸು ಪ್ರಶಾಂತವಾಗಿರುತ್ತೆ. ಖಂಡಿತ ಅಲ್ವಾ ಇದು? ನಾವು ಮಾಡೋಷ್ಟು ಅಲ್ಲಿ ಒಳಗಿದ್ದಷ್ಟು ದೇವ್ರ ಮನೇಲಿ ಇದ್ದಾಗ ಮಾತ್ರ ಅದು ಹೆಂಗ್ ಪ್ರಶಾಂತ ಅಂದ್ರೆ ಏನು, ನಿಸ್ವಾರ್ಥದಿಂದ ಮಾಡ್ದಾಗ ಅಷ್ಟೇ ಪ್ರಶಾಂತತೆ ಸಿಗೋದು. ಅದು ಮೊದ್ಲಿನ ಶ್ಲೋಕದಲ್ಲ ನಾವು ಗಮನಿಸಿದ್ವಲ್ಲ, ಅದು ನಾವು ಮಾಡಿದ ತಕ್ಷಣನೇ ಆಗ್ಬಿಡುತ್ತೆ ಅಂತ ಏನಿಲ್ಲ. ಅದು ನಿಸ್ವಾರ್ಥ ಭಾವನೆಯಿಂದ ಅಲ್ಲಿ ಪೂಜೆ ಮಾಡಿದಾಗ ನಮ್ಗೆ ಅಲ್ಲೊಂದು ಪ್ರಶಾಂತತೆ ಉಂಟಾಗಿರುತ್ತೆ. ಸುಮ್ನೇನು ಆಗಲ್ಲ. ಅದು ಬೇಡಿಕೆ ಇಟ್ಟಾಗ ಆಗಲ್ಲ ಅಂತ ಮೊದಲಿನ ಶ್ಲೋಕದಲ್ಲಿ ಕೇಳಿದ್ವಿ.
ಈ ಭಜನೆ ಜಪ ಪ್ರಾಣಾಯಾಮ ಈ ಮುಂತಾದ ಸಾಧನೆಗಳನ್ನ ಅಂದ್ರೆ ಮಾಡೋ ತನಕ ಮನಸ್ಸು ಪ್ರಶಾಂತ ಆಗಿರುತ್ತೆ. ಅವುಗಳನ್ನ ಮುಗಿಸಿ ಹೊರಗೆ ಬರ್ತೀವಿ, ಬರುವಷ್ಟರಲ್ಲೇ ಮತ್ತೆ ಯಥಾ ಪ್ರಕಾರ ಅಶಾಂತಿ ಅಲ್ಲಲ್ಲೇ ಹೊರಗೆ ಎದ್ದು ಬರ್ತಿದ್ದಂಗೆ ಮತ್ತೆ ಹೊರಗೆ ಪ್ರಪಂಚದ ಅಶಾಂತಿ ಕಾಡಿರುತ್ತೆ. ಇದನ್ನ ಒಂದು ಹೋಲಿಸ್ತಾರೆ, ಒಂದು ಹಂದಿಗೆ ಸ್ನಾನ ಮಾಡಿಸಿದಂತೆ ಕೊಳಕಲ್ ಬಿದ್ದಿರ್ತಕ್ಕಂಥ ಹಂದಿನ ಎತ್ತಿ ತಂದು ಮತ್ತೆ ಸಾಬೂನಿಂದ ಸ್ನಾನ ಮಾಡಿಸಿದ್ರು ಸಹ ಅದು ಮತ್ತೆ ಹೋಗದ್ ಕೊಳಕಲ್ಲೇ ಬಿದ್ದಿರುತ್ತೆ. ಈ ರೀತಿ ನಮ್ಮ ಮನಸ್ಸು ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ಇರ್ಬೇಕಂಗಾದ್ರೆ ಮನೋನಾಶವಾಗುವಂತಹ ಸಾಧನೆಯನ್ನ ಮಾಡ್ಬೇಕು. ಮನೋನೇ ನಾಶ ಆಗ್ಬೇಕಿದು ಅಂದ್ರೆ ಅವನಿಗೆ ಆಗ್ಲೇ ಸಹ ಮೋಕ್ಷ ಸಿದ್ಧಿ ಆಗುತ್ತೆ. ಲಯವಾದ ಮನಸ್ಸಿನ ಮೂಲಕ ಮನೋನಾಶವಾಗಲು ಅಲ್ಲಿಂದ ಮುಂದೆ ಸ್ವಲ್ಪ ಹೆಚ್ಚಿನ ಸಾಧನೆ ಮಾಡ್ಬೇಕು. ಅಂದ್ರೆ ನಮ್ಮ ಮಹರ್ಷಿಗಳು ಹೆಂಗ್ ಶ್ಲೋಕ ರಚಿಸಿದಾರಪ್ಪ ಅಂದ್ರೆ ಒಂದ್ ಸ್ಟೆಪ್ ಬೈ ಸ್ಟೆಪ್, ಒಂದಾದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದಾಗ ಮೆಟ್ಲು ಹತ್ತಾ ಹೋಗಿ ಕೊನೆ ಮೆಟ್ಲನ್ನ ತಲುಪ್ಬೇಕು. ಹಾಗೆ ಪ್ರಾಣಾಯಾಮನು ಮಾಡ್ರಿ ಅಂತ ಹೇಳ್ತಾರೆ, ಮಾಡ್ಬೇಡಿ ಅಂತ ಅವ್ರು ಯಾವ್ದನ್ನು ಹೇಳಿಲ್ಲ. ಪೂಜೆ ಬಿಡ್ರಿ, ಜಪ ಯಾವ್ದು ಹೇಳಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕು, ಕೊನೆ ಹಂತವನ್ನ ಯಾವ ರೀತಿಲಿ ಮುಟ್ಬೇಕು ಅಂತ ಹೇಳ್ತಾರೆ. ಈ ಮನೋನಾಶವಾಗಂತ ಸಾಧನೆನ ಯಾರು ಒಬ್ರು ಮಾಡಿದಾಗ ಮಾತ್ರ ಮೋಕ್ಷ ಸಿದ್ಧಿಸುತ್ತೆ. ಲಯವಾದ ಮನಸ್ಸಿನ ಮೂಲಕ ಮನೋನಾಶವಾಗಲು ಅಲ್ಲಿಂದ ಮುಂದೆ ಸ್ವಲ್ಪ ಹೆಚ್ಚಿನ ಸಾಧನೆ ಮಾಡ್ಬೇಕು, ಮತ್ ಮುಂದಕ್ಕೆ ಹೋಗ್ಬೇಕು. ಹೇಗಪ್ಪ ಅಂದ್ರೆ ಅದು ಆತ್ಮಚಿಂತನಾತ್ನಾಶಂ ಏತಿ ಮನಃ ಅಂತ ಹೇಳ್ತಾರೆ. ಆತ್ಮಚಿಂತನೆ ಅಂದ್ರೆ ಯಾವುದೇ ರೀತಿಯಲ್ಲಿ ಹೊರಗಿನ ವಿಷಯಗಳ ಕಡೆ ಮನಸ್ಸು ಓಡಬಾರ್ದು, ಅಲ್ಲಿ ಇಲ್ಲಿ ಓಡಬಾರ್ದು ಮನಸ್ಸು. ಈ ಇಂದ್ರಿಯ ಸುಖಕ್ಕೆ, ಇಂದ್ರಿಯ ವಿಷಯಗಳಿಗೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಓಡಬಾರ್ದು. ಅಲ್ಲಿ ಇಲ್ಲಿ ಹೋಗದೆ ಆತ್ಮನಲ್ಲಿ ಅದನ್ನ ನಿಲ್ಲಿಸ್ಬೇಕು. ಆತ್ಮ ಚಿಂತನೆಯ ಮೂಲಕ ಮಾತ್ರ ಮನಸ್ಸನ್ನ ನಾಶಗೊಳಿಸಕ್ಕೆ ಸಾಧ್ಯ. ಇದಕ್ಕೆ ಏನ್ ಬೇಕಪ್ಪ ಅಂದ್ರೆ ಇಂಥ ವಿಚಾರಗಳು ಬೇಕು. ಸುಮ್ನೆ ಆತ್ಮಚಿಂತನೆ ಹೆಂಗ್ ಮಾಡಕ್ಕಾಗುತ್ತೆ? ಮನಸ್ಸನ್ನ ಹೆಂಗೆ ನಾವು ನಾಶಗೊಳಿಸಕ್ ಸಾಧ್ಯ? ಹೆಂಗ್ ಸ್ಥಿರವಾಗಿ ನಿಲ್ಸಕ್ ಸಾಧ್ಯ? ಏಕ್ದಮ್ ಏನೂ ಆಗಲ್ಲ. ಇಂಥ ವಿಚಾರಗಳು ಬೇಕು, ಸಾಧನೆ ಬೇಕು. ಬಹಳಷ್ಟು ಕಷ್ಟದ ಸಾಧನೆ ಇದು. ಆತ್ಮ ಚಿಂತನೆ ಅಂದ್ರೆ ಬಹಳ ದೊಡ್ಡ ಮಾತಿದು. ಇದು ಯಾಕಪ್ಪ ಅಂದ್ರೆ ಇದು ನಮ್ಮ ಮನಸ್ಸು ಅನ್ನೋದು ಹೊರಗಿನ ವಿಷಯಗಳಿಗೆ ಓಡ್ತಾ ಇರುತ್ತೆ. ಇದು ಹೇಳ ತನಕ 1 ಗಂಟೆ ಹೇಳ್ತಿರ್ತೀವಿ, ಮತ್ತಾಗ್ಲೇ ಹೊರಗಡೆ ಶುರು. ಬಹಳ ಕಷ್ಟ ಮನಸ್ಸನ್ನ ನಿಗ್ರಹ ಮಾಡೋದು. ಇದು ಬಹಳ ಕಷ್ಟದ ಸಾಧನೆ. ಇದಕ್ಕೆ ಫಸ್ಟ್ ನಮ್ಗಿಂತ ವಿಚಾರಗಳು ತಿಳ್ಕೊಂಡಿರ್ಬೇಕು, ಇಂಥ ಉಪದೇಶಗಳು, ಸತ್ಸಂಗಗಳು ಬೇಕು. ಹಲವಾರು ಜನ ಹೇಳೋಗಿದ್ದಾರೆ ಇಲ್ಲೆಲ್ಲ. ಅವ್ರ ವಿಚಾರಗಳನ್ನೆಲ್ಲ ನಾವು ಮನನ ಮಾಡ್ಬೇಕು, ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕು, ಅಳವಡಿಸ್ಕೋಬೇಕು. ಮೇನು ಅಲ್ಲೆಲ್ಲ ಮಾಡಿದಾಗ ಒಂದು ಮೆಟ್ಲನ್ನ ಹತ್ಬೋದಾ ಅಂತ ಪ್ರಶ್ನೆ. ಇವಾಗ ಈ ವಿಷಯಗಳಿಗೆ ಓಡ್ತಿರೋ ಮನಸ್ಸನ್ನ ನಾವು ಹೊರಗೆ ಬರಕ್ ಆಗಲ್ಲ, ಅದಕ್ಕೆ ಸಾಧನೆ ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ನಮ್ಮ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ಥೋ ನಿಯಮೈ ತದಾತ್ಮನ್ಯೇವ ವಶಂ ನಯೇತ್ ಆತ್ಮ ಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಅಂದ್ರೆ ಮನಸ್ಸು ಹೊರಗೆ ಓಡಾಡುದು ಸ್ವಾಭಾವಿಕ. ಮನುಷ್ಯನಿಗೆ ಮನಸ್ಸು ಕೊಟ್ಬಿಟ್ಟಿದ್ದಾನೆ ದೇವ್ರು, ಅದು ಅಲ್ಲಿ ಇಲ್ಲಿ ಅಲ್ದಾಡುತ್ತೆ. ಇಡೀ ಪ್ರಪಂಚನೇ ಸುತ್ಕೊಂಡ್ ಬರುತ್ತೆ ಒಂದು ಕ್ಷಣದಲ್ಲಿ. ಆ ಸಮಯದಲ್ಲಿ ಅಂದ್ರೆ ಅದು ಹೊರಗೆ ಓಡಿದಾಗ ಮನಸ್ಸು ಇವತ್ ಯಾಕೆ ಓಡ್ತಾ ಇದೆ, ಈಗ ಯಾಕೆ ಓಡ್ತಾ ಇದೆ, ನಾವು ವಿಚಾರ ಮಾಡ್ಬೇಕು. ನಮ್ಗದ್ ಗೊತ್ತಾಗ್ಬೇಕು. ಇಷ್ಟೋ ತನಕ ನನ್ ಮನ್ಸು ಎಲ್ಲಿತ್ತು, ಎಲ್ಲಿ ಓಡಾಡ್ತಾ ಇದೆ. ಈಗ ಯಾರು ಹಿಂಗ್ ಕೇಳ್ತಿರ್ತೀವಿ, ಇಲ್ಲಿ ಎಷ್ಟೊಂದು ಹೋಗಿರುತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಯಾವ ಫೋನ್ ಬರ್ತಿರುತ್ತೋ ಏನ್ ಬರುತ್ತೋ, ಅಲ್ಲಿ ಇಲ್ಲಿ ಮನಸ್ಸು ಅಲ್ದಾಡ್ತಿರುತ್ತೆ. ಅದನ್ನ ನಾವ್ ಏನ್ ಮಾಡ್ಬೇಕು, ಹಿಡಿದಿಡ್ಬೇಕು. ಅದನ್ನ ಹೆಂಗ್ ಅನಾಲಿಸಿಸ್ ಮಾಡ್ಕೋಬೇಕು. ಎಲ್ಲಿ ಓಡ್ತಾ ಇತ್ತು, ಇಷ್ಟೋ ತನಕ ಎಲ್ಲಿ ಹೋಯ್ತು, ಯಾಕೆ ಹೋಯ್ತು, ಈ ರೀತಿ ವಿಚಾರ ಮಾಡ್ಬೇಕು. ಹೊರಗಿನ ವಿಷಯಗಳಲ್ಲಿ ಅಂದ್ರೆ ಸುಖ ಇದೆ, ಆನಂದ ಇದೆ, ಇದು ಇದೆ ಅನ್ನುವ ಭ್ರಮೆ ಬಂದ್ಬಿಟ್ಟಿದೆ ಮನುಷ್ಯನಿಗೆ. ಹೊರಗಿನ ಎಲ್ಲ ಆಕರ್ಷಕವಾದ ಪ್ರಪಂಚವನ್ನ ನೋಡಿ ಅಲ್ಲೊಂದು ಸುಖ ಇದೆ ಅನ್ನೋ ಭ್ರಮೆ ಬಂದ್ಬಿಟ್ಟಿದೆ ಮನುಷ್ಯನಿಗೆ. ಇದು ಮನುಷ್ಯನ ಈ ಅಂತಃಕರಣದಲ್ಲಿ ಇರುವ ತನಕ, ಯಾವ್ದು ಮನುಷ್ಯನ ಈ ಅಂತಃಕರಣದಲ್ಲಿ ಬೇರೂರ್ಬಿಟ್ಟಿದೆ ಇದು ಹೊರಗಿನ ವಿಷಯದ ಸುಖ. ಇದು ಇರೋ ತನಕ ಪೂಜೆ, ಭಜನೆ, ಜಪ, ಪ್ರಾಣಾಯಾಮ ಏನ್ ಮಾಡಿದ್ರೂ ಸಹ ಮನಸ್ಸು ಒಳಗೆ ನಿಲ್ಲುವುದಿಲ್ಲ. ನೀನ್ ಯಾವಾಗ ವಿಷಯಗಳ ಸುಖ ಬಗ್ಗೆ ಗಮನ ಹರಿಸ್ತೀಯ, ನಿನ್ ಮನಸ್ಸು ಏನ್ ಮಾಡಿದ್ರು ಒಳಗೆ ನಿಲ್ಲಕ್ ಸಾಧ್ಯನೇ ಇಲ್ಲ. ಅಂದ್ರೆ ನೀವು ತಾತ್ಕಾಲಿಕವಾಗಿ ಸ್ವಲ್ಪ ಹೊತ್ತು ನಿಲ್ಬಹುದು, ಸ್ವಲ್ಪ ಹೊತ್ತು ಪೂಜೆ, ಭಜನೆ, ಜಪ ಮಾಡೋದ್ರಿಂದ ಆ ಕ್ಷಣ ನಿಲ್ಬಹುದು. ಆದ್ರೆ ಮತ್ತೆ ಪುನಃ ಯಥಾ ಸ್ಥಿತಿಗೆ ಬರುತ್ತೆ, ಮತ್ತೆ ಹೊರದಾಡುತ್ತೆ. ಹಿಂಗೆ ನಡೀತಾ ಇರುತ್ತೆ ಬದುಕು. ಲೌಕಿಕ ಪ್ರಪಂಚದಲ್ಲಿ ಸುತ್ತಾ ಇರುತ್ತೆ ಯಾವಾಗ್ಲೂ ಮನಸ್ಸು. ಅದನ್ನ ನಾವು ಸ್ಥಿರವಾಗಿ ನಿಲ್ಸಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದ್ರ ಕಡೆಗೆ ಗಮನ ಜಾಸ್ತಿ, ಇಂಥದ ಕಡೆ ಗಮನ ಕಡಿಮೆ, ನಿಲ್ಸೋದ ಕಡೆ. ಅದಕ್ಕೆ ಅದನ್ನ ನಾಶಗೊಳಿಸಬೇಕಾದಲ್ಲಿ ನಿಜವಾದ ಆನಂದ ಅನ್ನಂದ್ರೆ
ಏನು ಆನಂದ, ಆತ್ಮನಲ್ಲಿ ಮಾತ್ರ ಆನಂದ ಅಂತ ಹೇಳ್ತಾರೆ. ಶಾಂತಿಯೇ ಆತ್ಮನ ಸ್ವರೂಪ ಮತ್ತು ಆತ್ಮೈವ ಸತ್ಯಂ ಬ್ರಹ್ಮೈವ ಸತ್ಯಂ ಎಂಬ ಈ ದೃಢತೆ ಮನಸ್ಸಿಗೆ ಬರ್ಬೇಕು, ನಮ್ಗೆ ಗಟ್ಟಿಯಾಗಿ ಬರ್ಬೇಕು. ಮನುಷ್ಯನಾದ್ಮೇಲೆ ಇದು ಬರ್ಲೇಬೇಕು. ಈ ವಿಚಾರ ಮಾಡ್ಬೇಕು, ಇಂಥ ತಿಳ್ಕೋಬೇಕು, ಇದನ್ನ ಗಟ್ಟಿ ಮಾಡ್ಕೋಬೇಕು ನಾವು. ಅದಕ್ಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಶಂಕರಾಚಾರ್ಯ ಹೇಳಿ ಪುನರಪಿ ಜನನಂ ಮರಣಂ ಅಂತ. ಅದಕ್ಕೆ ತುತ್ತಾಗ್ತಾನೆ ಹೋಗ್ತಾ ಇರ್ತೀವಿ. ಮತ್ ಹುಟ್ಟದು, ಮತ್ತೆ ಕರ್ಮಗಳ ಬಾಧಿತನಾಗದು, ಕರ್ಮಭಾರ ಹೋರದು, ಕ್ರಿಮಿಕೀಟಗಳು ಪಕ್ಷಿಗಳು ಆಗಿ ಜನಿಸದು, ಮತ್ತೆ ಹೀಗೆ ನಡೀತಾನೆ ಇರುತ್ತೆ. ಇದು ಒಂದು ಚಿಂತನೆ ನಮ್ಮಲ್ಲಿ ಆಳವಾಗಿ ಬರ್ಬೇಕು. ಮನುಷ್ಯ ಜನ್ಮ ತಾಳಿದೀವಿ, ಇದನ್ನ ಮರ್ತು ನಾವು ಬದುಕನ್ನ ಸಾಗಿಸ್ತಾನೆ ಇರ್ತೀವಿ. ಆತ್ಮೈವ ಸತ್ಯಂ ಬ್ರಹ್ಮೈವ ಸತ್ಯಂ ಈ ದೃಢತೆ ಬರ್ಬೇಕು ಮನಸ್ಸಿಗೆ. ಅಂದ್ರೆ ಎಲ್ಲಾ ಋಷಿಮುನಿಗಳಿಗೂ ಸಹ ಒಂದು ವೇಳೆ ಆನಂದ ಸಿಕ್ಕಿದೆ ಅಂದ್ರೆ ಅದು ಒಳಗಡೆಯಿಂದಲೇ, ಈ ರೀತಿಯ ಭಾವನೆಯಿಂದ. ಈ ರೀತಿ ದೃಢತೆ ಯಾವ ದಿವಸ ಒಬ್ಬ ಬುದ್ಧಿ ಬರುತ್ತೋ ನಂತರ ಏನೇ ಮಾಡಿದ್ರು ಮನಸ್ಸು ಹೊರಗೆ ಹೋಗಲ್ಲ ಅಂತ ಹೇಳ್ತಾರೆ. ಈ ದೃಢತೆ ಸಂಕಲ್ಪ ಬರ್ಬೇಕು. ಈ ರೀತಿ ಆನಂದ ಎಲ್ಲಿ ಸಿಗುತ್ತೆ ಅಂತ. ಆತ್ಮೈವ ಸತ್ಯಂ ಬ್ರಹ್ಮೈವ ಸತ್ಯಂ ಈ ದೃಢತೆ ಬಂದ್ರೆ ಅವಾಗ ಮನಸ್ಸು ಎಲ್ಲಿ ಹೊರಗೆ ಓಡಾಡೋದಿಲ್ಲ. ಈ ರೀತಿ ಸಾಧನೆಯನ್ನು ಮಾಡಿ ಓಡಾಡುವ ಮನಸ್ಸಿನ ನಾಶವನ್ನು ಮಾಡುವಂತಹ ವ್ಯಕ್ತಿ ಏನನ್ಸ್ಕೊತಾನೆ ಅಂದ್ರೆ ಸ್ಥಿತ ಪ್ರಜ್ಞ, ಸನ್ಯಾಸಿ ಮತ್ತು ಅವನೇ ಮಹಾತ್ಮ ಅಂತ ಅನ್ಸ್ಕೊತಾನೆ. ನಮ್ಮ ಮಹರ್ಷಿಗಳು ಯಾವುದೇ ವಿಚಾರ ಚರ್ಚಿಸುವಾಗ ತಾತ್ವಿಕ ಸಿದ್ಧಾಂತಗಳನ್ನು ಮುಂದೆ ಮಾಡಿ ಮಾತನಾಡ್ತಿರ್ಲಿಲ್ಲ. ಅಧಿಕಾರವಾಣಿ ಎಂದೆಂಬಂತೆ ಏನು ಹೇಳ್ತಿರ್ಲಿಲ್ಲ. ಪಾಪ ಅಧಿಕಾರ ನನಗಿದೆ ಅಂತ ಏನು ಹೇಳಕ್ ಹೋಗ್ತಿರ್ಲಿಲ್ಲ ಅವರು. ಎಷ್ಟೋ ಸಲ ತಾತ್ವಿಕ ವಿಷಯಗಳನ್ನು ಸಹ ದಿನದ ಮಾತಿನಲ್ಲೇ ಬಹಳ ಸರಳವಾಗಿ ಹೇಳ್ತಾ ಇದ್ರು. ಅವರ ಮಾತು ಬಹಳ ಮಿತ, ಬಹಳ ಮೌನಿಯಲ್ಲ, ಮಾತು ಸಹ ಅಷ್ಟೇ ಮಿತ. ಅದರಲ್ಲಿ ಅನಗತ್ಯವಾದ ಪದಗಳಾಗ್ಲಿ, ಆಡಂಬರದ ಶಬ್ದಗಳು ಯಾವೂ ಇರ್ತಿರ್ಲಿಲ್ಲ. ವೇದಾಂತದ ಪರಿಭಾಷೆಗಳು ಸಹ ಇರ್ತಿರ್ಲಿಲ್ಲ. ಮಾತು ಮಿತವಾಗಿದ್ರು ಸಹ ಅದರಲ್ಲಿ ಒಂದು ಖಚಿತತೆ ಇರ್ತಿತ್ತಂತೆ. ಅವರ ಸರಳ ಮಾತಿಗೆ ಕೆಲವು ಸಲ ವಿನೋದದ ಜರಿಯಂಚು ಹೆಣೆದುಕೊಂಡಿರುತ್ತೆ ಅಂತ ಹೇಳ್ತಾರೆ. ಯಾರು ಪ್ರಶ್ನೆ ಮಾಡಿದವರು ಮಹರ್ಷಿ ಕೊಡುವ ಉತ್ತರವನ್ನು ಒಪ್ಕೋಬೇಕಂತೇನಿಲ್ಲ, ಮನದಟ್ಟಾಗುವವರೆಗೂ ಅವರು ಬೇರೆ ಬೇರೆ ಬಗೆಯಲ್ಲಿ ಅದನ್ನ ವಿವರಿಸ್ತಾ ಇದ್ರು. ಉಪಮಾನ ನಿದರ್ಶನಗಳನ್ನು ಬಳಸ್ತಾ ಇದ್ರು. ಈಗ ಉಪಮಾನ ಹೇಳಿದ್ನಲ್ಲ, ಒಂದು ಆಜ್ಯಧಾರೆ ಅಂತ ಹರಿಬೇಕು ಮಾನಸಿಕ ಜಪ ಅಂತ, ಆ ತರ ಈ ಉಪಮಾನಗಳನ್ನು ಕೊಡ್ತಾ ಇದ್ರು. ಪರಿಭಾಷೆಯನ್ನು ಬಳಸ್ಬಿಟ್ಟು ಸೈದ್ಧಾಂತಿಕವಾಗಿ ಏನನ್ನಾದ್ರೂ ನಿರೂಪಿಸಿದರೆ ಕೇಳುವಾಗ ಸುಲಭವಾಗಿ ತಮ್ಮ ಮಾತನ್ನು ಒಪ್ಪುವಂತೆ ಮಾಡುವುದು ಅವ್ರಿಗೆ ಸಾಧ್ಯ ಆಗ್ತಿತ್ತು. ಆದ್ರೆ ರಮಣ ಮಹರ್ಷಿಗಳು ಆ ಬಗೆಯ ನಿರೂಪಣೆಗೆ ಯಾವತ್ತೂ ಹೋಗ್ತಿರ್ಲಿಲ್ಲ. ಅಂದ್ರೆ ಅವರ ಮಾತು ಎಷ್ಟು ಸರಳವಾಗಿದ್ರೂ ಸಹ ಅದರ ಒಂದು ತಳ ಅಥವಾ ಬುಡವನ್ನು ಕೆದಕ್ಬಿಟ್ರೆ ಅದರ ಹಿರಿಯ ಸಿದ್ಧಾಂತಗಳ ತಿರುಳೇ ಆಗಿರ್ತಿತ್ತು. ಅಂತ ಕ್ಲಿಷ್ಟ ಸಿದ್ಧಾಂತಗಳ ಸಾರವನ್ನ ಇಂಥ ಸಹಜ ಸುಲಭ ಮಾತುಗಳಲ್ಲಿ ತಿಳಿಸಿ ಬಿಟ್ರಲ್ಲ ಎನ್ಸಿ ವಿಸ್ಮಯವಾಗುತ್ತೆ. ಒಂದ್ಸರಿ ಪಾದ್ರಿ ಬರ್ತಾನಂತೆ ಮಹರ್ಷಿಗಳನ್ನ ಕೇಳಕ್ಕೆ. ದೇವರು ವೈಯಕ್ತಿಕನೇ ಅಂತ ಕೇಳ್ತಾನಂತೆ. ಇದನ್ನು ಸರಳ ಮಾತಿನಲ್ಲಿ ಅವ್ರಿಗೆ ಉತ್ತರ ಕೊಡ್ತಾರೆ. ಸರಳ ಮಾತು ಅಂದ್ರೆ ಅಷ್ಟು ಅರ್ಥ ಆಗಂಗೆ ಹೇಳ್ತಾ ಇದ್ರು. ಅವಾಗ ಹೇಳ್ತಾರೆ ನಮ್ಮ ಮಹರ್ಷಿಗಳು, ಅವ್ನು ಕೇಳ್ತಾನೆ ಪಾದ್ರಿ, ದೇವರು ವೈಯಕ್ತಿಕನೇ ಅಂತ ಪ್ರಶ್ನೆ ಕೇಳ್ತಾನೆ. ನಮ್ಮ ಮಹರ್ಷಿಗಳು ಹೇಳ್ತಾರೆ, ಹೌದು, ಪರಮಾತ್ಮ ವೈಯಕ್ತಿಕನೇ, ಅವನು ಯಾವಾಗ್ಲೂ ಉತ್ತಮ ಪುರುಷನೇ, ಅವನು ನಿರಂತರವಾಗಿ ನಮ್ಮ ಮುಂದೆ ನಿಂತಿರುವ ನಾನುವೇ ಆಗಿದ್ದಾನೆ. ನೀವು ಲೌಕಿಕ ವಿಷಯಗಳಿಗೆ ಮನಸ್ಸು ಕೊಟ್ಟಾಗ ಅವನ ಹಿನ್ನೆಲೆಗೆ ಸರಿದಂತೆ ಇರ್ತಾನೆ. ನೀನ್ ಅಲ್ಲೇ ಸುತ್ತಾಡ್ತಾ ಇದ್ದಾಗ ಅವನು ಹಿಂದ್ಗಡೆನೇ ಇರ್ತಾನೆ. ಈ ಲೌಕಿಕವನ್ನು ಬಿಟ್ಬಿಟ್ಟು ಅವನನ್ನೇ ನೀನು ಅನ್ವೇಷಿಸ್ತಾ ಹೋದಾಗ, ಪರಮಾತ್ಮನನ್ನೇ ಅನ್ವೇಷಿಸ್ತಾ ಹೋದಾಗ ಅವನೇನಾಗ್ತಾನೆ, ಅವನು ನಾನು ಅಥವಾ ಆತ್ಮನಾಗೆ ಕಾಣ್ತಾನೆ ಅಂತ ಹೇಳ್ತಾರೆ. ಈ ನಾನು ಎನ್ನುವುದು ಸಾಕ್ಷಾತ್ ಅವನೇ ಅಂತ ರಮಣರು ಹೇಳ್ತಾರೆ. ಅಂದ್ರೆ ಅದ್ವೈತ ಸಿದ್ಧಾಂತಕ್ಕೆ ಆಧಾರವಾದ ಉಪನಿಷತ್ತುಗಳು ಸಾರುವ ನಮ್ಮ ಉಪನಿಷತ್ತುಗಳು ಏನ್ ಹೇಳ್ತವೆ, ಅದ್ವೈತ ಸಿದ್ಧಾಂತ ಏನ್ ಹೇಳುತ್ತೆ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಎಂಬ ಮಹಾವಾಕ್ಯಗಳ ಅರ್ಥನೇ ಇದಾಗಿದೆ. ಯಾವ್ದು ಈಗ ನಮ್ಮ ಮಹರ್ಷಿಗಳು ಹೇಳಿದಾರೆ ಅವನೇ ನಾನು ಅಂತ ಹೇಳಿದಾರಲ್ಲ, ಅವುಗಳ ಅರ್ಥ ಸಹ ಇದೇ ಕೂಡ ಆಗಿದೆ. ಅಂದ್ರೆ ಆ ತತ್ವವಾಕ್ಯಗಳನ್ನು ಬಳಸ್ಬಿಟ್ಟು ವ್ಯಾಖ್ಯಾನಿಸುವ ಪಾಂಡಿತ್ಯಕ್ಕೆ ನಮ್ಮ ರಮಣ ಮಹರ್ಷಿಗಳು ಗೋಜಿಗೆ ಹೋಗದೆ ಅವುಗಳ ಸಾರವನ್ನೇ ಆಡು ಮಾತಿನಲ್ಲಿ ತಿಳಿಯುವಂತೆ ಸರಳವಾಗಿ, ಆಡು ಮಾತಿನಲ್ಲಿ ಎಲ್ಲರಿಗೂ ಅರ್ಥ ಆಗ್ಬೇಕು. ಆಡು ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ ಒಬ್ನು ಪಾಪ ಹಿಂಗೆ ಯಾರೋ ಚರ್ಚೆ ಮಾಡ್ತಾ ಕೂತಿರ್ತಾರೆ, ನಾರಾಯಣ ಅಯ್ಯರು ಮತ್ತೆ ದಂಡಪಾಣಿ ಅಂತ ಯಾರೋ ಹಿಂಗೆ ಇದೇ ವಿಷಯವಾಗಿ ದೇವರನ್ನ ಕಾಣುವಿಕೆ ಬಗ್ಗೆನೆ, ದೇವ್ರು ಎಲ್ಲಿದ್ದಾನೆ ಇಷ್ಟೆಲ್ಲಾ ವಿಚಾರ ಮಾಡ್ತಾ ಕೂತಿರ್ಬೇಕಾದ್ರೆ ಚರ್ಚೆ ಮಾಡ್ತಿರ್ತಾರೆ. ಅವಾಗ ಅವರು ಈ ದೇವ್ರ ವಿಷಯ ಅದೇ ಈ ತರ ನಿನ್ನಲ್ಲೇ ಇದ್ದಾನೆ, ನೀನೇ ಅವನಾಗಿದ್ಯಾ, ಈ ತರ ವಿಚಾರ ಹೇಳ್ತಿರ್ಬೇಕಾದ್ರೆ ಅಲ್ಲಿ ದಂಡಪಾಣಿ ಅಂತ ಒಬ್ಬ ಶಿಷ್ಯ ಪ್ರಶ್ನೆ ಮಾಡ್ತಾರಂತೆ, ಇದು ನಿಮ್ಮ ನಿಜವಾದ ಅನುಭವವೇ? ಅಷ್ಟು ಪ್ರಶ್ನೆ ಮಾಡೋ ಅಷ್ಟು ಅವರಲ್ಲೂ ಸಹ ಪಾಂಡಿತ್ಯ ಇತ್ತು,
ಪಾಂಡಿತ್ಯ ಇಲ್ದಲೆ ಒಬ್ಬ ಅಂತ ಮಹರ್ಷಿಗಳನ್ನ ಪ್ರಶ್ನೆ ಮಾಡಕ್ ಸಾಧ್ಯ ಆಗಲ್ಲ. ಅವರು ಸಹ ಒಂದು ತೂಕದ ವ್ಯಕ್ತಿತ್ವದ ವ್ಯಕ್ತಿ ಅಂತಾನೆ ಹೇಳ್ತಾರೆ ಆ ದಂಡಪಾಣಿಗಳು, ವಿದ್ವಾಂಸರು. ಅವ್ರು ಪ್ರಶ್ನೆ ಮಾಡ್ತಾರಂತೆ, ಇಷ್ಟೆಲ್ಲಾ ದೇವ್ರು ನಾನೇ ಅವನೇ ನಾನಾಗಿದ್ಯಾ, ನೀನೇ ಅವನಾಗ್ತೀಯಾ, ಇಷ್ಟೆಲ್ಲಾ ಹೇಳ್ತಾರಲ್ಲ ನಮ್ಮ ಮಹರ್ಷಿಗಳು, ಇದು ನಿಜವಾದ ತಮ್ಮ ಅನುಭವವೇ ಅಂತ ಪ್ರಶ್ನೆ ಕೇಳ್ತಾರಂತೆ. ಅದಕ್ಕೆ ಅವ್ರು ಒಂದ್ ಹೇಳ್ತಾರೆ, ಎಲ್ ಶುಡ್ ಐ ಡೇರ್ ಟು ಟೆಲ್ ಅಂತ ಹೇಳ್ತಾರಂತೆ. ಹೌ ಶುಡ್ ಐ ಡೇರ್, ನಾನೇ ಆಗಿರೋದ್ರಿಂದಾನೇ ಹೇಳ್ತಿರೋದು ಅಂದ್ಬಿಡ್ತಾರಂತ ಒಂದ್ ಮಾತು. ಇಲ್ಲಿದ್ರೆ ಇಷ್ಟೊಂದ್ ಧೈರ್ಯವಾಗಿ ನಾನು ಹೇಳ್ತೀನ, ಆಗಿದ್ದಕ್ಕೆ ಹೇಳ್ತಿರೋದು ಅಂತ ಹೇಳ್ತಾರಂತೆ. ಅಷ್ಟ್ ಮಾತಿನ ಕೇಳಿ ಅಲ್ಲಿ ಒಬ್ಬ ನಾರಾಯಣ ಅಯ್ಯರ್ ಅಂತ ಒಬ್ಬ ವಿದ್ವಾಂಸರು ಕೂತಿರ್ತಾರೆ. ಅವ್ರಿಗೆ ರೋಮಾಂಚನ ಆಗ್ಬಿಡುತ್ತೆ, ಮೈಯಲ್ಲಿ ಒಂಥರ ವಿಚಿತ್ರ ಅನುಭವ ಆಗ್ಬಿಡುತ್ತಂತೆ. ಈ ತರ ಇವ್ರು ಹೇಳ್ಬಿಟ್ರಲ್ಲ ಅಂತ ಅಲ್ಲಿದ ವರ್ಣನೆನ ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ ಅವ್ರು, ಅವ್ರಿಗೆ ಆದ ಅನುಭವನ. ಅಷ್ಟು ಅಲ್ಲಿ ಭಾವ ಅವರಿಗೆ ಉದ್ಭವ ಆಗ್ಬಿಡ್ತಂತೆ ಇವ್ರ ಬಗ್ಗೆನೆ. ಅಲ್ಲಿ ತಡ್ಕೊಳಕ್ ಆಗ್ಲಿಲ್ಲ ನನಗೆ, ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತು. ಅದೊಂದು ವಿಶಿಷ್ಟ ಅನುಭವ ಕೊಟ್ರು ರಮಣ ಮಹರ್ಷಿಗಳು ಅಂತ ಹೇಳ್ತಾರೆ ಅವ್ರು, ನಾರಾಯಣ ಅಯ್ಯರು ಬರೀತಾರೆ. ಇಷ್ಟೆಲ್ಲ ಇವ್ರು ಚರ್ಚೆ ಮಾಡ್ತಾ ಕೂತಿರ್ತಾರಲ್ಲ, ಇಷ್ಟೆಲ್ಲ ವಿದ್ವಾಂಸರು ಎಲ್ಲ ಬರ್ತಾರೆ. ಯಾರೋ ಒಬ್ಬರ ಹಳ್ಳಿಯ ರೈತ ಬಡವ ಪಾಪ ಬರ್ತಾನೆ ರಮಣ ಮಹರ್ಷಿಗಳ ಹತ್ರ. ಏನ್ ಇವ್ರು ಏನ್ ಮಾತಾಡ್ತಾ ರಮಣ ಮಹರ್ಷಿಗಳ ಹತ್ರ ಕೇಳ್ತಾನಂತೆ, ಏನ್ ಸ್ವಾಮಿ ಇವ್ರು ಎಲ್ಲಾ ಇಷ್ಟೊಂದು ವಿದ್ಯಾಪಾರಂಗತರು, ಪಾಂಡಿತ್ಯ ಹೊಂದಿರ್ತಕ್ಕಂಥವ್ರು, ವಿದ್ವಾಂಸರು, ಇಷ್ಟೆಲ್ಲಾ ಚರ್ಚೆ ಮಾಡ್ತಾರೆ, ಇಷ್ಟೆಲ್ಲಾ ಪ್ರಶ್ನೆಗಳು ಕೇಳ್ತಾರೆ, ಇಷ್ಟೆಲ್ಲಾ ಉತ್ತರಗಳನ್ನ ಪಡ್ಕತಾರೆ, ಇವ್ರು ಏನ್ ಹೇಳ್ತಾರೆ ಅಂತ ನನಗೇನು ಗೊತ್ತಾಗ್ತಿಲ್ಲ, ಏನು ಅರ್ಥನೇ ಆಗ್ತಿಲ್ಲ, ಏನು ಗೊತ್ತಾಗಲ್ಲ, ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ನಮ್ ರಮಣ ಮಹರ್ಷಿಗಳು. ಅವನದೇ ಭಾಷೆಯಲ್ಲಿ, ಈಗ ಹೇಳಿದ್ನಲ್ಲ ಆಡು ಭಾಷೆಯಲ್ಲಿ ಅವನಿಗೆ ಅರ್ಥ ಆಗಂತೆ. ಈಗೇನು ನಿನ್ಗೆ ಏನು ಗೊತ್ತಿಲ್ಲ ಅನ್ನೋದು ಏನೋ ಒಂದು ಗೊತ್ತಾಗ್ತಿದ್ಯಲ್ಲ, ನನಗ್ ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತಿದ್ಯಲ್ಲ, ಆ ಗೊತ್ತಿಲ್ಲ ಅನ್ನೋದನ್ನ ನೀನು ಹುಡ್ಕೋತಾ ಹೋಗು, ಸಾಕಷ್ಟೇ, ಅಷ್ಟೇ ಸಾಕು. ಅಲ್ಲಿ ನಿನಗೆ ಯಾರು ಅಂತ ತಿಳಿತಾ ಹೋಗುತ್ತೆ. ಇದನ್ನೇ ನೀನು ಸಾಧನೆ ಮಾಡ್ಕೋತಾ ಹೋಗು. ಅವನ ಭಾಷೆನಲ್ಲೇ ಹೇಳಿ ಅವನಿಗೆ ಅರ್ಥ ಮಾಡಿಸಿ ಈ ನಾನು ಯಾರು ಅನ್ನೋದಕ್ಕೆ ಸಹ ಉತ್ತರ ಕೊಡ್ತಾ ಹೋಗ್ತಾರೆ ನಮ್ಮ ರಮಣ ಮಹರ್ಷಿಗಳು. ಅಂತ ಆಡು ಭಾಷೆಯಲ್ಲಿ ಉಪದೇಶವನ್ನ ಕೊಡ್ತಾ ಇದ್ರು. ಆ ಮಹರ್ಷಿಗಳ ಸರಳ ವಿಧಾನಕ್ಕೆ ಇದೊಂದು ನಿದರ್ಶನ. ಒಬ್ರು ಕೇಳ್ತಾನೆ, ಇದೇ ತರ ಭಕ್ತ, ನಾನ್ ದೇವ್ರನ್ನ ಕಾಣಲು ಸಾಧ್ಯವೇ ಅಂತ ಕೇಳ್ತಾನಂತೆ. ಅದಕ್ಕೆ ನಮ್ ರಮಣರು ಹೇಳ್ತಾರೆ, ಓಹೋ ಯಾಕಿಲ್ಲ, ಖಂಡಿತವಾಗಿ ಕಾಣ್ಬಹುದು, ಅದ್ ಹೇಗೆ ಅಂತ ಕೇಳ್ತಾನಂತೆ. ರಮಣರು ಹೇಳ್ತಾರೆ, ದೇವರು ದೂರದಲ್ಲೆಲ್ಲೋ ಇದ್ದಾನೆಂದು ಭಾವಿಸುತ್ತೀರಿ ಯಾಕೆ? ದೇವರನ್ನು ಹುಡುಕಿಕೊಂಡು ಎಲ್ಗೂ ಹೋಗ್ಬೇಕಾಗಿಲ್ಲಪ್ಪ, ಅವನು ಇಲ್ಲೇ ಇದ್ದಾನೆ, ನಿಮ್ಮೊಳಗೆ ಇದ್ದಾನೆ. ನಿಮ್ಮ ಲೋಕಾಸಕ್ತಿಯನ್ನು, ಪಾಂಚ ಭೌತಿಕ ದೇಹ ನೀವೆನ್ನುವ ಈ ಭ್ರಮೆನ್ ಬಿಡ್ರಿ. ಲಾಸ್ಟ್ ಶ್ಲೋಕದಲ್ಲಿ ಹೇಳಿದ್ನಲ್ಲ, ಈ ಭ್ರಮೆನ, ಈ ಬುದ್ಧಿ, ಮನಸ್ಸು, ಅಹಂಕಾರ ಇತ್ಯಾದಿ ಈ ಅನಾತ್ಮ ವಿಷಯಗಳನ್ನ ನಿವಾರಿಸ್ಕೊಳ್ರಿ ಮೊದ್ಲು. ಆಗ ಆತ್ಮ ನಿಮ್ಮೊಳಗೆ ಆತ್ಮನಾಗಿ ಪ್ರಕಾಶಿಸ್ತಾನೆ. ಈ ಎಲ್ಲ ಬಿಡ್ಬೇಕು, ಅಹಂಕಾರ ಇವೆಲ್ಲ ನಾಶ ಆಗ್ಬೇಕು, ಮನೋನಾಶವಾಗ್ಬೇಕು. ಈ ಲಯಗೊಂಡಿರೋ ಮನಸ್ಸು ನಾಶವಾಗಿ ಮನೋನಾಶವಾಗ್ಬೇಕು. ಲಯಗೊಂಡಿದ್ರು ಸಹ ಪುನಃ ಅದು ವಾಪಸ್ ಬರುತ್ತೆ ಲೌಕಿಕ್ಕೆ. ಅಂದ್ರೆ ಮನೋನಾಶವಾಗ್ಬೇಕು. ಎಲ್ಲಾ ನಾಶವಾದ್ಮೇಲೆ ಸಹ ನಿನಗೆ ಆತ್ಮ ಪ್ರಕಾಶ ಆಗ್ತಾನೆ. ಆ ಆತ್ಮನೇ ದೇವ್ರು, ಅದೇ ನೀವೇ ಅಂತ ಹೇಳ್ತಾರೆ. ಅದೇನೆ ಮಹರ್ಷಿ ಈ ರೀತಿ ಉತ್ತರ ಕೊಡ್ತಾರೆ. ನಮ್ಮ ಮಹರ್ಷಿಗಳ ಈ ಸರಳ ಮನೋಜ್ಞ ವಿವರಣೆ ನಮ್ಮ ಶಂಕರಾಚಾರ್ಯ ಒಂದು ಶ್ಲೋಕದ ಸಾರಾನೇ ಆಗಿದೆ. ಏನಪ್ಪಾ ಅದು ಅಂದ್ರೆ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ವಚ ಶ್ರೋತೃ ಜಿಹ್ವೇ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋತಿಹಂ ಶಿವೋತಿಹಂ. ಇದನ್ನು ಪ್ರೌಢರಷ್ಟೇ ಬಲ್ಲ ಶ್ಲೋಕ ಅಂತ ಇದು. ಈ ಶ್ಲೋಕದ ಅನುವಾದವನ್ನ ನಮ್ಮ ರಾಷ್ಟ್ರಕವಿ ಕುವೆಂಪು ಅನುವಾದ ಮಾಡಿದ್ದಾರೆ. ಏನಪ್ಪಾ ಅದು ಅಂದ್ರೆ, ಬುದ್ಧಿ ಮನ ಚಿತ್ತ ನಾನಲ್ಲ. ಸವಿತಾ, ಸಮಯ ಇದು ಲಾಸ್ಟ್ ಶ್ಲೋಕ, ಆಗ್ಲಿ 2 ನಿಮಿಷ. ಈ ಶ್ಲೋಕದ ಅನುವಾದವನ್ನ ಕುವೆಂಪು ಅವರು ಅನುವಾದಿಸಿದ್ದಾರೆ. ಬುದ್ಧಿ ಮನ ಚಿತ್ತಹಂಕಾರ ನಾನಲ್ಲ, ಕಣ್ಣು ಕಿವಿ ಮೂಗಲ್ಲ, ನಾಲಿಗೆಯುಮ್ಮಲ್ಲ, ನಭವಲ್ಲ ಧರೆಯೆಲ್ಲ ಶಿಖಿ ವಾಯುವಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನು ಅಂತ ಅನುವಾದ ಮಾಡ್ತಾರೆ. ಹೀಗೆ ನಮ್ಮ ರಮಣರು ಸರಳವಾಗಿ ಎಲ್ಲರಿಗೂ ಸಹ ಉಪದೇಶ ಕೊಟ್ಟಿದ್ರು. ಇಲ್ಲಿಗೆ ಸಮಯ ಆಗ್ತಿದೆ, ನಾನು ಸಹ ಕೊನೆ ಹಂತಕ್ಕೆ ಬಂದಿದ್ದೆ. ಇದನ್ನ ಮುಗಿಸೋಕೆ ಅಂತಾನೆ ಈ ಶ್ಲೋಕ ತಗೊಂಡೆ. ಸಮಯ ತುಂಬಾ ಆಗಿದೆ, ದಯವಿಟ್ಟು ಕ್ಷಮೆ ಇರ್ಲಿ. ಇಲ್ಲಿಗೆ ನಿಲ್ಸಿರ್ತೀನಿ. ಮುಂದಿನ ಇದು ಎಷ್ಟು ಶ್ಲೋಕ ಆಯ್ತು ಅಂತಂದ್ರೆ, ಇವತ್ತು 14 ಶ್ಲೋಕ ಆಗಿದೆ. ಮುಂದಿನ ಶ್ಲೋಕಗಳನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ಅವಕಾಶ ಕೊಟ್ಟ ನಮ್ಮ ಶಂಕರಲಿಂಗ ಸತ್ಸಂಗ ಬಳಗಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ವಿಶೇಷವಾಗಿ ಶ್ರೀಮತಿ ಸುನೀತಾ ಕಾರ್ತಿಕ್ಗೂ ಸಹ ನನ್ನ ನಲ್ಮೆಯ ಧನ್ಯವಾದಗಳು. ಇಷ್ಟು ಹೊತ್ತು ಆಲಿಸಿದ ತಮಗೆಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಸಿದ್ಧಾಂತವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ. ಜೈ ಶಂಕರಲಿಂಗ. ಧನ್ಯವಾದಗಳು. ನಮಸ್ಕಾರ. ಬಹಳ ಚೆನ್ನಾಗಿತ್ತು ಸವಿತಾ.
ಬಹಳಷ್ಟು ಅಪ್ಪನ ಚರಿತ್ರೆಯಲ್ಲಿರೋ ವಿಚಾರಗಳು, ಸನ್ನಿವೇಶಗಳು, ಉಪದೇಶಗಳು ಬಹಳಷ್ಟು ಕಣ್ಮುಂದೆ ಬರ್ತಾ ಇತ್ತು. ಒಂಥರ ಅಪ್ಪನ ಚರಿತ್ರೆ ರಿವೈಂಡ್ ಮಾಡಿ ನೋಡ್ದಂಗ್ ಆಯ್ತು. ಅಷ್ಟು ಒಂಥರ ಬಹಳ ವಿಚಾರಗಳು ಇದರಲ್ಲಿ ಬಂದು ಹೋಗಿರೋದು ಬಹಳ ಇದೆ. ತುಂಬಾ ಚೆನ್ನಾಗಿತ್ತು. ಈ ಹೃತ್ಜಲ ಮಧ್ಯದಲ್ಲಿ ಮನಸ್ಸು ಹೃದಯ ಒಂದಾಗ್ಬೇಕು ಅನ್ನೋದು ಒಂದು ಪಾಯಿಂಟ್ ಬಂತಲ್ಲ, ಅದು ಅಲ್ಲಿ ಹೆಚ್ಚೆಮ್ಮಾಳ್ ವಿವರಣೆ ಕೊಟ್ಟಿದ್ದು ಬಹಳ ಎಷ್ಟು ತುಂಬಾ ಚೆನ್ನಾಗಿತ್ತು. ಆಕೆ ಭಕ್ತಿನ ವಿವರಿಸಿದ್ದು, ಅದೊಂದು ನೀನು ಇದು ಕೊಟ್ಟಿದ್ದು, ಆಕೆ ಚರಿತ್ರೆನ ಒಂದು ಇದಾಗಿ ಹೇಳಿ ತುಂಬಾ ಅರ್ಥಗರ್ಭಿತವಾಗಿತ್ತು. ಇಲ್ಲಿ ಇನ್ನೊಂದು ನಂಗೆ ನೆನ್ಪು ಬಂದಿದ್ದು, ಸಮಯ ಆಗಿದೆ ಎಲ್ಲರಿಗೂ ಪಾಪ, ನಾನು ಒಂದ್ ನೆನ್ಪು ಬಂದಿದ್ದು ಒಂದೇ ಒಂದು, ನೀ ಹೇಳಿದ್ದು ಒಂದು ಬೆಳಕು ಅಂತ ಕಾಣ್ತಿತ್ತು ಅಂತ ಒಂದು ಹೇಳ್ದೆಲ್ಲ, ಆ ಬೆಳಕು ಕಾಣ್ತಿತ್ತು ಅಂತ ಅದರಲ್ಲಿ ಅಪ್ಪನ ಚರಿತ್ರೆಯಲ್ಲಿ ಅರ್ಚಣ್ಣ ಕೇಳ್ತಾರೆ, ಅಪ್ಪ ಬೆಳಕು ಕಾಣುತ್ತೆ ಅಂತಾರಲ್ಲ, ಹಂಗಂದ್ರೆ ಏನಪ್ಪ ಅಂತ. ಅದನ್ನ ಬಿಡೋ, ಅಪ್ಪ ಹೇಳ್ತಾರೆ, ಆ ಬೆಳಕು ಕಾಣೋದಕ್ಕಿಂತ ಆ ಬೆಳಕನ್ನ ಕಾಣ್ತಿರೋ ನೀನ್ ಯಾರು ಅಂತ ತಿಳ್ಕೊಳ್ಳೋದು, ನೀನ್ ಯಾರು ಆ ಒಂದು ಸಾಧನೆಗೆ ತೊಡಗು ಅಂತ ಹೇಳ್ತಾರೆ. ಅದು ನೀನ್ ಹೇಳ್ದಾಗ ಅದು ಜ್ಞಾಪಕ ಬಂತು. ಮತ್ತೆ ಇನ್ನೊಂದು ಏನಂದ್ರೆ, ನಮ್ಮ ತಾತ ಯಲ್ಲಣ್ಣನವರು, ನಿನ್ಗೂ ಗೊತ್ತಿರ್ಬೋದು ಇದು, ಅವರ ತಂದೆ ಆಕ್ಚುಲಿ ಅಪ್ಪ ಅವರನ್ನು ಒಪ್ಕೊಂಡಿರೋದಿಲ್ಲಂತೆ. ಲೌಕಿಕರಲ್ಲಿ ಗುರುವಾಗಿ ಪ್ರಕಟವಾದಾಗ ಅವರು ಒಪ್ಕೊಳ್ದೇ ಇರೋ ಒಂದು ಕಾರಣ ಅಪ್ಪನ ಸೇವೆ ಮಾಡಕ್ಕಾಗಲ್ಲ ಅಂತ ನಮ್ಮ ತಾತನವರು, ಅವರ ತಂದೆ ಅಲ್ಲಿ ಲೌಕಿಕರೆಲ್ಲ ಇದ್ರು, ಅವ್ರು ಬಿಟ್ಟು ಇವರು ನುಲೆನೂರಿಗೆ ಬಂದು ಅಪ್ಪನ ಸೇವೆಯಲ್ಲಿ ತೊಡಗ್ತಾರೆ. ನೀವು ಒಂದು ಹೇಳಿದ್ದು, ರಮಣವರು ಹೇಗೆ ಅವ್ರಿಗೆ ಬಿಟ್ಟು ಬಂದವ್ರಿಗೆ ನಿರ್ಭಯ, ಹಾಗೆ ಅಲ್ಲಿ ನಮ್ಮ ತಾತ ಬಂದಾಗ ಅವರು ಕೂಡ ಅವರಿಗೆ ಜೀವನದ್ದು ಮುಂದೆ ಏನು ಎತ್ತ ಪರಿವೆ, ಈಗ ಬಿಟ್ಟು ಬರೋದು ಸುಲಭ ಅಂತ ಹೇಳ್ತಾರೆ, ಆದ್ರೆ ಬಿಟ್ಟು ಬರೋದು ಎಷ್ಟು ಕಷ್ಟ ಅಂತಂದ್ರೆ, ನಾವೇ ಎಲ್ಲಾ ಬಿಟ್ಟು ಹೋಗು ಅಂತಂದ್ರೆ ಯಾವ ಧೈರ್ಯದ ಮೇಲೆ ಹೋಗ್ಲಿ ನಾನು ಅಂತ ಅನ್ನಂಗ್ ಆಗತ್ತೆ. ಅದು ಬಿಟ್ಟು ಬರೋದು ಅನ್ನೋದು, ಎಲ್ಲಾ ಬಿಟ್ಟು ಬರೋದು ಅನ್ನೋದು ಅದು ಸುಲಭದ ಕೆಲಸ ಅಲ್ಲ, ಅಷ್ಟು ಕಷ್ಟದ ಕೆಲಸ. ಅವ್ರಿಗೆ ಮುಂದೆ ಏನು ಎತ್ತ ಯಾವ ಯೋಚನೆ ಇಲ್ಲ, ಹಂಗೆ ಬಿಟ್ಟು ಬಂದ್ರು ಅಂತ ಹೇಳ್ಬಿಟ್ಟು. ಹಂಗೆ ಬಿಟ್ಟು ಬರದೇ ಹೋದ್ರೆ, ಹಂಗೆ ಬಿಟ್ಟು ಬರೋದು ಬಹಳ ಅಪರೂಪ. ಹಾಗೆ ಎಲ್ಲರೂ ಅವರ ಭಕ್ತಿ ಸಮರ್ಪಣಾ ಭಾವ ಮುಂದೆ ಏನು ಅಂತ ಯಾರು, ಅವ್ರ ಜೊತೆಗೆ ಅವ್ರ ಹಿಂದೆ ಎಲ್ಲ ತಮ್ಮಂದ್ರೆಲ್ಲ ಬಂದ್ಬಿಟ್ರು. ಕಡೆಗೆ ಆ ರಾಮಜ್ಜ ಅವ್ರ ತಂದೆ ಕಡೆಗೆ ಇನ್ನೆಲ್ಲ ಮಕ್ಕಳೆಲ್ಲ ಅಲ್ಲಿಗೆ ಹೊರಟ್ರಲ್ಲ ಅಂತ ಅವರು ಬಂದ್ರಂತೆ ನುಲೆನೂರ್ಗೆ. ಅವಾಗ ಅವ್ರ ಅಪ್ಪ ಅವ್ರು ಇನ್ನೂ ಒಪ್ಕೊಂಡಿರಲ್ಲ ರಾಮಜ್ಜ. ಅವಾಗ ಅವರು ನೋಡತ್ಲು ಅಪ್ಪ ಅವರು ಹೇಳ್ತಾರಂತೆ, ಅವರು ರಾಮಜ್ಜ ಒಂದ್ ಸಾಧನೆ ಮಾಡ್ತಿರ್ತಾರೆ ಲೌಕಿಕರಲ್ಲಿ, ಒಂದು ಈಶ್ವರ ದೇವಸ್ಥಾನ ಅಂತ. ಇದು ನನ್ನ ತಂದೆ ನನ್ಗೆ ಹೇಳಿದ್ದು. ಆ ಈಶ್ವರ ದೇವಸ್ಥಾನದಲ್ಲಿ ದಿನಾ ಕೂತವ್ರು ಧ್ಯಾನ ಮಾಡ್ತಿರ್ತಾರಂತೆ. ಅವ್ರು ಈಶ್ವರ ದೇವಸ್ಥಾನದಲ್ಲಿ ಧ್ಯಾನ ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರಿಗೆ ಅಲ್ಲಿಂದ ಮುಂದಕ್ಕೆ ಹೋಗಕ್ ಏನ್ ಕಷ್ಟ ಆಗ್ತಿದೆ ಅಂತ ಅವ್ರನ್ನ ನೋಡಿ ಅಪ್ಪ ಅವ್ರು ಹೇಳ್ಬಿಟ್ರಂತೆ. ಅವರು ಇದೇ ಜ್ಯೋತಿ ಇದನ್ನ ಹೇಳ್ಚಮಾಳ್ದೆ ಹೇಳ್ದೆಲ್ಲ, ಅಲ್ಲಿ ಅವರು ನಿಂತ್ಬಿಟ್ಟಿದ್ರು, ಅದರಿಂದ ಮುಂದಕ್ಕೆ ಹೋಗಿರ್ಲಿಲ್ಲ ಅಂತ. ಅಲ್ಲಿ ಅವ್ರು ನಿಂತು ಅವರಿಗೆ ಜ್ಯೋತಿ ಕಾಣಿಸ್ತಿತ್ತು. ಅದು ಯಾರಿಗೂ ಹೇಳ್ಕೊಂಡಿರಲ್ಲ ಅಜ್ಜ, ದೇವಸ್ಥಾನಕ್ಕೆ ಹೋಗೋದು ಕೂಡ ಯಾರಿಗೂ ಗೊತ್ತಿರೋದಿಲ್ಲ. ಆವಾಗ ಅಪ್ಪ ಅವ್ರು ಅದನ್ನ ಹೇಳಿದಾಗ ಅವರಿಗೆ ರಾಮಜ್ಜಂಗೆ ಫುಲ್ಲು ಒಂಥರ ಮೈಯೆಲ್ಲ ನಡ್ಕೊ ಬಂದು ಅವಾಗ ಅಪ್ಪನ ಹಂಗೆ ಕಾಲಿಗೆ ಬಿದ್ಬಿಟ್ರಂತ. ಅವ್ರು ಅವಾಗ ಯಾರಿಗೂ ಹೇಳ್ಕೊಂಡಿರಲ್ಲ, ಅದನ್ನ ತನ್ನ ಒಳಗಡೆ ಅದಿಷ್ಟು ದಿನ ಧ್ಯಾನ ಮಾಡ್ತಿರ ಅದನ್ನ ಅಪ್ಪ ಅವ್ರು ಹೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಕಾಲಿಗೆ ಬಿದ್ದು, ಅವಾಗ ಅಪ್ಪ ಅವರು ಅಲ್ಲಿಂದ ಮುಂದಿನ ಸಾಧನೆನ ರಾಮಜ್ಜಂಗೆ ತಿಳಿಸ್ಕೊಟ್ರಂತೆ. ಇದೆಲ್ಲ ಎಷ್ಟು ವಿಚಾರ. ಎರಡು ಕಡೆ ರಮಣರು ದರ್ಶನ ಕೊಟ್ರು ಎಚ್ಚಮ್ಮಾಳ್ಗೆ ಅಂತೇಳಿ ನೀನು ಹೇಳ್ದೆಲ್ಲ, ಅದು ಅಲ್ಲಿ ಕನಕಜ್ಜಿಗೆ ಇತ್ಲ ಕಡೆ ಸೊಂಟ ನೋವು ಬಂದಿತ್ತು ಅಡಿಗೆ ಮಾಡ್ಬೇಕಾರೆ. ಅಷ್ಟೊಂದ್ ಜನ ಕೂತಿದ್ದಾರೆ ಅಲ್ಲಿ, ಅಡಿಗೆ ಮುಂದಕ್ಕೆ ಯಾರೂ ಇಲ್ಲ ಅವತ್ತು ಸಹಾಯಕ್ಕೆ. ಈ ಮುಂದಕ್ಕೆ ಏನಪ್ಪಾ ಅಂತ ಹೇಳ್ಬಿಟ್ಟು ಇದಾದಾಗ ಅಲ್ಲಿ ಹೊರಗಡೆ ಪ್ರವಚನ ಕೇಳಿಸ್ತಿತ್ತು, ಇಲ್ಲಿ ಒಳಗಡೆ ಕನಕಜ್ಜಿಗೆ ಒಳಗಡೆ ಬಂದೆ, ಹಿಂಗ ಒಂದು ಶಲ್ಯನ ಹೊದ್ಕಣಿ ಶಲ್ಯ ಕೊಡುವಿ, ಹೋಗುತ್ತೆ ಬಿಡವ ಅಂತ ಅಂದು ಹೊರಟ್ಬಿಟ್ರಂತೆ. ಹಂಗೆ ಇದೇನಿದು, ಅಲ್ಲಿ ಅಪ್ಪ ಇಲ್ಲಿ ಬಂದಾಗ ಅಲ್ಲಿ ಪ್ರವಚನನೂ ಕೇಳಿಸ್ತಾ ಇದೆ, ಒಂದು ಇಲ್ಲೂ ಬಂದಿದ್ದಾನೆ ಅಂತ ಅವ್ರಿಗೆ ಒಂಥರ ಬಹಳ ಒಂಥರ ಮೈಜುಮ್ ಅನ್ನಿಸ್ತು. ಅದು ಎಷ್ಟು ಜ್ಞಾಪಕ ಬಂತು ನಂಗಂತೂ ಅಂದ್ರೆ, ಬಹಳ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಹೇಳ್ದೆ ಸವಿತಾ. ನಾನು ಅಪ್ಪನ ಚರಿತ್ರೆ ಎಲ್ಲರಿಗೂ ಗೊತ್ತಿರುತ್ತಲ್ಲ ಅಂತ ಈ ಸರಿ ಸ್ವಲ್ಪ ಕಂಪ್ಯಾರಿಸನ್ ತಗೊಳ್ಳಿಲ್ಲ, ಎಲ್ಲವೂ ಅದ್ರಲ್ಲೇ ಎಷ್ಟು ಎಲ್ಲದೂ ಇದೆ, ಬಹಳಷ್ಟು ಜ್ಞಾಪಕ ಬಂದ್ಬಿಡ್ತು ಈ ರೀತಿ ಹೇಳುವಾಗ. ಒಂಥರ ಮಹಾತ್ಮರು, ಅದು ಉಪದೇಶಗಳು ಅಂತೂ ತುಂಬಾ ಆದ್ಯಧಾರೆ ಅಂತಿರ್ಬೇಕು. ಅದೆಲ್ಲ ಎಷ್ಟು ಉಪದೇಶಗಳು ತುಂಬಾನೇ ಸೇಮ್ ಬಂದು ಬಹಳ ಜ್ಞಾಪಕ ಬಂತು. ಒಂಥರ ಇದು ನಾವು ಓದಾಗ ತಡ್ಕೊಳಕ್ ಆಗ್ಲಿಲ್ಲ, ಇದನ್ನ ಶೇರ್ ಮಾಡ್ಕೋಬೇಕು ಅಂತ ಮನ್ಸಾಗಿ ಹಿಂಗ್ ಎಪಿಸೋಡ್ಗಳ ಪ್ರಕಾರ ಮಾಡ್ಬೇಕಾಗಿದೆ, ತಡ್ಕೊಳಕ್
ಇಲ್ಲ, ಇಲ್ಲ ಅಷ್ಟೇ ತುಂಬಾ ಮುಗೀತು. ಚೆನ್ನಾಗಿ ಬರ್ತಾ ಇದೆ. ಇದು ಕಂಟಿನ್ಯೂ ಮಾಡು, ತುಂಬಾ ಚೆನ್ನಾಗಿತ್ತು. ಇವತ್ತಂತೂ ಹೇಳಿದ್ನಲ್ಲ, ಕಣ್ಮುಂದೆ ನಂಗೆ ಫುಲ್ಲು ಒಂದು ಹಿಂಗ್ ಹೋಯ್ತು ಅಪ್ಪನ ಚರಿತ್ರೆ ಬಂದು. ಬಹಳ ಚೆನ್ನಾಗಿತ್ತು. ಹಿಂಗೆ ಸುಮಾರಿದೆ ನನಗೆ. ಈಗ ಪಾಪ ಎಲ್ಲರಿಗೂ ಹೊತ್ತಾಗಿದ್ದರಿಂದ ನಾನು ಎಲ್ಲದನ್ನ ಹೇಳೋದಕ್ಕೆ ಆಗ್ತಿಲ್ಲ. ಬಟ್ ಎಲ್ಲ ನಿನ್ ಕಣ್ಮುಂದೆ ತರಿಸ್ಕೊಟ್ಟೆ, ಅದಕ್ಕೆ ನಿನಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ಯಾರಾದ್ರೂ ಪಾಪ ಏನಾದ್ರೂ ಹಂಚ್ಕೋತೀರ? ನಾನೇ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸತ್ತೆ. ದಯವಿಟ್ಟು ಯಾರು ಏನಾದ್ರೆ ಹಂಚ್ಕೊಳ್ಳಿ. ಧನ್ಯವಾದಗಳು ಸುನೀತಾ. ಸವಿತಾ, ಇವತ್ತೊಂದು ರಮಣ ಮಹರ್ಷಿಗಳ ಚರಿತ್ರೆ ತುಂಬಾ ಚೆನ್ನಾಗಿತ್ತು. ಹಾ ರಮಣರು ದಕ್ಷಿಣಾಮೂರ್ತಿಗಳು ಮೌನ, ರಮಣರು ಮೌನ. ಹಾ ದಕ್ಷಿಣಾಮೂರ್ತಿಗಳ ಮುಂದೆ ಸನಕ ಸನಂದಾದಿಗಳು ಕುತ್ಕೊಳ್ತಾರಲ್ಲ, ಋಷಿಗಳು, ಅವ್ರಿಗೆ ಅಲ್ಲಲ್ಲೇ ಅವರ ಒಂದು ಸಂಶಯಗಳಿಗೆ ಉತ್ತರ ಸಿಕ್ತಿತ್ತು ಅಂತ ಹೇಳ್ತಾರೆ. ರಮಣವ್ರ ಮುಂದೆ ಕೂತ್ಕೊಂಡವ್ರಿಗೂ ಏನು ಮಾತಿಲ್ದಲೆ ಅವ್ರ ಸಂಶಯ ನಿವಾರಣೆ ಆಗ್ತಿತ್ತು ಅಂತ ಕೂಡ ಹೌದು ಹೇಳ್ತಾರೆ. ಹೌದು. ದಕ್ಷಿಣಾಮೂರ್ತಿಗಳೇ ರಮಣರು ಅಂತ ಕೂಡ ಕೆಲವು ಕಡೆ ನಾನು ಕೇಳಿದೀನಿ. ಆಮೇಲೆ ಮನೋನಾಶ ಅಂತಂದ್ರೆ ಪರಬ್ರಹ್ಮ ಸ್ಥಿತಿನೇ, ಇನ್ ಬೇರೆ ಏನು ಇಲ್ಲ ಅಲ್ಲಿ. ಮನೋನಾಶ ಅಂದ್ರೆ ಪರಬ್ರಹ್ಮ ಸ್ಥಿತಿಯನ್ನ ತಲುಪೋದು, ಸ್ಥಿತಿಯಲ್ಲೇ ಇರೋದು ಅಂತ ಒಂದು. ಈ ಪೂಜೆ ಭಜನೆ ಜಪ ಧ್ಯಾನ ನಾವು ಮಾಡ್ಕೋತಾ ಇದ್ದಾಗ ಮನಸ್ಸಲ್ಲಿರುತ್ತೆ, ಆಮೇಲೆ ಇರಲ್ಲ. ಆಮೇಲೆ ನಮ್ಮ ಒಂದು ಲೌಕಿಕ ವ್ಯವಹಾರದ ಹತ್ರ ಬರುತ್ತೆ ಅಂತ ಒಂದು ಇದು. ಏನೇ ಈ ಪೂಜೆ ಭಜನೆ ಅವೆಲ್ಲ ಇದ್ದಾಗ, ಮನಸ್ಸು ಅಲ್ಲಿ ಇದ್ದಾಗ, ಮತ್ತೆ ನಾವು ಹೊರಗಡೆ ಬಂದಾಗ ಆ ಒಂದು ಸಾಧನಾ ಒಂದು ಪ್ರಯತ್ನದಿಂದ ನಮ್ಮ ಮನಸ್ಸು ಆ ಕಡೆನೇ ಹೋಗ್ತಾ ಇರೋದು ಒಂದು, ಅದು ಒಂದು ಸಾಧನೆ ಅಂತ ಹೇಳ್ಬಹುದು. ಆ ಕಡೆನೆ ಹೋಗ್ತಾ ಇರ್ಬೇಕದು. ಒಂದ್ 10 ನಿಮಿಷ ಲೌಕಿಕ ವ್ಯವಹಾರ ವಿಚಾರಗಳು ಇರ್ಲಿ, ಮತ್ತೆ ನಮ್ಮನ್ ತಗೊಂಡೋಗ ಆ ಒಂದ್ ಇದಕ್ಕೆ ಹಾಕ್ಬೇಕು. ಆ ಒಂದು ಅದು ಪೂರ್ತಿ ಮುಳುಗದಲೆ ಅದು ಪೂಜೆ ಜಪ ಅದು ನಿರಂತರವಾಗಿ ಧ್ಯಾನದಿಂದ. ಅನುಸಂಧಾನದಲ್ಲೇ ಇರ್ಬೇಕು, ಮಾಡ್ತಾನೆ ಇದ್ದಾಗ ಆತರ ಹರಿಯುತ್ತೆ. ಹಾ, ಅದು ಯಾವಾಗ್ಲೂ ಆ ಒಂದು ಸನ್ನಿಧಿಯಲ್ಲಿ ಇದ್ದಾಗ, ಮನಸ್ಸನ್ನ ಕೊಟ್ಟು ಮಾಡಿ 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 ಸ್ಮರಣೆ ಮಾಡಿದಾಗ ಅದು ನಮ್ಮ ಮನಸ್ಸು ಮತ್ತೆ ಆ ಕಡೆ ಎಳ್ಕೊಂಡು ಹೋಗಿ ಹೋಗಿ ಯಾವ ಜನ್ಮಕ್ಕೆ ಮನನಾಶ ಆಗತ್ತೋ ಆಗ್ಲಿ, ಅದು ಪರಮಾತ್ಮನ ಇಚ್ಛೆ, ನಮ್ಮ ಅಪ್ಪ ಅವರ ಇಚ್ಛೆ ಅಂತ ಹೇಳ್ಬೋದು. ಆದ್ರೂ ತುಂಬಾನೇ ಎಲ್ಲಾ ರೀತಿಯಲ್ಲೂ ರಮಣರ ಉಪದೇಶಗಳನ್ನ ಕೇಳಿದ್ವಿ. ಬಹಳ ಚೆನ್ನಾಗಿತ್ತಪ್ಪ, ನನಗಂತೂ ತುಂಬಾ ಆನಂದ ಆಯ್ತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಹೇಳಿದೆಪ್ಪ, ಧನ್ಯವಾದಗಳು. ಧನ್ಯವಾದ. ಇನ್ನೊಂದು ಇಲ್ಲಿ ಈ ಮನೋ ನಾಶವಾಗ್ಲಿ ಅಂತ ಅಪ್ಪ ಅವ್ರದ್ದೊಂದು ಆಶೀರ್ವಾದನೂ ಓದಿದೀವಿ ನಾವು. ಜಪ ಪೂಜಾ ಧ್ಯಾನಾದಿಗಳು ಹೆಚ್ಚಿದಂತೆಲ್ಲ ತತ್ವ ಜ್ಞಾನ ಉದಯವಾಗಿ ಮನೋ ನಾಶವಾಗಲಿ ಅಂತ ಹೇಳ್ಬಿಟ್ಟು ಒಂದು ಒಂದು ಆಶೀರ್ವಾದ ರೂಪದಲ್ಲಿ ಅಪ್ಪ ಅವ್ರದ್ದು ಒಂದು ವಾಣಿ ಇದೆ. ಅಪ್ಪ ಅವರ ಒಂದು ಹಸ್ತಾಕ್ಷರ ಕೂಡ ಅದರಲ್ಲಿ ಬರುತ್ತೆ ಕೆಳಗಡೆ. ಅದೊಂದು ಈ ಮನೋಲಯ ಒಂಥರ ತಾತ್ಕಾಲಿಕ ಅಂತಾದ್ರು, ಅದು ಅಭ್ಯಾಸ ಬಲದಿಂದ, ಅಂದ್ರೆ ರಮಣರು ಏನ್ ಹೇಳ್ತಾರೆ, ಎಲ್ಲರೂ ಮಹಾತ್ಮರು ಅಂತಂದ್ರೆ, ಈಗ ನಾವ್ ಮಾಡೋದು ಬೇರೆ ಏನೇ ಲೌಕಿಕವಾದ್ ಮಾಡಿದ್ರು ಅದನ್ನ ಕನೆಕ್ಟ್ ಮಾಡು ನೀನು ದೇವ್ರಿಗೆ ಅನ್ನೋ ತರ ಹೇಳ್ತಾರೆ. ಅದೇ ಕರ್ಮ ಯೋಗ ಮಾಡೋದು ಆಗ್ಲಿ, ಅದು ಎಲ್ಲ ಕನೆಕ್ಷನ್ ಯೋಗ ಮಾಡೋದು. ಅದು ಶರಣಾಗತಿ. ಶರಣಾಗತಿ. ಈಗ ನಾವ್ ಒಂದ್ ಸಣ್ಣ ಅವ್ರು ಎಲ್ಲೂ ಏನು ಬೇಡ ಅಂತ ಹೇಳಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೋಗಿದ್ದಾರೆ. ಪ್ರಾಣಾಯಾಮನು ಮಾಡು, ಪೂಜೆ ಮಾಡು, ಭಜನೆ ಮಾಡು, Correct. ಜಪ ಮಾಡು, ಎಲ್ಲದನ್ನೂ ಮಾಡು. ಅಂದ್ರೆ ಕೊನೆ ಹೌದು. ಹಂತ ಯಾವ್ದು ಅಂದ್ರೆ ಈ ಆತ್ಮಚಿಂತನೆ ಬಗ್ಗೆ ಹೌದೌದು. ಹೇಳ್ತಾರೆ. ಅದೇ ಅವರೇ ಹೇಳ್ತಾರೆ. ಅವರು ಕೆಲವ್ರಿಗೆ ಹೇಳ್ತಾರೆ, ನೀನು ಕೆಲವ್ರು ಹೇಳ್ತಾರೆ, ಹೆಣ್ಮಕ್ಳು ಅವ್ರಿಗೆ ಹತ್ರ ಬಂದು ಕೇಳಿದಾಗ ಅವ್ರು ಹೇಳ್ತಾರೆ, ನೀನು ನಂಗೇನು ಮಾಡಕ್ಕಾಗಲ್ಲ, ನೀನ್ ಮಾಡೋದೆಲ್ಲ ಕನೆಕ್ಟ್ ಮಾಡು. ಅಂದ್ರೆ ಇನ್ನೊಂದು ಅಡ್ಗೆ ಮಾಡಿದ್ರೆ ಅಡ್ಗೆನ ನಾನು ನೀನ್ ಯಾರಿಗೋಸ್ಕರ, ಮನೇಲಿ ಜನಕ್ಕೋಸ್ಕರ ಮಾಡ್ತಿದ್ದೀನಿ ಅಂದ್ರೆ ಅವರಲ್ಲೂ ರಮಣರೇ ಇದ್ದಾರೆ, ಅವರಲ್ಲೂ ಅಪ್ಪನೇ ಇದ್ದಾನೆ, ಅದಕ್ಕೆ ಕನೆಕ್ಟ್ ಮಾಡು. ಬಟ್ ಇದೆಲ್ಲ ಅಂದ್ರೆ ಈ ತರ ನಮ್ ಸಿಂಪಲ್ ಥಿಂಗ್ಸ್ ಅಲ್ಲೂ ಕನೆಕ್ಟ್ ಮಾಡೋದು ಅನ್ನೋದು ಅಷ್ಟು, ಅಂದ್ರೆ ಒಂದೊಂದ್ಸಲ ನಮ್ಗೆ ಅದು ಬರ್ಬೋದು, ಒಂದ್ಸಲ ಬರ್ದಲೇ ಇರ್ಬೋದು. ಅದು ಕಂಟಿನ್ಯೂಸ್ ಕನೆಕ್ಟ್ ಮಾಡಿದ್ರೆ ಅದ್ ಮನೋನಾಶ. ಅದ್ ಕನೆಕ್ಷನ್ ಅವರು ಇದನ್ನೆಲ್ಲ ಹೇಳ್ತಿರೋದು ಎಲ್ಲವೂ ಮಾಡ್ಬೇಕು ಅಂತಾನೆ ಹೇಳ್ತಿದ್ದಾರೆ. ಇಲ್ಲ, ನಾನು ಮಾಡ್ಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ತಿಲ್ಲ, ಅದನ್ನ ವಿರೋಧ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ಬಟ್ ಅವರೇ ಅದಕ್ಕೆ ಹೆಂಗೆ ಅದನ್ನ ಮನೋನಾಶಕ್ ತಗೊಂಡ್ಕೊಂಡು ಹೋಗ್ಬೇಕು ಅಂತ ಅವರೇ ಅದಕ್ಕೆ ಏನ್ ಹೇಳಿದ್ದಾರೆ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇನೆ. ಇದೆಲ್ಲ ಮಾಡೋದ್ರಿಂದಾನೇ ಅದು ಆಗೋದು. ಮಾಡೋದ್ರಿಂದ ಮತ್ತೆ ಇನ್ನೊಂದು ಲೌಕಿಕವಾಗಿ ಬಂದಾಗ ಅದನ್ನ ಮತ್ತೆ ಕನೆಕ್ಟ್ ಮಾಡೋದ್ರಿಂದ ಕನೆಕ್ಟ್ ಮಾಡ್ಬೇಕು ಅಂತ ಅದನ್ನ ಅವರೇ ರಮಣರೇ ಹೇಳ್ತಾರೆ. ಒಬ್ಬ ಹೆಣ್ಮಗ್ಳಿಗೆ ಹೇಳಿದ್ದಾರೆ ಅದನ್ನ
ನಾನು ಹೇಳಕ್ ಹೊರಟೆ ಮನೋ ಅಷ್ಟೇ. ಮನೋಲಯನೂ ಆಗ್ಬೇಕು ಅಲ್ಲಿ. ಅದಕ್ ಲಯ ಆಗಕ್ಕೆ ಏನ್ ಮಾಡಕ್ ಇವೆಲ್ಲ ಮಾಡ್ಲೇಬೇಕು. ಹೌದು ಹೌದು ಹೌದು. ಮಾಡಿ ಆ, ಮಾಡಿ ನಿರಂತರವಾಗಿ ಮಾಡ್ತಾ ಮಾಡ್ತಾ ಕೊನೆ ಹೌದು ಮನೋನಾಶ ಆಗುತ್ತೆ. ಹೌದು ಕೊನೆಗ ಆಗತ್ತೆ ಅಂತ ಅದನ್ನೇ ಅವರು ಇದು ಅಪ್ಪವ್ರು ಕೂಡ ಅದನ್ನೇ. ಮನೋನಾಶಕ್ಕೆ ಗುರುಕೃಪೆನೂ ಬೇಕು ಜೊತೆಗೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ನೆಕ್ಸ್ಟ್. ಮನೋನಾಶಕ್ಕೆ ನಾವ್ ಎಷ್ಟೇ ಋಷಿಗಳು ಎಷ್ಟೋ ರೆಡಿ ಆಗಿದ್ರಂತೆ, ಕೃಪೆ ಇಲ್ದಲೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಗುರುಕೃಪೆನೂ ತುಂಬಾ ಮುಖ್ಯ ಅನ್ನೋದು ಒಂದು ಪಾಯಿಂಟ್. ಅವರು ರಮಣರು ಸಹ ಹೇಳ್ತಾರೆ ಗುರು ಬೇಕಾಗುತ್ತೆ ಅಂತ. ಅದ್ ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ, ನಾ ಮುಂದೆ ಗಮನಿಸೋಣ ಮುಂದಿನ ದಿನಗಳಲ್ಲಿ. ಓಕೆ. ಆಯ್ತಪ್ಪ, ಜಯಶಂಕರ್ ಲಿಂಗ. ಇನ್ಯಾರಾದ್ರೂ ಏನಾದ್ರು ಹೇಳ್ತೀರಾ? ಇಲ್ಲ ಸತ್ಸಂಗವನ್ನ ಇದ್ ಮಾಡೋಣ. ಯಾರು ಮಾತಾಡ್ತೀರಾ? ಅಂದ್ರೆ ಅವ್ರು ಏನು ಇದನ್ನ ಹೇಳಿದಾರೋ ಎಲ್ಲಾ ಅಳವಡಿಸ್ಕೊಂಡು ಇರೋದೇ ಅವ್ರು ಹೇಳಿರೋದು ಉಪದೇಶ ಸಾರದಲ್ಲಿ. ಇದೆಲ್ಲ ಸಾಧನೆ ಏನ್ ಮಾಡಿದಾರೋ ಅದನ್ನ ಹೇಳ್ತಾ ಹೋಗಿದ್ದಾರೆ. ಹೌದು. ಯಾರಾದ್ರೂ ಮಾತಾಡ್ತೀರಾ? ಬಹುಶಃ ಯಾರು ಇಲ್ಲ ಅನ್ಸತ್ತೆ. ಮತ್ತೊಮ್ಮೆ ಸವಿತಾ ಧನ್ಯವಾದಗಳು. ಬಹಳ ಚೆನ್ನಾಗಿತ್ತು. ಬಹಳಷ್ಟು ಒಂಥರ ನಮ್ಮ ಮನಸ್ಸಿಗೆ ಬಹಳ ಆನಂದ ಆಯ್ತು. ಬಹಳಷ್ಟು ವಿಷಯಗಳು ತುಂಬಾನೇ ಆನಂದ ಆಯ್ತು. ಇದಕ್ಕೆ ನಿನಗೆ ಹೃತ್ಪೂರ್ವಕ ಧನ್ಯವಾದಗಳು. ದಯವಿಟ್ಟು ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬೇಕು ತಪ್ಪೇನೂ ಎಲ್ಲಾರು. ಆಗಿಲ್ಲ. ಅಲ್ಲ, ತಪ್ಪಾಗಿದೆ ಅಂತ ಹೇಳಿಲ್ಲ. ಅಂದ್ರೆ ಅಲ್ಲ, ನನ್ನನ್ನ ಏನಾದ್ರು ಹೇಳ್ಬೇಕಾದ್ರೆ ವ್ಯತ್ಯಾಸ ಆಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಇಲ್ಲ, ವ್ಯತ್ಯಾಸ ಅಷ್ಟೊಂದು ಕಂಡುಹಿಡಿಯೋ ಅಂತ ಇದು ಅಂತೂ ನನಗಂತೂ ಇಲ್ಲ. ಯಾರಾದ್ರೂ ಶಕ್ತಿ ಇದ್ರೆ ಗಾಯತ್ರಿ ಅವರು ಮಾತಾಡ್ತೀನಿ ಅಂತ. ಗಾಯತ್ರಿ ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿದ್ರು ಗಾಯತ್ರಿ ಅವ್ರು. ಮಾತಾಡ್ತೀರಾ? ಓಕೆ. ಹಾ ಸರಿ. ಇಂದಿನ ಸತ್ಸಂಗವನ್ನ ಒಂದು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸತ್ಸಂಗಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸವಿತಾಂಗೆ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ಭಾಗ, ಇದು ಮುಂದುವರಿದ ಭಾಗ ಕೇಳೋದಕ್ಕೆ ನಾನಂತೂ ಉತ್ಸುಕಳಾಗಿದ್ದೇನೆ. ಮತ್ತೆ ಒಂದು ಸಂದರ್ಭ ಅದು ಒದಗಿ ಬಂದಾಗ ಮತ್ತೆ ಕೇಳೋಣ. ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ. ಮುಂದಿನ ಸತ್ಸಂಗದಲ್ಲಿ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಜೈ ಶಂಕರ್. ಧನ್ಯವಾದಗಳು. ಜಯಶಂಕರ್.